ಪೋಸ್ಟಲ್ ಮ್ಯಾನ್ಯುವಲ್ ವಾಲ್ಯೂಮ್ 5 ಇವತ್ತು MTS ಗೆ ಸಂಬಂಧಪಟ್ಟಂಗೆ ಇದು ಡೆಫಿನೇಷನ್ಸ್ ಕೇಳ್ತಾ ಇರ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತಿನ ದಿನ ಕ್ಲಾಸ್ ತಗೊಳ್ಳೋಣ. ರೂಲ್ ನಂಬರ್ 1 ಏನ್ ಹೇಳುತ್ತಂದ್ರೆ ಪೋಸ್ಟ್ ಮಾಸ್ಟರ್ ಜನರಲ್ ಅಂದ್ರೆ ಏನು ಅಂತ ಡೆಫಿನೇಷನ್ಸ್ ಅಷ್ಟೇ ಇರೋದು ವಾಲ್ಯೂಮ್ 5 ಅಲ್ಲಿ. ವಾಲ್ಯೂಮ್ 5 ಅಲ್ಲಿ ಡೆಫಿನೇಷನ್ಸ್ ಅಲ್ಲಿ ಪೋಸ್ಟ್ ಮಾಸ್ಟರ್ ಜನರಲ್ ನಿಮ್ ಸಿಲೆಬಸ್ ಇರೋದು ಕೇವಲ ಡೆಫಿನೇಷನ್ಸ್. ಅವು ಹಂಗಂದ್ರೆ ಏನು ಅಂತ ಅನ್ನೋದು ಬಿಟ್ರೆ ಬೇರೆ ಏನು ಕೇಳಂಗಿಲ್ಲ. ಸೊ ಇಲ್ಲಿ ರೂಲ್ ನಂಬರ್ 1 ಬಂದು ಪೋಸ್ಟ್ ಮಾಸ್ಟರ್ ಜನರಲ್. ದ ಎಕ್ಸ್ಪ್ರೆಷನ್ ಪೋಸ್ಟ್ ಮಾಸ್ಟರ್ ಜನರಲ್ ಮೀನ್ಸ್ ಅಂದ್ರೆ ಪೋಸ್ಟ್ ಮಾಸ್ಟರ್ ಜನರಲ್ ಅಂದ್ರೆ ಯಾರ್ಯಾರು ಬರ್ತಾರೆ ಅಂತ ಈ ರೂಲ್ ಅಲ್ಲಿ ಹೇಳ್ತಿರೋದು ಡೆಫಿನೇಷನ್ಸ್. ಪ್ರಿನ್ಸಿಪಲ್ ಚೀಫ್ ಪೋಸ್ಟ್ ಮಾಸ್ಟರ್ ಜನರಲ್ ಅಂದ್ರೆ ಎಲ್ಲರಿಗಿಂತ ಮುಖ್ಯವಾಗಿರ್ತಕ್ಕಂಥ ಚೀಫ್ ಪೋಸ್ಟ್ ಮಾಸ್ಟರ್ ಜನರಲ್ ಇರ್ತಾರಲ್ಲ ಅವರು, ಅಥವಾ ಚೀಫ್ ಪೋಸ್ಟ್ ಮಾಸ್ಟರ್ ಜನರಲ್. ಸರ್ಕಲ್ ಆಫೀಸ್ ಅಲ್ಲಿ ಹೆಡ್ ಇರ್ತಾರಲ್ಲ ಸರ್ಕಲ್ ಪೋಸ್ಟ್ ಮಾಸ್ಟರ್ ಜನರಲ್ ಅವರು. ಅದಾದ ನಂತರ ರೀಜನಲ್ ಪೋಸ್ಟ್ ಮಾಸ್ಟರ್ ಜನರಲ್ ಅಂದ್ರೆ ರೀಜನ್ ಅಲ್ಲಿ ನಮ್ಮ NK ರೀಜನ್ದು CPM ಇದು PMG ಸರ್ ಇರ್ತಾರಲ್ಲ, ಸೊ ಆ ತರ ರೀಜನಲ್ ಪೋಸ್ಟ್ ಮಾಸ್ಟರ್ ಜನರಲ್. ಅಥವಾ ಡೈರೆಕ್ಟರ್ ಆಫ್ ಪೋಸ್ಟಲ್ ಸರ್ವಿಸ್ ಅಂದ್ರೆ DPS ಅಂತ ಕರಿತೀವಿ ನಾವು. ಪೋಸ್ಟ್ ಮಾಸ್ಟರ್ PMG ಅವ್ರ ಕೆಳಗಡೆ DPS ಅಂತ ಇರ್ತಾರ, ಅವರು ಕೂಡ ಪೋಸ್ಟ್ ಮಾಸ್ಟರ್ ಜನರಲ್ ಅವರ ಸ್ಥಾನದಲ್ಲಿ. ಇದರಲ್ಲಿ ಬರ್ತಕ್ಕಂಥ ಡೆಫಿನೇಷನ್ಸ್ ಅಲ್ಲಿ ಕೆಲವೊಂದು ಡೆಫಿನೇಷನ್ಸ್ ಅಲ್ಲಿ DPS ಕೂಡ ಪೋಸ್ಟ್ ಮಾಸ್ಟರ್ ಜನರಲ್ ಆಗಿ ತಿಳ್ಕೋಬೇಕು. ಇನ್ಕ್ಲೂಡ್ಸ್ ಎನಿ ಅದರ್ ಆಫೀಸರ್ ಎಕ್ಸರ್ಸೈಸಿಂಗ್ ದ ಪವರ್ಸ್ ಅಂದ್ರೆ ಪೋಸ್ಟ್ ಮಾಸ್ಟರ್ ಜನರಲ್ ಪವರ್ಸ್ ಅನ್ನ ಯಾರ್ಯಾರು ಎಕ್ಸರ್ಸೈಸ್ ಮಾಡ್ತಾರ ಅವರೆಲ್ಲರೂ ಕೂಡ ಪೋಸ್ಟ್ ಮಾಸ್ಟರ್ ಜನರಲ್ ಆಗ್ತಾರೆ. ಇದರಲ್ಲಿ ನೀವು ನಾಳೆ ದ ಎಕ್ಸ್ಪ್ರೆಷನ್ ಪೋಸ್ಟ್ ಮಾಸ್ಟರ್ ಜನರಲ್ ಮೀನ್ಸ್ ಅಂತ ಕೊಟ್ಟು DPS ಅಂತ ಕೊಟ್ಟಿದ್ರು ಅಂದ್ರೆ ಇದನ್ನು ಕೂಡ ರಾಂಗ್ ಅಂತ ಹಾಕಿ ಬರೋ ಚಾನ್ಸಸ್ ಇರುತ್ತೆ. ಸೊ ಡೈರೆಕ್ಟರ್ ಆಫ್ ಪೋಸ್ಟಲ್ ಸರ್ವಿಸಸ್ ಆಲ್ಸೋ ಕೂಡ ಈ ರೂಲ್ ಪ್ರಕಾರ ಪೋಸ್ಟ್ ಮಾಸ್ಟರ್ ಜನರಲ್ ಆಗಿ ಕೆಲಸ ಮಾಡ್ತಾರೆ. ನೆಕ್ಸ್ಟ್ ಎರಡನೇದು ರೂಲ್ ನಂಬರ್ 2 ಏನ್ ಹೇಳುತ್ತೆ, ರೈಲ್ವೆ ಮೇಲ್ ಸರ್ವಿಸ್ ಅಂದ್ರೆ ಏನು ಅಂತ ಅರ್ಥ. ರೈಲ್ವೆ ಮೇಲ್ ಸರ್ವಿಸ್ ಮೀನ್ಸ್ ದ ಸರ್ವಿಸ್ ರೆಸ್ಪಾನ್ಸಿಬಲ್ ಫಾರ್ ದ ಕ್ಯಾರೇಜ್ ಆಫ್ ಮೇಲ್ಸ್ ಬೈ. ಅಂದ್ರೆ ರೈಲ್ವೆ ಮೇಲ್ ಸರ್ವಿಸ್ RMS ಅಂತಂದ್ರೆ ಏನಂದ್ರೆ ಸರ್ವಿಸ್ ರೆಸ್ಪಾನ್ಸಿಬಲ್ ಫಾರ್ ದ ಯಾವ್ದಕ್ಕೆ ರೆಸ್ಪಾನ್ಸಿಬಲ್ ಆಗಿರುತ್ತೆ ಸರ್ವಿಸ್, ಕ್ಯಾರೇಜ್ ಆಫ್ ಮೇಲ್ಸ್ ಅಂದ್ರೆ ನಮ್ಗೆ ಇರ್ತಕ್ಕಂಥ ಅಂಚೆಗಳನ್ನ ತೆಗೆದುಕೊಂಡು ಬರೋದ ಕ್ಯಾರೇಜ್ ಅಂದ್ರೆ ಟ್ರಾನ್ಸ್ಮಿಷನ್ ಏನ್ ಮಾಡ್ತೀವಲ್ಲ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ, ಆ ಕ್ಯಾರೇಜ್ ಮಾಡ್ತಕ್ಕಂಥದ್ದು ಬೈ ಮೀನ್ಸ್ ಆಫ್ ಯಾವ್ದಾದ್ರಿಂದ ಮಾಡ್ತೀವಿ ನಾವು ಅದನ್ನ. ಬೈ ರೈಲ್ ಇಂದ ಮಾಡ್ತಿರ್ತೀವಿ, ಬೈ ರೋಡ್ ಇಂದ ಮಾಡ್ತೀವಿ, ಬೈ ರಿವರ್ ಮಾಡ್ತೀವಿ, ಮತ್ತೆ ಬೈ ಏರ್ ಮಾಡ್ತೀವಿ. ಎಲ್ಲರ ತಲೆಯೊಳಗ ಕಾನ್ಸೆಪ್ಟ್ ಇರುತ್ತೆ ರೈಲ್ವೆ ಮೇಲ್ ಸರ್ವಿಸ್ ಅಂದ್ರೆ ರೈಲ್ ಅಷ್ಟೇ ಅಥವಾ ರೋಡ್ ಅಷ್ಟೇ ಅಂತಂದು. ಈ ಒಂದು ರಿವರ್ ಅಂಡ್ ಏರ್ ಅಂದ್ರೆ ಫ್ಲೈಟ್ ಮೂಲಕ ಬಂದಿದ್ದು, ರಿವರ್ ಮೂಲಕ ಬಂದಿದ್ದು ಕೂಡ ರೈಲ್ವೆ ಮೇಲ್ ಸರ್ವಿಸ್ ಅಂತ ಹೇಳ್ತೀವಿ ನಾವು. ಇದು ಕ್ಯಾರೇಜ್ ಆಯ್ತು. ಅಂಡ್ ದ ಕಲೆಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಮೇಲ್ಸ್ ರಿಸೀವ್ಡ್ ಫ್ರಮ್ ಪೋಸ್ಟ್ ಆಫೀಸ್ ಬೈ ಮೇಲ್ ಆಫೀಸ್ ಅಂಡ್ ಸೆಕ್ಷನ್ಸ್ ಅಂದ್ರೆ ಕಲೆಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್, ಅವುಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋದು ಮತ್ತು ಹಂಚೋದು ಎರಡೂ ಕೆಲಸನೂ ಮಾಡ್ತಾರೆ. ಯಾವ್ದಾವ್ದ್ರಿಂದ ಮೇಲ್ಸ್ ರಿಸೀವ್ಡ್ ಫ್ರಮ್ ಪೋಸ್ಟ್ ಆಫೀಸ್ ಅಂದ್ರೆ ಪೋಸ್ಟ್ ಆಫೀಸ್ ಇಂದ ರಿಸೀವ್ ಆಗಿರ್ತಕ್ಕಂಥ ಮೇಲ್ಗಳನ್ನ ಕಲೆಕ್ಟ್ ಮಾಡೋದು, ಮತ್ತೆ ಅವನ್ನ ಬೇರೆ ಬೇರೆ ಸೆಕ್ಷನ್ ಗಳಿಗೆ ಮೇಲ್ ಆಫೀಸ್ ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡೋಂಥದ್ದು ಏನಿರುತ್ತಲ್ಲ ಆ ಕೆಲಸ ಕೂಡ ಮಾಡ್ತದೆ. ಕ್ಯಾರೇಜು ಮಾಡ್ತಾರೆ, ಕಲೆಕ್ಷನ್ ಮಾಡ್ತಾರೆ, ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಯಾವ್ದನ್ನ ಮೇಲ್ಸ್ ಅನ್ನ. ಇದು ಮೂರು ಇರುತ್ತೆ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ದ ಫಸ್ಟ್ ಲೈನ್ ಆಫ್ ಪೋಸ್ಟಲ್ ಕಮ್ಯುನಿಕೇಶನ್ ವಾಸ್ ಓಪನ್ಡ್ ಆನ್ ರೈಲ್ವೆ ಅಂದ್ರೆ ಪೋಸ್ಟ್ ಆಫೀಸ್ ದವರು ರೈಲ್ವೆ ಮೂಲಕ RMS ಮೂಲಕ ಮೊಟ್ಟ ಮೊದಲನೇ ಬಾರಿಗೆ ಯಾವಾಗ ಮಾಡಿದ್ರು ಅಂದ್ರೆ 18th ಸೆಪ್ಟೆಂಬರ್ 1854 ಇಂದ ಫ್ರಮ್ ಥಾಣೆ ಟು ಮುಂಬೈ ಮೊದಲನೇ ಸಲ ರೈಲ್ವೆ ಮೇಲ್ ಸರ್ವಿಸ್ ಅನ್ನ ಆರಂಭ ಮಾಡಿದ್ರು. ಓಕೆ, ನೆಕ್ಸ್ಟ್ ಥರ್ಡ್ ರೂಲ್ ಬಂದು ಸೂಪರಿಂಟೆಂಡೆಂಟ್ ಅಂತಂದ್ರೆ ಏನು ಅಂತ. ಸೂಪರಿಂಟೆಂಡೆಂಟ್ ಆಫ್ ಪೋಸ್ಟ್ ಆಫೀಸಸ್ ಇಸ್ ದ ಚೀಫ್ ಆಫೀಸರ್ ಇನ್ಚಾರ್ಜ್ ಆಫ್ ಪೋಸ್ಟಲ್ ಡಿವಿಷನ್. ಆಮೇಲೆ ಇದರ ಅರ್ಥ ಏನು ಅಂತಂದ್ರೆ ಸೂಪರಿಂಟೆಂಡೆಂಟ್ ಅಂತಂದ್ರೆ ಚೀಫ್ ಆಫೀಸರ್ ಇನ್ಚಾರ್ಜ್ ಆಫ್ ದ ಪೋಸ್ಟಲ್ ಡಿವಿಷನ್ ಅಂದ್ರೆ ಒಂದು ಪೋಸ್ಟಲ್ ಡಿವಿಷನ್ ಏನಿರುತ್ತೆ ಆ ಪೋಸ್ಟಲ್ ಡಿವಿಷನ್ ನ ಚೀಫ್ ಆಫೀಸರ್ ಯಾರಿರ್ತಾರೆ ಅವರು ಸೂಪರಿಂಟೆಂಡೆಂಟ್ ಆಗಿರ್ತಾರೆ. ಸೂಪರಿಂಟೆಂಡೆಂಟ್ ಆಫ್ RMS ಇಸ್ ದ ಆಫೀಸರ್ ಹೋಲ್ಡಿಂಗ್ ಎ ಸಿಮಿಲರ್ ಪೊಸಿಷನ್ ಆಫ್ ಎ RMS ಡಿವಿಷನ್. ಇದೇ ತರ ಸೂಪರಿಂಟೆಂಡೆಂಟ್ ಆಫ್ ಪೋಸ್ಟ್ ಆಫೀಸ್ ಅಂದ್ರೆ ಪೋಸ್ಟಲ್ ಡಿವಿಷನ್ ಹೆಡ್ ಆಗಿರ್ತಾರೆ, ಚೀಫ್ ಆಗಿರ್ತಾರೆ. ಅದೇ ರೀತಿಯಾಗಿ RMS ಆಫೀಸಿಗೆ ಸಂಬಂಧಪಟ್ಟಂಗೆ ಬಂದ್ರೆ ಯಾರು RMS ಡಿವಿಷನ್ ನ ಸೇಮ್ ಪೊಸಿಷನ್ ಅಂದ್ರೆ ಹೆಡ್ ಆಗಿ ಯಾರು ಚೀಫ್ ಆಫೀಸರ್ ಆಗಿ ಯಾರು ಕೆಲಸ ಮಾಡ್ತಿರ್ತಾರೆ RMS ಆಫೀಸ್ ಅಲ್ಲಿ ಅವ್ರನ್ನ ಸೂಪರಿಂಟೆಂಡೆಂಟ್ ಆಫ್ RMS ಅಂತ ಕರೀತಾರೆ. ನಮ್ ಪೋಸ್ಟಲ್ ಡಿವಿಷನ್ ದವ್ರನ್ನ ಸೂಪರಿಂಟೆಂಡೆಂಟ್ ಆಫ್ ಪೋಸ್ಟ್ ಅಂತ ಕರಿತೀವಿ. ಅದೇ RMS ದವ್ರನ್ನಾದ್ರೆ Superintendent of RMS is the officer holding a similar position of a RMS division. ಅಂದ್ರೆ ಯಾರು RMS ಆಫೀಸ್ ಇಂದು
ಚೀಫ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಅವ್ರನ್ನ RMS ಡಿವಿಷನ್ ನ ಹೆಡ್ ಅಥವಾ ಸೂಪರಿಂಟೆಂಡೆಂಟ್ ಆಫ್ RMS ಅಂತ ಕರಿತೀವಿ. ಎ ಸೂಪರಿಂಟೆಂಡೆಂಟ್ ಈಸ್ ಅನ್ ಅಡ್ಮಿನಿಸ್ಟ್ರೇಟಿವ್ ಚಾರ್ಜ್ ಆಫ್ ದ ಡಿವಿಷನ್. ಅಂದ್ರೆ ಯಾರು ಅಡ್ಮಿನಿಸ್ಟ್ರೇಟಿವ್ ಅಂತಂದ್ರೆ ಆಡಳಿತಾತ್ಮಕವಾದಂತಹ ಚಾರ್ಜ್, ಒಂದು ಡಿವಿಷನ್ ಚಾರ್ಜ್ ಯಾರ ಹತ್ರ ಇರುತ್ತದೆ? ಸೂಪರಿಂಟೆಂಡೆಂಟ್ ಹತ್ರ ಇರುತ್ತೆ. ಅಂಡರ್ ಹಿಸ್ ಕಂಟ್ರೋಲ್ ಅಂಡ್ ಆಲ್ ಆಫೀಸರ್ಸ್ ಇನ್ ದ ಡಿವಿಷನ್ ಆರ್ ಸಬಾರ್ಡಿನೇಟ್ ಟು ಹಿಮ್. ಅಂದ್ರೆ ಸೂಪರಿಂಟೆಂಡೆಂಟ್ ಏನಿರ್ತಾರಲ್ಲ, SP ಅಥವಾ SRM ಅಂತ ಏನ್ ಕರಿತೀವಿ, ಅವರು ಆ ಡಿವಿಷನ್ ಹೆಡ್ ಅಡ್ಮಿನಿಸ್ಟ್ರೇಟಿವ್ ಚಾರ್ಜ್ ಆಗಿರ್ತಾರೆ. ಅಂದ್ರೆ ಅವ್ರದ್ದು ಆ ಡಿವಿಷನ್ ದಲ್ಲಿ ನಡೀತಕ್ಕಂತ ಆಡಳಿತಾತ್ಮಕ ಏನ್ ಕೆಲಸಗಳಿರ್ತವೆ ಅವನ್ನೆಲ್ಲವಷ್ಟನ್ನು ಅವ್ರು ಮಾಡ್ತಾ ಇರ್ತಾರೆ, ಮತ್ತು ಅದನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಕೂಡ ಅವರೇ. ಮತ್ತು ಆಲ್ ಆಫೀಸರ್ಸ್ ಇನ್ ದ ಡಿವಿಷನ್ ಆರ್ ಸಬಾರ್ಡಿನೇಟ್ ಟು ಹಿಮ್. ಅಂದ್ರೆ ಆ ಡಿವಿಷನ್ ದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಆಫೀಸರ್ಸ್ ಅವರಿಗೆ ಸಬಾರ್ಡಿನೇಟ್ ಆಗಿ ಕೆಲಸ ಮಾಡ್ತಾರೆ. ಅಂದ್ರೆ ಅವರಿಂದ ಕೆಲಸ, ಅವ್ರ ಗೈಡೆನ್ಸ್ ಒಳಗಡೆ ಕೆಲಸ ಮಾಡ್ತಾ ಇರ್ತಾರೆ ಅಂತ ಅರ್ಥ ಇದು. ಆಮೇಲೆ ಸೂಪರಿಂಟೆಂಡೆಂಟ್ ಹಿ ಈಸ್ ಇಮಿಡಿಯೇಟ್ಲಿ ಸಬಾರ್ಡಿನೇಟ್ ಟು ದ ಹೆಡ್ ಆಫ್ ದ ಸರ್ಕಲ್ ಆರ್ ರೀಜಿಯನ್. ಅಂದ್ರೆ ಸೂಪರಿಂಟೆಂಡೆಂಟ್ ಏನಿರ್ತಾರಲ್ಲ, SP ಅಥವಾ SSP ಅಥವಾ SRM ಅವ್ರು ಏನಿರ್ತಾರಲ್ಲ, ಅವ್ರು ಯಾವ್ದಕ್ಕೆ ಸಬಾರ್ಡಿನೇಟ್ ಆಗಿ ಕೆಲಸ ಮಾಡ್ತಾರೆ ಅಂತಂದ್ರೆ ಸರ್ಕಲ್ ಅಥವಾ ರೀಜನ್ ಇರ್ತಾವಲ್ಲ, ಆ ರೀಜನ್ ಅಥವಾ ಸರ್ಕಲ್ ಗೆ ಅಲ್ಲಿ ಅವರಿಗೆ ಸಬಾರ್ಡಿನೇಟ್ ಆಗಿ SP ಅವರು ಅಥವಾ SRM SSP ಅವರು ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಅವ್ರ ಇನ್ಸ್ಟ್ರಕ್ಷನ್ ಮೇಲೆ ಇವ್ರು ಕೆಲಸ ಮಾಡ್ತಾರೆ, ಇವ್ರ ಇನ್ಸ್ಟ್ರಕ್ಷನ್ ಮೇಲೆ ನಮ್ಮ ಡಿವಿಷನ್ ಅಲ್ಲಿ ಇರ್ತಕ್ಕಂಥವ್ರು ಸಬಾರ್ಡಿನೇಟ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ದ ಟರ್ಮ್ ಸೂಪರಿಂಟೆಂಡೆಂಟ್ ಇನ್ಕ್ಲೂಡ್ಸ್ ಬೋತ್ ಸೂಪರಿಂಟೆಂಡೆಂಟ್ ಅಂಡ್ ಸೀನಿಯರ್ ಸೂಪರಿಂಟೆಂಡೆಂಟ್. ಅಂದ್ರೆ ಇದರಲ್ಲಿ ಸೂಪರಿಂಟೆಂಡೆಂಟ್ ಅಂದ ಕೂಡಲೇ ನಾವು SP ಅವ್ರು ಅಷ್ಟೇ ಅನ್ಕೊಂತೀವಿ, ಇಲ್ಲ, ಸೀನಿಯರ್ ಸೂಪರಿಂಟೆಂಡೆಂಟ್ ಏನ್ ಇರ್ತಾರಲ್ಲ ಅವರು ಕೂಡ ಇದ್ರೊಳಗ ಬರ್ತಾರೆ. ನೆಕ್ಸ್ಟ್ ಬಂದು ರೂಲ್ ನಂಬರ್ 4, ಹೆಡ್ ಆಫೀಸ್. HO ಅಂತ ಏನ್ ಕರಿತೀವಲ್ಲ ಅದನ್ನ ಹೆಡ್ ಆಫೀಸ್ ಅಂತ ಕರಿತೀವಿ. ಹೆಡ್ ಆಫೀಸ್ is the main office of group of post offices consisting of itself and a number of small offices called sub offices and branch post offices which have been placed under its accounts. ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ, ಹೆಡ್ ಆಫೀಸ್ ಅಂತಂದ್ರೆ ಏನು ಅಂತಂದ್ರೆ ಮೇನ್ ಆಫೀಸ್ ಆಫ್ ಎ ಗ್ರೂಪ್ ಆಫ್ ಪೋಸ್ಟ್ ಆಫೀಸ್. ಅಂದ್ರೆ ಇದೊಂದು ಪೋಸ್ಟ್ ಆಫೀಸ್, ಇದರಲ್ಲಿ ಎಲ್ಲಕ್ಕಿಂತ ಮೇನ್ ಆಗಿರ್ತಕ್ಕಂಥ ಆಫೀಸು ಹೆಡ್ ಆಫೀಸ್ ಆಗಿರ್ತದೆ. ಇದ್ರೊಳಗ ಏನಿರ್ತವೆ, ಕೆಲವೊಂದು ಗ್ರೂಪ್ ಆಫ್ ಪೋಸ್ಟ್ ಆಫೀಸ್, ಬೇರೆ ಬೇರೆ ತರದ ಪೋಸ್ಟ್ ಆಫೀಸ್ಗಳ ಗ್ರೂಪ್ಗಳು ಕೂಡ ಇದರಲ್ಲಿ ಸೇರಿರುತ್ತೆ. ಯಾವ್ಯಾವು ಅಂತಂದ್ರೆ ಹೆಡ್ ಆಫೀಸ್ ಕೂಡ ಒಂದು ಆಫೀಸ್ ಗ್ರೂಪ್ ಅಲ್ಲಿ ಒಂದಿರುತ್ತೆ. ಅದ್ರ ಜೊತೆಗೆ ಸ್ಮಾಲ್ ಆಫೀಸಸ್ ಕಾಲ್ಡ್ ಸಬ್ ಪೋಸ್ಟ್ ಆಫೀಸಸ್. ಅಂದ್ರೆ ನಮ್ಮ ಆಫೀಸ್ ನ ಹೆಡ್ ಆಫೀಸಿನ ಕೆಳಗಿರ್ತಕ್ಕಂಥ ಸಣ್ಣ ಸಣ್ಣ ಆಫೀಸ್ಗಳು, ಅವಕ್ಕೆ ಏನಂತ ಕರಿತೀವಿ ನಾವು? ಸಬ್ ಪೋಸ್ಟ್ ಆಫೀಸಸ್ ಅಂತ ಕರಿತೀವಿ. ಅದರ ಜೊತೆಗೆ ಬ್ರಾಂಚ್ ಪೋಸ್ಟ್ ಆಫೀಸರ್ಸ್ ಅಂದ್ರೆ BO ಅಂತ ಏನ್ ಕರಿತೀವಲ್ಲ, ಆ BOಗಳು ವಿಚ್ ಹ್ಯಾವ್ ಬಿನ್ ಪ್ಲೇಸ್ಡ್ ಅಂಡರ್ ಇಟ್ಸ್ ಅಕೌಂಟ್ಸ್. ಅಂದ್ರೆ ಹೆಡ್ ಆಫೀಸಿನ ಅಕೌಂಟ್ಸ್ ಕೆಳಗಡೆ ಯಾವ ಎಲ್ಲ ಬರ್ತವೆ, ಬ್ರಾಂಚ್ ಆಫೀಸ್ ಆಗಿರ್ಬೋದು, ಸಬ್ ಆಫೀಸ್ ಆಗಿರ್ಬೋದು, ಹೆಡ್ ಆಫೀಸ್ ಇಟ್ ಸೆಲ್ಫ್, ಇವು ಮೂರನ್ನು ಸೇರಿಸಿ ನಾವೇನಂತ ಕರಿತೀವಿ? ಹೆಡ್ ಆಫೀಸ್ ಅಂತ ಕರಿತೀವಿ. ಟೋಟಲ್ ಆ ಡಿವಿಷನ್ ಇರ್ತಕ್ಕಂಥ ಒಂದು ಹೆಡ್ ಆಫೀಸ್ ಅಂತ ಕರಿತೀವಿ. ಓಕೆನಾ? ದ ಆಫೀಸರ್ ಇನ್ ಚಾರ್ಜ್ ಆಫ್ ಹೆಡ್ ಆಫೀಸ್ ಇಸ್ ಡೆಸಿಗ್ನೇಟೆಡ್ ಎ ಹೆಡ್ ಪೋಸ್ಟ್ ಮಾಸ್ಟರ್. ಅಂದ್ರೆ ಆ ಹೆಡ್ ಆಫೀಸ್ ಅಂತ ಏನ್ ಕರಿತೀವಲ್ಲ, ಹೆಡ್ ಆಫೀಸ್ ಹೆಡ್ ಯಾರು ಫಾಲೋ ಅಪ್ ಮಾಡ್ತಾ ಇರ್ತಾರೆ? ಆ ಹೆಡ್ ಆಫೀಸನ್ನ ಇನ್ಚಾರ್ಜ್ ಯಾರು ಇರ್ತಾರಲ್ಲ, ಆ ಇನ್ಚಾರ್ಜ್ ಇರ್ತಕ್ಕಂಥವ್ರು ಯಾರಾಗಿರ್ತಾರೆ? ಅವರು ಹೆಡ್ ಪೋಸ್ಟ್ ಮಾಸ್ಟರ್, HPM ಆಗಿರ್ತಾರೆ. HPO ಅಂತಂದು ಕರಿತೀವಲ್ಲ, ಹೆಡ್ ಪೋಸ್ಟ್ ಆಫೀಸಿನ ಹೆಡ್ ಇದು ಮೇಡಮ್. ಬೇರೆಯವ್ರಿಗೂ ಹಂಗೆ ಆಗ್ತಾ ಇದೆನಾ? ಎಲ್ಲರಿಗೂ ಸ್ಕ್ರೀನ್ ಶೇರ್ ಆಗ್ತಾ ಇಲ್ಲ?
ಓಕೆ, ಇದಾದ ನಂತರ ನೆಕ್ಸ್ಟ್ ವಿಸ್ಯಾಟ್ ಅಂಡ್ ESMO. ಈಗೂ ಶೇರ್ ಆಗ್ತಾ ಇಲ್ವಾ? ಮೇಡಮ್ ಒಂದ್ಸಲ ಎಕ್ಸಿಟ್ ಆಗಿ ಲಾಗಿನ್ ಹಾಕಿ. ಹೌದೌದು, ಅದು ಕೂಡ ಇದೆ. ಒಂದ್ ನಿಮಿಷ, ನಾನೇ ಸ್ಟಾಪ್ ಸೇವಿಂಗ್ ಮಾಡಿ ಮಾಡ್ತಿದ್ದೆ. ಓಕೆ, ಈಗ ಓಕೆ, ಹೆಡ್ ಆಫೀಸ್ ಆಯ್ತಾ. ಈಗ ನೆಕ್ಸ್ಟ್ ವಿಸ್ಯಾಟ್ ಅಂಡ್ ESMO. ಆಕ್ಚುಲಿ ಇದು ವಿಸ್ಯಾಟ್ ಅಂಡ್ ESMO ಅನ್ನೋದೇನಿದೆಲ್ಲ, ಇದು ಈಗ ಪ್ರಾಕ್ಟಿಕಲಿ ಇದು ಇಲ್ಲ, ಈಗ ಇದು ಆಗ್ಲೇ ಕ್ಯಾನ್ಸಲ್ ಆಗಿದೆ. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಜಸ್ಟ್ ವಿಸ್ಯಾಟ್ ಅಂದ್ರೆ ಏನು, ಹೇಳಿ ಮೇಡಮ್. ರೂಲ್ ನಂಬರ್ 3 ಡಿಲೀಟ್ ಆಗಿದೆ ನೋಡಿ, ಹೆಡ್ ಪೋಸ್ಟ್ ಆಫೀಸ್ದು. ಅದು 5 ಇದೆ ಅಲ್ಲ ಮೇಡಮ್, ಆಕ್ಚುಲಿ 3 ಡಿಲೀಟ್ ಮಾಡಿದಾರೆ ನೋಡಿ. ರೂಲ್ ನಂಬರ್ 3 ಡಿಲೀಟ್ ಆಗಿದೆ, ರೂಲ್ ನಂಬರ್ 4 ಸೂಪರ್ಡೆಂಟ್, ರೂಲ್ ನಂಬರ್ 5 ಹೆಡ್ ಆಫೀಸ್ ಅಲ್ರಿ. ಓಕೆ ಓಕೆ, ಅದೇ ಅದೇ ರೂಲ್ ನಂಬರ್ 4 ಅಂತ ಇದೆ, ರೂಲ್ ನಂಬರ್ 5 ಆಗ್ಬೇಕು. ಓಕೆ, ಹೆಡ್ ಆಫೀಸ್ ರೂಲ್ ನಂಬರ್ 5. ನೆಕ್ಸ್ಟ್ ವಿಸ್ಯಾಟ್ ಅಂಡ್ ESMO. ಇದು ಆಲ್ಮೋಸ್ಟ್ ಕೇಳಲ್ಲ, ವಿಸ್ಯಾಟ್ ಸ್ಟೇಷನ್ಸ್ ಅಂತ ಕರಿತಾ ಇದ್ರು. ವಿಸ್ಯಾಟ್ ಅಂತಂದ್ರೆ ಏನಂದ್ರೆ ವೆರಿ ಸ್ಮಾಲ್ ಅಪರ್ಚರ್ ಟರ್ಮಿನಲ್ ಸ್ಟೇಷನ್ಸ್ ಅಂತ. ಈ ಜಸ್ಟ್ ಕೇಳಿದ್ರೆ ಇದೊಂದು ಲಾಂಗ್ ಫಾರ್ಮ್ ಕೇಳ್ಬೋದು ಅಷ್ಟೇ, ಅದನ್ನ ಬಿಟ್ರೆ ಬೇರೆ ಏನು ಕೇಳಲ್ಲ. ಕೆಲವೊಂದ್ಸಲ ಇಂಪಾರ್ಟೆಂಟ್ ಹೆಡ್ ಪೋಸ್ಟ್ ಆಫೀಸಸ್ ವರ್ ಐಡೆಂಟಿಫೈಡ್ ಆಸ್ ವೆರಿ ಸ್ಮಾಲ್ ಅಪರ್ಚರ್ ಟರ್ಮಿನಲ್ ಸ್ಟೇಷನ್ಸ್. ಅಂದ್ರೆ ಈಗ EMO ಬರ್ತಾ ಇದೆಯಲ್ಲ, EMO ಬರಕ್ಕಿಂತ ಮೊದಲು ಮನಿ ಆರ್ಡರ್ಸ್ ಅನ್ನ ಟ್ರಾನ್ಸ್ಮಿಟ್ ಮಾಡಕ್ಕೆ ವಿಸ್ಯಾಟ್ ಟೆಕ್ನಾಲಜಿನ ಯೂಸ್ ಮಾಡ್ತಾ ಇದ್ರು. ಅಂತ ಆಫೀಸ್ಗಳನ್ನ ಏನಂತ ಕರಿತಿದ್ರು ಅಂದ್ರೆ ವೆರಿ ಸ್ಮಾಲ್ ಅಪರ್ಚರ್ ಟರ್ಮಿನಲ್ ಸ್ಟೇಷನ್ಸ್ ಅಂತ ಕರಿತಾ ಇದ್ರು. ಆಕ್ಚುಲಿ ಇದು ಈಗ ಪ್ರೆಸೆಂಟ್ಲಿ ಇದು ಇಲ್ಲ, ಬಟ್ ಇದರದ್ದು ಲಾಂಗ್ ಫಾರ್ಮ್ ಅಂತ ಕೇಳ್ಬೋದು, ವಿಸ್ಯಾಟ್ ಅಂದ್ರೆ ಏನು ಅಂತ. ಅದಕ್ಕೆ ಇದನ್ನೊಂದು ಸ್ವಲ್ಪ ನೋಡ್ಕೊಂಡ್ಬಿಡ್ರಿ ಅಷ್ಟೇ. ಫ್ರಮ್ ದೀಸ್ ಪೋಸ್ಟ್ ಆಫೀಸಸ್ ಮನಿ ಆರ್ಡರ್ಸ್ ಆರ್ ಟ್ರಾನ್ಸ್ಮಿಟೆಡ್ ಯೂಸಿಂಗ್ ವಿಸ್ಯಾಟ್ ಟೆಕ್ನಾಲಜಿ. ಅಂದ್ರೆ ಈ ಪೋಸ್ಟ್ ಆಫೀಸ್ ಕೆಲವೊಂದು ಆ ಸ್ಟೇಷನ್ಗಳು ಇರ್ತಕ್ಕಂಥ ಪೋಸ್ಟ್ ಆಫೀಸ್ಗಳಲ್ಲಿ ಏನ್ ಮಾಡ್ತಾ ಇದ್ರು, ಮನಿ ಆರ್ಡರ್ಸ್ ಅನ್ನ, ಅಂದ್ರೆ ನಮ್ಮ ಮನಿ ಆರ್ಡರ್ಗಳು ಮೊದ್ಲಿಗೆ ಏನ್ ಬರ್ತಾ ಇದಲ್ಲ ಅವನ್ನ ಟ್ರಾನ್ಸ್ಮಿಟ್ ಮಾಡಕ್ಕೆ ಒಂದು ವಿಸ್ಯಾಟ್ ಟೆಕ್ನಾಲಜಿ ಅಂತ ಮಾಡ್ತಾ ಇದ್ರು. ಆ ಟೆಕ್ನಾಲಜಿ ಕೂಡ ಇಲ್ಲ, ಈಗಿಲ್ಲ. ಎಲೆಕ್ಟ್ರಿಕಲಿ ನಾವೀಗ ಟ್ರಾನ್ಸ್ಮಿಟ್ ಮಾಡ್ತಾ ಇದೀವಿ. ಸೊ ಎಲೆಕ್ಟ್ರಾನಿಕ್ ಮನಿ ಆರ್ಡರ್ ಬಂದಿದೆ, ವಿಸ್ಯಾಟ್ ಸ್ಟೇಷನ್ ಅಂತಿಲ್ಲ. ಇನ್ನೊಂದು ಏನಂತಂದ್ರೆ ಎಕ್ಸ್ಟೆಂಡೆಡ್ ಸ್ಯಾಟಲೈಟ್ ಮನಿ ಆರ್ಡರ್ ಅಂತಂದು ESMO ಅಂತಂದು ಕರಿತಾ ಇದ್ರು. ESMO ಅಂತಂದ್ರೆ ಎಕ್ಸ್ಟೆನ್ಷನ್ ಕೌಂಟರ್ಸ್ ಫಾರ್ ಬುಕಿಂಗ್ ಅಂಡ್ ಟ್ರಾನ್ಸ್ಮಿಷನ್ ಆಫ್ ಮನಿ ಆರ್ಡರ್ಸ್ ಥ್ರೂ ವಿಸ್ಯಾಟ್ ಸ್ಟೇಷನ್ಸ್. ಅಂದ್ರೆ ಇವು ಎಕ್ಸ್ಟೆಂಡೆಡ್ ಸ್ಯಾಟಲೈಟ್ ಮನಿ ಆರ್ಡರ್ ಅಂತಂದ್ರೆ ಏನಂತಂದ್ರೆ ಎಕ್ಸ್ಟೆನ್ಷನ್ ಕೌಂಟರ್ಸ್ ಫಾರ್ ಬುಕಿಂಗ್ ಅಂಡ್ ಟ್ರಾನ್ಸ್ಮಿಷನ್ ಆಫ್ ಮನಿ ಆರ್ಡರ್ಸ್ ಥ್ರೂ ವಿಸ್ಯಾಟ್ ಸ್ಟೇಷನ್ಸ್. ಅಂದ್ರೆ ವಿಸ್ಯಾಟ್ ಸ್ಟೇಷನ್ಸ್ ಅಂದ್ರೆ ವಿಸ್ಯಾಟ್ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಮನಿ ಆರ್ಡರ್ ಟ್ರಾನ್ಸ್ಮಿಟ್ ಮಾಡ್ತಕ್ಕಂಥ ಆಫೀಸ್ಗಳಲ್ಲಿ ಒಂದು ಕೌಂಟರ್ನ ಎಕ್ಸ್ಟೆನ್ಷನ್ ಮಾಡ್ತಾ ಇದ್ರು. ಯಾವ್ದಕ್ಕೋಸ್ಕರ ಕೌಂಟರ್ನ ಎಕ್ಸ್ಟೆನ್ಷನ್ ಮಾಡ್ತಾ ಇದ್ರು ಅಂತಂದ್ರೆ ಆ ಬುಕ್ಕಿಂಗು ಮತ್ತೆ ಆ ಮನಿ ಆರ್ಡರ್ಸ್ ನ ಟ್ರಾನ್ಸ್ಮಿಟ್ ಮಾಡೋಕೋಸ್ಕರ ಒಂದು ಎಕ್ಸ್ಟೆಂಡೆಡ್ ಕೌಂಟರ್ ಮಾಡ್ತಾ ಇದ್ರು. ಅಂತ ಕೌಂಟರ್ಗಳಿಗೆ ನಾವೇನಂತ ಕರಿತೀವಿ, ESMO ಅಂದ್ರೆ ಎಕ್ಸ್ಟೆಂಡೆಡ್ ಸ್ಯಾಟಲೈಟ್ ಮನಿ ಆರ್ಡರ್ ಅಂತ ಕರಿತೀವಿ. ಆಮೇಲೆ 5C ಒಳಗ ಹೈಬ್ರಿಡ್ ಮೇಲ್ ಸರ್ವಿಸ್ ಅಂತ ಇದೆ. ಎಲೆಕ್ಟ್ರಾನಿಕ್ ಟ್ರಾನ್ಸ್ಮಿಷನ್ ಆಫ್ ರಿಟರ್ನ್ ಮಟೀರಿಯಲ್ ಯೂಸಿಂಗ್ ವಿಸ್ಯಾಟ್ ಡೆಲಿವರ್ಡ್ ಟು 1 or more than 1 ಅಡ್ರೆಸ್ಸಿ. ಅಂದ್ರೆ ಹೈಬ್ರಿಡ್ ಮೇಲ್ ಸರ್ವಿಸ್ ಅಂತಂದ್ರೆ, ಈ ಮೇಲ್ ಸರ್ವಿಸ್ ಅಂದ್ರೆ ನಾವು ಅಂಚೆಗಳನ್ನ ರವಾನೆ ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ಹೈಬ್ರಿಡ್ ಅಂತಂದ್ರೆ ಎರಡನ್ನ ಮಿಕ್ಸ್ ಮಾಡಿ, ಒಂದು
ಟೆಕ್ನಾಲಜಿಯಿಂದ ಅದನ್ನ ಫಿಸಿಕಲಿ ನಮ್ಮ ಹತ್ರ ಬರ್ತಾ ಇರಲಿಲ್ಲ ಮನಿ ಆರ್ಡರ್. ಈಗೇನು ಎಲೆಕ್ಟ್ರಿಕಲ್ ಇದು ಎಲೆಕ್ಟ್ರಾನಿಕ್ ಮನಿ ಆರ್ಡರ್ ಬರುತ್ತಲ್ಲ EM, ಅದೇ ತರ ವಿಸ್ಯಾಟ್ ಸಂದರ್ಭದಲ್ಲಿ ಏನಾಗಿತ್ತು ಅಂತಂದ್ರೆ ಆ ವಿಸ್ಯಾಟ್ ಇಂದ ಬಂದಿರತಕ್ಕಂತ ಎಲೆಕ್ಟ್ರಾನಿಕ್ ಟ್ರಾನ್ಸ್ಮಿಷನ್ ಆಫ್ ರಿಟರ್ನ್ ಮಟೀರಿಯಲ್, ವಿಸ್ಯಾಟ್ ಮುಖಾಂತರ ಏನ್ ಬಂದಿರ್ತಿತ್ತು ಎಲೆಕ್ಟ್ರಾನಿಕ್ ಟ್ರಾನ್ಸ್ಮಿಷನ್ ರಿಟರ್ನ್ ಮೆಟೀರಿಯಲ್ ಏನ್ ಬಂದಿರತ್ತಿತ್ತಲ್ಲ ಅದನ್ನ ಒಂದು ಅಥವಾ ಒಬ್ಬರಿಗಿಂತ ಜಾಸ್ತಿ ಅಡ್ರೆಸ್ ಏನ್ ಡೆಲಿವರಿ ಮಾಡತಕ್ಕಂತ ಸರ್ವಿಸ್ ಇತ್ತಲ್ಲ ಅಂತ ಸರ್ವಿಸ್ಗೆ ನಾವೇನಂತ ಕರಿತೀವಿ ಅಂದ್ರೆ ಹೈಬ್ರಿಡ್ ಮೇಲ್ ಸರ್ವಿಸ್ ಅಂತ ಕರಿತೀವಿ. ಓಕೆ, ರೂಲ್ ನಂಬರ್ 6 ಬಂದು ಜನರಲ್ ಪೋಸ್ಟ್ ಆಫೀಸ್ ಅಂದ್ರೆ GPO ಅಂತ ಏನ್ ಕರಿತೀವಲ್ಲ, ಬೆಂಗಳೂರಲ್ಲಿ ಒಂದು GPO ಇದೆಲ್ಲ ಅದೇ ತರ ಕೆಲವೊಂದು ದ ಫಸ್ಟ್ ಕ್ಲಾಸ್ ಹೆಡ್ ಆಫೀಸ್ ಸಿಚುವೇಟೆಡ್ ಎಟ್ ದ ಹೆಡ್ ಕ್ವಾರ್ಟರ್ಸ್ ಆಫ್ ದ ಹೆಡ್ ಆಫ್ ದ ಸರ್ಕಲ್. ಅಂದ್ರೆ ಫಸ್ಟ್ ಕ್ಲಾಸ್ ಹೆಡ್ ಆಫೀಸ್ ಅಂತಂದ್ರೆ ಹೆಡ್ ಆಫೀಸ್ ಅಂತಂದ್ರೆ ಏನು, ಎ ಆಫೀಸ್ ಕಂಟೈನಿಂಗ್ ಇಟ್ ಸೆಲ್ಫ್ ಅಂಡ್ ಸಮ್ ಆಫ್ ದ ಸಬ್ ಆಫೀಸಸ್ ಅಂಡ್ ಬ್ರಾಂಚ್ ಆಫೀಸ್ ಅಂತ ಏನ್ ಕರಿತೀವಲ್ಲ ಆ ತರ ಆಫೀಸ್ಗಳಲ್ಲಿ ಫಸ್ಟ್ ಕ್ಲಾಸ್ ಹೆಡ್ ಆಫೀಸ್ ಅಂದ್ರೆ ಫಸ್ಟ್ ಕ್ಲಾಸ್ ಹೆಡ್ ಆಫೀಸ್ ಹೆಡೆಡ್ ಬೈ ಯಾರಿಂದ ಹೆಡ್ ಆಗಿರ್ತದೆ, ಸೀನಿಯರ್ ಟೈಮ್ ಸ್ಕೇಲ್ ಆಫೀಸರ್ ಇಂದ ಹೆಡ್ ಇರ್ತದೆ. ಅಂತ ಆಫೀಸ್ಗಳನ್ನ ಅಂತ ಆಫೀಸು ಅದು ಎಲ್ಲಿ ಸಿಚುವೇಟ್ ಆಗಿರಬೇಕು, ಹೆಡ್ ಕ್ವಾರ್ಟರ್ಸ್ ಆಫ್ ದ ಹೆಡ್ ಆಫ್ ದ ಸರ್ಕಲ್. ಅಂದ್ರೆ ಸರ್ಕಲ್ ಆಫೀಸ್ ಹೆಡ್ ಎಲ್ಲಿ ಇರ್ತಾರಲ್ಲ ಆ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಸಿಚುವೇಟ್ ಆಗಿರ್ತಕ್ಕಂಥ ಫಸ್ಟ್ ಕ್ಲಾಸ್ ಹೆಡ್ ಪೋಸ್ಟ್ ಆಫೀಸ್ ಅನ್ನ ನಾವೇನಂತ ಕರಿತೀವಿ, GPO ಅಂತ ಕರಿತೀವಿ. If there exists more than one such head office, the one attached to the headquarter is termed as GPO. ಅಂದ್ರೆ ಈಗ ಒಂದೊಂದು ಈಗ ಬೆಂಗಳೂರಲ್ಲಿ ಬೇರೆ ಬೇರೆ ತುಂಬಾ ಆಫೀಸಸ್ ಇದಾವೆ, ಫಸ್ಟ್ ಕ್ಲಾಸ್ ಆಫೀಸಸ್. ಅದರಲ್ಲಿ ಒಂದು ಆಫೀಸ್ ಮಾತ್ರ ಹೆಡ್ ಕ್ವಾರ್ಟರ್ಗೆ ಸರ್ಕಲ್ ಆಫೀಸ್ ಇಂದ ಹೆಡ್ ಕ್ವಾರ್ಟರ್ಗೆ ಅಟ್ಯಾಚ್ ಆಗಿರುತ್ತೆ. ಅಂತ ಆಫೀಸಿಗೆ GPO ಅಂತ ಕರಿತೀವಿ ಅದನ್ನ. ಆಮೇಲೆ ಫಸ್ಟ್ ಕ್ಲಾಸ್ ಹೆಡ್ ಆಫೀಸ್ ನ ಯಾರ್ ಕಂಟ್ರೋಲ್ ಇರ್ತದ ಅಂತಂದ್ರೆ ಸೀನಿಯರ್ ಟೈಮ್ ಸ್ಕೇಲ್ ಆಫೀಸರ್ ಅಂದ್ರೆ IPOS ಕೇಡರ್ ನಲ್ಲಿ ಏನಿರ್ತಾರಲ್ಲ IPOS ಕೇಡರ್ದವ್ರು ಇರ್ತಂತವ್ರು ಅಲ್ಲಿ ಚೀಫ್ ಪೋಸ್ಟ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾರೆ. ಜನರಲ್ ಪೋಸ್ಟ್ ಆಫೀಸ್ ಇಂದ ಹೆಡ್ ಯಾರು ಇರ್ತಾರೆ, ಚೀಫ್ ಪೋಸ್ಟ್ ಮಾಸ್ಟರ್ ಇರ್ತಾರೆ. ಅವ್ರದ್ದು ಗ್ರೇಡ್ ಏನಿರುತ್ತೆ ಅಂತಂದ್ರೆ IPOS ಲೆವೆಲ್ ಸೀನಿಯರ್ ಟೈಮ್ ಸ್ಕೇಲ್ ಆಫೀಸರ್ ಇರ್ತಾರೆ ಅವ್ರು. ಅದಾದ ನಂತರ ಸೆಕೆಂಡ್ ಕ್ಲಾಸ್ ಹೆಡ್ ಆಫೀಸಸ್ ಅಂತಂದ್ರೆ ಸೆಕೆಂಡ್ ಕ್ಲಾಸ್ ಹೆಡ್ ಆಫೀಸಸ್ ಅಂತಂದ್ರೆ ಈಗ ಫಸ್ಟ್ ಕ್ಲಾಸ್ ಹೆಡ್ ಆಫೀಸ್ ಅಂತಂದ್ರೆ ಅಲ್ಲಿ ಇರ್ತಕ್ಕಂತ ಆಫೀಸ್ ಅಲ್ಲಿ ಯಾವುದು ಹೆಡ್ ಕ್ವಾರ್ಟರ್ಗೆ ಸಿಚುವೇಟ್ ಆಗಿರ್ತದೆ ಅಂತ ಆಫೀಸನ್ನ ಫಸ್ಟ್ ಕ್ಲಾಸ್ ಹೆಡ್ ಆಫೀಸ್ ಅಂತ ಕರಿತೀವಿ, ಅದು GPO ಆಗಿರ್ತದೆ. ಅದಾದ ನಂತರ ನೆಕ್ಸ್ಟ್ ಬರ್ತಕ್ಕಂತ ಆಫೀಸ್ಗಳನ್ನ ಏನಂತೀವಿ ಸೆಕೆಂಡ್ ಕ್ಲಾಸ್ ಹೆಡ್ ಆಫೀಸ್ ಅಂತ ಕರಿತೀವಿ. ಅಂತ ಆಫೀಸ್ಗಳು ಯಾರ್ ಕಂಟ್ರೋಲ್ ಅಂಡ್ ಸೂಪರ್ವಿಷನ್ ಒಳಗಿರ್ತಾವ ಅಂದ್ರೆ ಗ್ರೂಪ್ B ಆಫೀಸರ್. ಅಂದ್ರೆ ಈಗ SSP ಕೇಡರ್ ಏನಿರ್ತಾರಲ್ಲ SSP ಕೇಡರ್ ಲೆವೆಲ್ದು ರ್ಯಾಂಕ್ ದವರು ಅಲ್ಲಿ ಸೆಕೆಂಡ್ ಕ್ಲಾಸ್ ಹೆಡ್ ಆಫೀಸ್ ಅಲ್ಲಿ ಕಂಟ್ರೋಲ್ ಮತ್ತು ಸೂಪರ್ವೈಸೇಷನ್ ಅವ್ರದ್ದಿರುತ್ತೆ. ಸೊ ಅಂತ ಪೋಸ್ಟ್ ಆಫೀಸ್ ನಾವೇನಂತ ಕರಿತೀವಿ ಸೆಕೆಂಡ್ ಕ್ಲಾಸ್ ಹೆಡ್ ಆಫೀಸ್ ಅಂತ ಕರಿತೀವಿ. ಹಿ ಇಸ್ ಕಾಲ್ಡ್ ಸೀನಿಯರ್ ಪೋಸ್ಟ್ ಮಾಸ್ಟರ್. ಈಗ ಸೆಕೆಂಡ್ ಕ್ಲಾಸ್ ಹೆಡ್ ಆಫೀಸ್ ಅಲ್ಲಿ ಇದ್ದಂತವ್ರು ಗ್ರೂಪ್ B ಆಫೀಸರ್ಸ್ ಇರ್ತಾರೆ. ಅಂತ ಆಫೀಸ್ಗಳಿಗೆ ನಾವೇನಂತ ಕರಿತೀವಿ ಅಂದ್ರೆ ಸೀನಿಯರ್ ಪೋಸ್ಟ್ ಮಾಸ್ಟರ್ ಅಂತ ಕರಿತೀವಿ. ಈ ರಿಪೋರ್ಟ್ಸ್ ಟು ಸೀನಿಯರ್ ಸೂಪರಿಂಟೆಂಡೆಂಟ್ ಆಫ್ ಪೋಸ್ಟ್ ಆಫೀಸ್. ಅಂದ್ರೆ ಅವರು ಸೀನಿಯರ್ ಸೂಪರಿಂಟೆಂಡೆಂಟ್ ಏನಿರ್ತಾರಲ್ಲ ಆ ಎಲ್ಲಾ ಪವರ್ಗಳನ್ನು ಅವ್ರಿಗೆ ಇರ್ತವೆ. ಲೈಕ್ MDW ಮಾಡೋದು, ಮೆಮೊರಾಂಡಮ್ ಆಫ್ ಡಿಸ್ಟ್ರಿಬ್ಯೂಷನ್ ಆಫ್ ವರ್ಕ್ ಅದನ್ನೆಲ್ಲ ಮಾಡ್ತಕ್ಕಂಥ ಕೆಲಸ ಅವರಿಗೆ ಪವರ್ ಇರುತ್ತೆ. ಸೆಕೆಂಡ್ ಕ್ಲಾಸ್ ಹೆಡ್ ಆಫೀಸ್ ಅಲ್ಲಿ ಯಾರು ಗ್ರೂಪ್ B ಆಫೀಸರ್ ಇರ್ತಾರಲ್ಲ ಅಂತ ಪೋಸ್ಟ್ ಆಫೀಸ್ಗಳಲ್ಲಿ ಅವರು ಈ ರಿಪೋರ್ಟ್ಸ್ ಟು ಸೀನಿಯರ್ ಸೂಪರಿಂಟೆಂಡೆಂಟ್ ಅಂದ್ರೆ ಸೀನಿಯರ್ ಸೂಪರಿಂಟೆಂಡೆಂಟ್ ಏನಿರ್ತಾರಲ್ಲ ಅವ್ರು ಏನಾದ್ರು ಇದು ಇತ್ತು ಅಂತಂದ್ರೆ ಸೀನಿಯರ್ ಸೂಪರಿಂಟೆಂಡೆಂಟ್ ಹತ್ರ ರಿಪೋರ್ಟ್ ಮಾಡ್ಬೇಕು. ಯಾಕಂದ್ರೆ ಗ್ರೂಪ್ B ಆಫೀಸರ್ ಅಂತಂದ್ರೆ ಅವ್ರು ಸೂಪರಿಂಟೆಂಡೆಂಟ್ ಲೆವೆಲ್ಗೆ ಬಂದ್ಬಿಡ್ತಾರೆ. ಇದಾದ ನಂತರ ಕೆಲವು ಜನ ಲಿಂಕ್ ಈಗ 9A ಬಂದು ರೂಲ್ ನಂಬರ್ 9A ಟ್ರಾನ್ಸಿಟ್ ಆಫೀಸ್. ಎನಿ ಪೋಸ್ಟ್ ಆಫೀಸ್ ವಿಚ್ ಈಸ್ ಸಿಚುವೇಟೆಡ್ ಆನ್ ಎ ಲೈನ್ ಆಫ್ ಥ್ರೂ ಮೇಲ್ ಕಮ್ಯುನಿಕೇಶನ್ ಅಂಡ್ ರಿಸೀವ್ಸ್ ಅಂಡ್ ಸಾರ್ಟ್ಸ್ ಬ್ಯಾಗ್ಸ್ intended for offices in advance without opening them is a transit office. ಅಂದ್ರೆ ಯಾವುದಾದ್ರೂ ಒಂದು ಪೋಸ್ಟ್ ಆಫೀಸ್
ಯಾವುದೇ ಒಂದು ಪೋಸ್ಟ್ ಆಫೀಸ್ ಇರುತ್ತಲ್ಲ ಅದು ಮೇಲ್ ಕಮ್ಯುನಿಕೇಶನ್ ಆಗ್ತಕ್ಕಂತ ಇದ್ರ ಲೈನ್ ಥ್ರೂನೇ ಇರುತ್ತೆ. ಅಂದ್ರೆ ಯಾವ್ದೋ ಒಂದು ಮೇಲ್ ಕಮ್ಯುನಿಕೇಶನ್ ಆಗ್ತಾ ಇರ್ತದೆ ಒಂದ್ ಆಫೀಸಿಂದ ಇನ್ನೊಂದು ಆಫೀಸ್ಗೆ, ಆ ಮೇಲ್ ಕಮ್ಯುನಿಕೇಶನ್ ಆಗ್ತಕ್ಕಂತ ಲೈನ್ ಅಲ್ಲೇ ಇರ್ತಕ್ಕಂತ ಒಂದು ಆಫೀಸ್. ಆ ಆಫೀಸ್ ಏನ್ ಮಾಡುತ್ತೆ ಅಂದ್ರೆ ರಿಸೀವ್ಸ್ ಅಂಡ್ ಸಾರ್ಟ್ಸ್ ಬ್ಯಾಗ್ಸ್. ಅಂದ್ರೆ ಮೇಲ್ ಆಫೀಸ್ ಇಂದ ಬ್ಯಾಗ್ಸ್ ರಿಸೀವ್ ಮಾಡುತ್ತೆ ಮತ್ತು ಬ್ಯಾಗ್ಸ್ ಅನ್ನ ಸಾರ್ಟ್ ಮಾಡ್ತಾರೆ. ಇಂಟೆಂಡೆಡ್ ಫಾರ್ ಆಫೀಸಸ್ ಇನ್ ಅಡ್ವಾನ್ಸಸ್ ವಿತೌಟ್ ಓಪನಿಂಗ್ ದೆಮ್. ಅಂದ್ರೆ ಈಗ ಎಕ್ಸಾಂಪಲ್, ಯಾವುದೋ ಒಂದು ಆಫೀಸ್ ಮೇಲ್ ಆಫೀಸ್ ಇಂದ ಒಂದು ಸಬ್ ಆಫೀಸ್ ಅಥವಾ ಯಾವುದೋ ಒಂದು ಆಫೀಸಿಗೆ ಮೇಲ್ಸ್ ಬರುತ್ತೆ. ಬಟ್ ಅದರಿಂದ ಡೈರೆಕ್ಟ್ ಆಗಿ ಮೇಲ್ ಆಫೀಸ್ ಇಂದ ಇನ್ನೊಂದು ಆಫೀಸ್ಗೆ ಹೋಗಕ ಕಮ್ಯುನಿಕೇಶನ್ ಇದು ಇರಂಗಿಲ್ಲ, ಏನು ಮೇಲ್ ಕಮ್ಯುನಿಕೇಶನ್ ಇರಂಗಿಲ್ಲ, ಮೇಲ್ ಲೈನ್ ಇರಂಗಿಲ್ಲ. ಅಂತ ಟೈಮಲ್ಲಿ ಏನ್ ಮಾಡ್ತಾರೆ, ಕೆಲವೊಂದು ಆ 2-3 ಆಫೀಸ್ಗಳದ್ದು ಬ್ಯಾಗ್ಗಳನ್ನ ಒಂದು ಆಫೀಸಿಗೆ ಕಟ್ತಾರೆ. ಅಂತ ಆಫೀಸ್ಗಳಲ್ಲಿ ಬ್ಯಾಗ್ಗಳನ್ನ ಏನ್ ಮಾಡ್ತಾರೆ, ರಿಸೀವ್ ಮಾಡ್ತಾರೆ. ಅದರಿಂದ ಈಗ ಎಕ್ಸಾಂಪಲ್, ರಾಯಚೂರಿಂದ ಒಂದು ಬ್ಯಾಗ್ ಕಳಿಸಿದ್ದಾರೆ ಸಿರ್ವರ್ ಆಫೀಸಿಗೆ, ಸಿರ್ವರ್ ಸಬ್ ಆಫೀಸಿಂದ ಮುಂದೆ ಹಟ್ಟಿ ಆಫೀಸ್ಗೆ, ಲಿಂಗಸೂರ್ ಆಫೀಸ್ಗೆ ಹೋಗ್ಬೇಕಾಗಿದೆ. ಬಟ್ ಮೇಲ್ ಕಮ್ಯುನಿಕೇಶನ್ ರಾಯಚೂರಿಂದ ಲಿಂಗಸೂರ್ಗೆ ಅಥವಾ ಹಟ್ಟಿಗೆ ಕಮ್ಯುನಿಕೇಶನ್ ಇಲ್ಲ ಅನ್ಕೊಳ್ಳೋಣ. ಅಂತ ಟೈಮಲ್ಲಿ ಸಿರ್ವರ್ ಆಫೀಸ್ನಲ್ಲಿ ಟ್ರಾನ್ಸಿಟ್ ತರ ಏನ್ ಮಾಡ್ತಾರೆ ಅಂತಂದ್ರೆ, ಎಲ್ಲ ಲಿಂಗಸೂರಿಗೆ ಸಂಬಂಧಪಟ್ಟಿದ್ದು ಒಂದು ಸಪರೇಟ್ ಬ್ಯಾಗ್ ಮಾಡಿ, ಹಟ್ಟಿಗೆ ಸಂಬಂಧಪಟ್ಟಿದ್ದು ಒಂದು ಸಪರೇಟ್ ಬ್ಯಾಗ್ ಮಾಡಿ, ಅದನ್ನ ಟ್ರಾನ್ಸಿಟ್ ಬ್ಯಾಗ್ ಅಂತ ಮಾಡಿ ಕಟ್ಟಿ ಸಿರ್ವರಕ್ಕೆ ಕಳಿಸ್ತಾರೆ. ಆ ಸಿರ್ವರ್ಗೆ ಕಳಿಸಿದ್ಮೇಲೆ ಸಿರ್ವರ್ದವ್ರು ಏನ್ ಮಾಡ್ತಾರೆ ಅಂದ್ರೆ ಆ ಬ್ಯಾಗ್ ಅನ್ನ ರಿಸೀವ್ ಮಾಡ್ತಾರೆ ಮತ್ತೆ ಸಾರ್ಟ್ ಮಾಡ್ತಾರೆ. ಬ್ಯಾಗ್ ಅನ್ನ ಸಾರ್ಟ್ ಮಾಡ್ತಾರೆ, ಆರ್ಟಿಕಲ್ಸ್ ನಲ್ಲ. ಅಂದ್ರೆ ಅದ್ರೊಳಗೆ ಹಟ್ಟಿದೊಂದು ಬೇರೆ ಕಟ್ಟಿರ್ತಾರೆ, ಲಿಂಗಸೂರ್ದೊಂದು ಬೇರೆ ಕಟ್ಟಿರ್ತಾರೆ. ಸೊ ಅಂತ ಟೈಮಲ್ಲಿ ಅವ್ರೇನ್ ಮಾಡ್ತಾರೆ, ಲಿಂಗಸೂರ್ ಬ್ಯಾಗ್ ಅನ್ನ ಮತ್ತು ಸಿರ್ವರ್ ಬ್ಯಾಗ್ ಅನ್ನ ಸಾರ್ಟ್ ಮಾಡ್ತಾರೆ. ಅದನ್ನ ಮತ್ತೆ ಮುಂದಕ್ಕೆ ಕಳಿಸ್ತಾರೆ. ಎಲ್ಲಿ ಈಗ ಹಟ್ಟಿ ಬ್ಯಾಗು ಹಟ್ಟಿ ಬಸ್ ಬಂತಂದ್ರೆ ಹಟ್ಟಿ ಬಸ್ಸಿಗೆ ಹಾಕ್ತಾರೆ, ಲಿಂಗಸೂರ್ದು ಏನಿರುತ್ತದೆ ಲಿಂಗಸೂರ್ಗೆ ಹಾಕ್ತಾರೆ. ಅದನ್ನ ಯಾವುದೇ ಕಾರಣಕ್ಕೂ ಓಪನ್ ಮಾಡಂಗಿಲ್ಲ. ಅಂತ ಆಫೀಸ್ಗಳನ್ನ ನಾವೇನಂತ ಕರಿತೀವಿ, ಟ್ರಾನ್ಸಿಟ್ ಆಫೀಸ್. ಅಂದ್ರೆ ಟ್ರಾನ್ಸಿಟ್ ಆಫೀಸ್ ಯಾವಾಗ್ಲೂ ಏನ್ ಮಾಡ್ತದೆ, ಜಸ್ಟ್ ಬ್ಯಾಗ್ಗಳನ್ನ ರಿಸೀವ್ ಮಾಡ್ತದೆ, ಸಾರ್ಟ್ ಮಾಡ್ತದೆ, ಕಳಿಸ್ತದೆ. ಬ್ಯಾಗ್ಗಳನ್ನ ಓಪನ್ ಮಾಡಲ್ಲ, ಏನು ಮಾಡಲ್ಲ. ಅದನ್ನ ಜಸ್ಟ್ ಬ್ಯಾಗ್ ಅನ್ನ ತಗೊಳೋದು, ರಿಸೀವ್ ಮಾಡೋದು, ಅದನ್ನ ಸಾರ್ಟ್ ಮಾಡೋದು, ಯಾವ ಆಫೀಸ್ ಇಂದ ಇರ್ತದ ಆ ಆಫೀಸಿಗೆ ಕಳಿಸೋದು, ಅಷ್ಟೇ ಕೆಲಸ ಮಾಡ್ತಾರೆ. The bags which are thus forwarded onwards unopened are termed as forward bags. ಅಂದ್ರೆ ಈಗ ಅದ್ರೊಳಗಡೆ ಕೆಲವೊಂದು ಬ್ಯಾಗ್ಸ್ ಬಂದಿರ್ತಾವಲ್ಲ, ಆ ಬ್ಯಾಗ್ಗಳನ್ನ ಅವರು ಓಪನ್ ಮಾಡಂಗಿಲ್ಲ, ರಿಸೀವ್ ಮಾಡ್ತಾರೆ. ರಿಸೀವ್ ಮಾಡಿದ್ದು ಬ್ಯಾಗ್ಗಳನ್ನ ರಿಸೀವ್ ಮಾಡ್ತಾರೆ ಮತ್ತೆ ಸಾರ್ಟ್ ಮಾಡ್ತಾರೆ, ಅವು ಮುಂದೆ ಕಳಿಸ್ತಾರೆ. ಬಟ್ ಅವು ಬ್ಯಾಗ್ಗಳನ್ನ ಓಪನ್ ಮಾಡಂಗಿಲ್ಲ. ಅಂತ ಬ್ಯಾಗ್ಗಳನ್ನ ನಾವೇನಂತ ಕರಿತೀವಿ, ಅನ್ಓಪನ್ಡ್ ಬ್ಯಾಗ್ಸ್ ಇದ್ದು ಅಂತಂದ್ರೆ, ಅವನ್ನ ಬೇರೆ ಕಡೆ ಕಳ್ಸೋದಿತ್ತು ಅಂತಂದ್ರೆ ಅಂತವನ್ನ ಏನ್ ಮಾಡ್ತೀವಿ, ಫಾರ್ವರ್ಡ್ ಬ್ಯಾಗ್ಸ್ ಅಂತ ಕರಿತೀವಿ. The transit bags addressed to a transit office are opened there, and the forward bags contained in them are sent onwards, either loose or enclosed in other transit bags. ಅಂದ್ರೆ ಈಗ ಟ್ರಾನ್ಸಿಟ್ ಬ್ಯಾಗ್ ಅಲ್ಲಿ ಅಡ್ರೆಸ್ ಟು ಎ ಟ್ರಾನ್ಸಿಟ್ ಆಫೀಸ್. ಈಗ ಹೇಳಿದ್ನಲ್ಲ, ರಾಯಚೂರಿಂದ ಸಿರ್ವರದ್ದನ್ನು ಅದ್ರೊಳಗೆ ಹಾಕಿರ್ತಾರ. ಅದ್ರ ಜೊತೆಗೆ ಟ್ರಾನ್ಸಿಟ್ಗೆ ಮುಂದೆ ಲಿಂಗಸೂರ್ಗೆ ಹೋಗುವಂಥದ್ದು, ಹಟ್ಟಿಗೆ ಹೋಗುವಂಥದ್ದು ಇತ್ತು ಅಂತಂದ್ರೆ ಅದನ್ನು ಕೂಡ ಆ ಬ್ಯಾಗ್ ಅಲ್ಲಿ ಹಾಕಿರ್ತಾರೆ. ಬಟ್ ಅವರು ಸಿರ್ವರ್ಗ್ ಬಂದು ಬ್ಯಾಗ್ ಅನ್ನ ಹೇಳಿ ಮೇಡಮ್. ಇದರಲ್ಲಿ ಯಾವ್ದಾವ್ದು ಇಂಪಾರ್ಟೆಂಟ್ ಇದೆ ಅವು ಗೊತ್ತಿರೋದನ್ನೆಲ್ಲ ಬಿಟ್ಟಿದ್ದೇವೆ, ಸ್ಕಿಪ್ ಮಾಡ್ಬಿಟ್ಟು ಯಾವ್ಯಾವ ಇಂಪಾರ್ಟೆಂಟ್ ಇದಾವೆ ಅವನ್ನ ಹೇಳ್ಕೊತ ಹೋಗ್ತಾ ಇದೀವಿ. ಹಾ, ಸೊ ಏನ್ ಮಾಡ್ತೀವಿ, ಅವನ್ನ ನಮ್ಮ ಅಡ್ರೆಸ್ಗೆ ಇರ್ತಕ್ಕಂಥ ಬ್ಯಾಗ್ ಅನ್ನ ನಾವು ರಿಸೀವ್ ಮಾಡ್ತೀವಿ. ಅದಾದ ನಂತರ ಬೇರೆ ಆಫೀಸ್ಗೆ ಇರ್ತಕ್ಕಂಥ ಬ್ಯಾಗ್ಗಳನ್ನ ಮುಂದೆ ಫಾರ್ವರ್ಡ್ ಮಾಡ್ತೀವಿ. ಸೊ ಓಪನ್ ಮಾಡ್ತೀವಿ. ಆಮೇಲೆ ಅದಾದ ನಂತರ ನಮ್ಗೆ ಮುಂದೆ ಕಳಿಸ್ತಕ್ಕಂಥ ಬ್ಯಾಗ್ಗಳಿದ್ದು ಅಂದ್ರೆ ಐದರ್ ಲೂಸ್ ಅಥವಾ ಎನ್ಕ್ಲೋಸ್ಡ್ ಇನ್ ಅದರ್ ಟ್ರಾನ್ಸಿಟ್ ಬ್ಯಾಗ್ಸ್. ಈಗ ಎಕ್ಸಾಂಪಲ್, ಅಲ್ಲಿಂದನೂ ಮತ್ತೆ ಮುಂದ್ಗಡೆ ಬೇರೆ ಟ್ರಾನ್ಸಿಟ್ ಆಗೋದಿತ್ತು ಅಂತಂದ್ರೆ ಅದನ್ನ ಆ ಆಫೀಸಿಗೆ ಎನ್ಕ್ಲೋಸ್ ಮಾಡಿ ಕಳಿಸ್ತೀವಿ. ಇಲ್ಲ ಅಂತಂದ್ರೆ ಲೂಸ್ ಸಿಂಗಲ್ ಇದ್ದು ಅಂದ್ರೆ ಆ ಸಿಂಗಲ್ ಬ್ಯಾಗ್ಗಳನ್ನ ಅವ್ರಿಗೆ ಕಳಿಸ್ತೀವಿ.
ದ ಯೂಸ್ ಆಫ್ ಟ್ರಾನ್ಸಿಟ್ ಆಫೀಸ್ ಈಸ್ ಟು ರೆಡ್ಯೂಸ್ ದ ನಂಬರ್ ಆಫ್ ಲೂಸ್ ಬ್ಯಾಗ್ಸ್. ಅಂದ್ರೆ ಈಗ ಸಿಂಗಲ್ ಆಗಿ ಕಳಿಸ್ಬೇಕು ಅಂತಂದ್ರೆ ಈಗ ಆ ಆಫೀಸ್ಗೊಂದು ಈ ಆಫೀಸ್ಗೊಂದು ಈ ಆಫೀಸ್ಗೊಂದು 3 ಬ್ಯಾಗ್ಗಳನ್ನ ಲೂಸ್ ಆಗಿ ಕಟ್ಟಿ ಸಿರ್ವರ್ದಿಂದ ಬೇರೆ ಬೇರೆ ಕಡೆ ಕಟ್ರಿ ಅಂತ ಅನ್ನೋದಕ್ಕಿಂತ ಅವು ಎಲ್ಲ 3 ಬ್ಯಾಗ್ಗಳನ್ನ ಸಿರ್ವರ್ ಆಫೀಸಿಗೆ ಕಟ್ಟಿ ಮುಂದ್ಗಡೆ ಹೋಗೋದಕ್ಕೆ ಮುಂದ್ಗಡೆ ಲೂಸ್ ಬ್ಯಾಗ್ಸ್ ನ ಮೂರ್ ಹ್ಯಾಂಡಲ್ ಮಾಡೋದ್ರಿಂದ ಏನಾಗುತ್ತೆ, ವಾಲ್ಯೂಮ್ನು ಜಾಸ್ತಿ ಆಗುತ್ತೆ, ಆಮೇಲೆ ಕೆಲಸನೂ ಜಾಸ್ತಿ ಆಗುತ್ತೆ. ಸೊ ಅದನ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರನೇ ಟ್ರಾನ್ಸಿಟ್ ಆಫೀಸ್ಗಳನ್ನ ಯೂಸ್ ಮಾಡ್ತಾರೆ ಅಂತ ಅರ್ಥ. ನೆಕ್ಸ್ಟ್ 9B ಬಂದು ಟ್ರಾನ್ಸಿಟ್ ಮೇಲ್ ಆಫೀಸ್. ಇದು ಟ್ರಾನ್ಸಿಟ್ ಆಫೀಸ್ ಬಂದು ಯಾವ್ದಿದು, ಎನಿ ಪೋಸ್ಟ್ ಆಫೀಸ್ ಅಂದ್ರೆ ಇದು ಪೋಸ್ಟ್ ಆಫೀಸಿಗೆ ಸಂಬಂಧಪಟ್ಟಂಗಿರುತ್ತೆ ಟ್ರಾನ್ಸಿಟ್ ಆಫೀಸ್ ಅಂದ್ರೆ. ಅದೇ 9B ಅಲ್ಲಿ ಇರ್ತಕ್ಕಂಥ ಟ್ರಾನ್ಸಿಟ್ ಮೇಲ್ ಆಫೀಸ್ TMO ಅಂತ ಕರಿತೀವಿ ಅಬ್ರಿಗೇಷನ್. ಸೊ ಇದೇನಂತಂದ್ರೆ ಬ್ರಾಂಚ್ ಆಫ್ RMS. ಅಂದ್ರೆ ಟ್ರಾನ್ಸಿಟ್ ಆಫೀಸ್ ಬಂದು ಬ್ರಾಂಚ್ ಆಫ್ ಪೋಸ್ಟ್ ಆಫೀಸ್, ಅದು ಒಂದು ಪೋಸ್ಟ್ ಆಫೀಸ್ ಆಗಿರುತ್ತೆ. ಬಟ್ RMS ಅಲ್ಲಿ ಟ್ರಾನ್ಸಿಟ್ ಮೇಲ್ ಆಫೀಸ್ ಏನಿರುತ್ತಲ್ಲ ಅದು ಬ್ರಾಂಚ್ ಆಫ್ RMS, ವೇರ್ ಕ್ಲೋಸ್ಡ್ ಬ್ಯಾಗ್ಸ್ ಆರ್ ರಿಸೀವ್ಡ್ ಅಂಡ್ ಡಿಸ್ಪ್ಯಾಚ್ಡ್. ಸಾರ್ಟಿಂಗ್ ಆಫ್ ಲೆಟರ್ಸ್ ಈಸ್ ನಾಟ್ ಡನ್ ಇನ್ ದಿಸ್ ಯೂನಿಟ್. ಅಂದ್ರೆ ಟ್ರಾನ್ಸಿಟ್ ಮೇಲ್ ಆಫೀಸ್ ಅಂದ್ರೆ ಏನಂತಂದ್ರೆ ಇದು RMS ನ ಒಂದು ಬ್ರಾಂಚ್. ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಕ್ಲೋಸ್ಡ್ ಬ್ಯಾಗ್ಸ್ ನ ರಿಸೀವ್ ಮಾಡ್ತಾರೆ ಮತ್ತೆ ಡಿಸ್ಪ್ಯಾಚ್ ಮಾಡ್ತಾರೆ. ಬಟ್ ಸಾರ್ಟಿಂಗ್ ಆಫ್ ಲೆಟರ್ಸ್ ಇಲ್ಲಿ ಮಾಡಂಗಿಲ್ಲ. ಕ್ಲಿಯರ್ ಆಯ್ತಾ? ಸಾರ್ಟಿಂಗು ಇಲ್ಲಿ ಆಗಂಗಿಲ್ಲ. ಓನ್ಲಿ ಟ್ರಾನ್ಸಿಟ್ ಆಫೀಸ್ಗಳು ಯಾವ್ದೇ ಇರ್ಲಿ ಅಲ್ಲಿ ಯಾವ್ದು ಬ್ಯಾಗ್ಗಳನ್ನ ಓಪನ್ ಮಾಡಂಗಿಲ್ಲ, ಏನು ಮಾಡಲ್ಲ. ಜಸ್ಟ್ ಬ್ಯಾಗ್ಗಳನ್ನ ರಿಸೀವ್ ಮಾಡೋದು, ಮುಂದಕ್ಕೆ ಕಳ್ಸೋದು. ಅದೇ ತರಾನೇ RMS ಟ್ರಾನ್ಸಿಟ್ ಮೇಲ್ ಆಫೀಸ್ ಏನಿರ್ತದ ಅಲ್ಲಿ ಕೂಡ ಅಷ್ಟೇ ಕ್ಲೋಸ್ಡ್ ಬ್ಯಾಗ್ಸ್ ನ ರಿಸೀವ್ ಮಾಡ್ತಾರೆ, ಡಿಸ್ಪ್ಯಾಚ್ ಮಾಡ್ತಾರೆ ಅಷ್ಟೇ. ಮೇಲ್ ಏಜೆಂಟ್ ಆರ್ ಮೇಲ್ ಗಾರ್ಡ್ ಈಸ್ ಇನ್ ಚಾರ್ಜ್ ಆಫ್ TMO. ಅಂದ್ರೆ ಟ್ರಾನ್ಸಿಟ್ ಮೇಲ್ ಆಫೀಸ್ ಇಂದು ಹೆಡ್ ಯಾರಿರ್ತಾರೆ ಅಂತಂದ್ರೆ, ಇನ್ಚಾರ್ಜ್ ಯಾರಿರ್ತಾರೆ ಅಂದ್ರೆ ಮೇಲ್ ಏಜೆಂಟ್. ಅಂದ್ರೆ ಲೈಕ್ ಪೋಸ್ಟ್ ಮನ್ ಅಂತ ಹೇಳ್ತೀವಲ್ಲ ನಮ್ದು, ಇದು ಸಾರಿ ಮೇಲ್ ಏಜೆಂಟ್ ಅಂದ್ರೆ ನಮ್ಮ ಹತ್ರ PA ಕೇಡರ್ದವ್ರು ಏನಿರ್ತೀವಲ್ಲ ಅವರು ಮೇಲ್ ಏಜೆಂಟ್. ಇಲ್ಲ ಅಂತಂದ್ರೆ ಮೇಲ್ ಗಾರ್ಡ್ ಅಂದ್ರೆ ಪೋಸ್ಟ್ ಮನ್ ಅಂತ ಕರಿತೀವಲ್ಲ, ನಮ್ಮ ಹತ್ರ ಪೋಸ್ಟ್ ಮನ್ ಕೇಡರ್ದವರು RMS ಅಲ್ಲಿ ಮೇಲ್ ಗಾರ್ಡ್ ಅಂತ ಕರಿತೀವಿ. ಅವರು ಟ್ರಾನ್ಸಿಟ್ ಮೇಲ್ ಆಫೀಸ್ ನ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾರೆ. ಇಫ್ TMO is functioning in the night set, the set works throughout the night. ಅಂದ್ರೆ ಟ್ರಾನ್ಸಿಟ್ ಮೇಲ್ ಆಫೀಸ್ ಸಪೋಸ್ ನೈಟ್ ಸೆಟ್ ಮೇಲೆ ಕೆಲಸ ಮಾಡ್ತಾ ಇದ್ರು ಅಂದ್ರೆ RMS ಆಫೀಸ್ ಅಲ್ಲಿ ನೈಟ್ ಶಿಫ್ಟ್ ಇರುತ್ತೆ. ಸೊ ಅದೇ ತರ ಟ್ರಾನ್ಸಿಟ್ ಮೇಲ್ ಆಫೀಸ್, ಯಾಕಂದ್ರೆ ಕೆಲವೊಂದ್ ಕಡೆ ಟ್ರೈನ್ಗಳು ರಾತ್ರಿ ಟೈಮ್ ಬರ್ತಾ ಇರುತ್ತೆ, ಅದನ್ನ ಈ ಕಡೆ ಟ್ರೈನ್ ಈ ಕಡೆ ಫಾರ್ವರ್ಡ್ ಮಾಡೋದು. ಈಗ ಎಕ್ಸಾಂಪಲ್ ಗುಂತ್ಕಲ್ ಜಂಕ್ಷನ್ ಇದೆ, ಗುಂತ್ಕಲ್ ಜಂಕ್ಷನ್ ಇಂದ ಕೆಲವೊಂದಿಷ್ಟು ಈ ಕಡೆ ಹೈದರಾಬಾದ್ ಸೈಡ್ ಹೋಗ್ತಿರ್ತಾವೆ, ಕೆಲವೊಂದಿಷ್ಟು ಈ ಕಡೆ ರಾಯಚೂರು ಸೈಡ್ ಬರ್ತಿರ್ತವೆ, ಮತ್ತೆ ಕೆಲವೊಂದಿಷ್ಟು ಆ ಕಡೆ ಬಳ್ಳಾರಿ ಸೈಡ್ ಹೋಗ್ತಾ ಇರ್ತಾವೆ. ಅಂತಲ್ಲಿ ಸಿಚುವೇಟೆಡ್ ಜಾಗಗಳಲ್ಲಿ ಅವ್ರೇನ್ ಮಾಡ್ತಾರೆ ಅಂದ್ರೆ ಬ್ಯಾಗ್ಗಳನ್ನ ರಿಸೀವ್ ಮಾಡ್ತಾರೆ. ಯಾವ್ಯಾವ್ದು ಎಕಡೆ ಹೋಗ್ಬೇಕು. ಈಗ ಒಂದು ಡೆಲ್ಲಿಯಿಂದ ಗುಂತ್ಕಲ್ ಜಂಕ್ಷನ್ ವರೆಗೂ ಒಂದು ಟ್ರೈನ್ ಬರ್ತಾ ಇರುತ್ತೆ ಅನ್ಕೊಳ್ರಿ. ಟೋಟಲ್ ಗುಂತ್ಕಲ್ ಜಂಕ್ಷನ್ ವರೆಗೂ ಎಲ್ಲವಷ್ಟು ಕಾಮನ್ ಆಗಿ ಒಂದೇ ಬ್ಯಾಗ್ ಅಲ್ಲಿ ಕಳಿಸ್ತಾರೆ. ಅಲ್ಲಿಂದ ಬೇರೆ ಬೇರೆ ಕಡೆ ಹೋಗಕ್ಕೆ ಇಲ್ಲಿಂದ ಡೈವರ್ಟ್ ಆಗ್ತಾ ಇರುತ್ತಲ್ಲ. ಸೊ ಅಂತಲ್ಲಿ ಆ ಗುಂತ್ಕಲ್ ಜಂಕ್ಷನ್ ದಾಗಿರ್ತಕ್ಕಂಥ ಆಫೀಸ್ದವ್ರು ಏನ್ ಮಾಡ್ತಾರೆ, ರಾಯಚೂರು RMS ಗೆ ಯಾವ ಕಳಿಸ್ಬೇಕು ಅದನ್ನ ರಾಯಚೂರು RMS ಗೆ ಕಳಿಸ್ತಾರೆ, ಹೈದರಾಬಾದಿಗೆ ಕಳಿಸ್ಬೇಕಾಗಿದ್ದು ಹೈದರಾಬಾದಿಗೆ ಕಳಿಸ್ತಾರೆ, ಅದೇ ರೀತಿಯಾಗಿ ಬಳ್ಳಾರಿ ಸೈಡ್ ಕಳಿಸ್ಬೇಕಾಗಿದ್ದನ್ನ ಬಳ್ಳಾರಿ ಸೈಡ್. ಈ ತರ ಒಂದು ಎಕ್ಸಾಂಪಲ್ ಕೊಡಕತ್ತೀನಿ. ಆ ತರ ಮಾಡ್ತಾ ಇರ್ತಾರೆ. ಅವು ಕೆಲವೊಂದು ಟ್ರೈನ್ಗಳು ನೈಟ್ ಟೈಮ್ ಬರ್ತಾ ಇರ್ತವೆ. ಸೊ ಅಂತಲ್ಲಿ ಟ್ರಾನ್ಸಿಟ್ ಮೇಲ್ ಆಫೀಸ್ ನೈಟ್ ಟೈಮ್ ಅಲ್ಲಿ ವರ್ಕೌಟ್ ಮಾಡ್ತಾ ಇರ್ತಾರೆ. ಆ ತರ ವರ್ಕ್ ಮಾಡ್ತಕ್ಕಂಥ ಆಫೀಸ್ಗಳಲ್ಲಿ ಏನಂತಂದ್ರೆ ಒನ್ ಬ್ಯಾಚ್ ಆಫ್ ಅಫಿಷಿಯಲ್ಸ್ ಹೂ ಆರ್ ವರ್ಕಿಂಗ್ ಆನ್ ಪರ್ಟಿಕ್ಯುಲರ್ ನೈಟ್ ವಿಲ್ ನಾಟ್ ವರ್ಕ್ ಇನ್ ದ ಫಾಲೋಯಿಂಗ್ ನೈಟ್. ಅಂದ್ರೆ ಇವತ್ ರಾತ್ರಿ ಕೆಲಸ ಮಾಡಿದಂತಹ ಏನು ಒಂದು ಬ್ಯಾಚ್ ಇರ್ತದಲ್ಲ ಆ ಬ್ಯಾಚ್ ದವರು ನೆಕ್ಸ್ಟ್ ಡೇ ವರ್ಕ್ ಮಾಡಂಗಿಲ್ಲ. ಅಂದ್ರೆ ಆಲ್ಟರ್ನೇಟಿವ್ ಡೇಸ್ ಗೆ ಒಂದ್ಸಲ ಅವ್ರಿಗೆ ಡ್ಯೂಟಿ ಬರ್ತಾ ಇರ್ತದೆ, ಎವ್ರಿ ಡೇ ಡ್ಯೂಟಿ ಬರಂಗಿಲ್ಲ. ಅಂದ್ರೆ ಇವತ್ ರಾತ್ರಿ ಒಂದ್ ಸೆಟ್ ಕೆಲಸ ಮಾಡಿದ್ರು ಅಂತಂದ್ರೆ ನೆಕ್ಸ್ಟ್ ನಾಳೆ ರಾತ್ರಿ ಇನ್ನೂ ಒಂದ್ ಸೆಟ್ ಕೆಲಸ ಮಾಡ್ತಾ ಇರ್ತಾರೆ. ಆ ತರ ಕಂಟಿನ್ಯೂಟಿ ಇರ್ತದೆ ಅಲ್ಲಿ. ಇದಾದ ನಂತರ ಸಾರ್ಟಿಂಗ್ ಆಫೀಸ್, an office charged with the duty of opening the sorted mail bags received by it and disposing of their contents in terms as sorting office. ಅಂದ್ರೆ ಸಾರ್ಟಿಂಗ್ ಆಫೀಸ್ ಏನಂತಂದ್ರೆ ಓಪನಿಂಗ್ ಆಫ್ ಸಾರ್ಟಿಂಗ್ ಮೇಲ್ ಬ್ಯಾಗ್ಸ್, ಅಂದ್ರೆ ಸಾರ್ಟಿಂಗ್ ಬಂದಿರತಕ್ಕಂತ ಮೇಲ್ ಬ್ಯಾಗ್ಸ್ ಅನ್ನ ರಿಸೀವ್ ಮಾಡೋದು ಮತ್ತು ಅವನ್ನ ಡಿಸ್ಪೋಸ್ ಬೇರೆ ಬೇರೆ ಕಡೆ ಎಲ್ಲಿಗೆ ಹೋಗ್ಬೇಕಾಗಿರ್ತದಲ್ಲ ಅದನ್ನ ಕಳಿಸುವಂತ ಕೆಲಸವನ್ನ. ಡಿಸ್ಪೋಸ್ ಅಂತಂದ್ರೆ ಬೇರೆ ಮುಂದಿನ ಮಾರ್ಗಗಳಿಗೆ ನಾವು ಕಳಿಸೋದೇನಿರುತ್ತಲ್ಲ. ಈಗ ಎಕ್ಸಾಂಪಲ್ ಈಗ ಒಂದು ಸಾರ್ಟಿಂಗ್ ಆಫೀಸ್ಗೆ ಯಾವ್ದೋ ಒಂದು ಎಲ್ಲಾ ಸಬ್ ಆಫೀಸ್ದು ಲೆಟರ್ಸ್ ಬರ್ತವೆ. ಆ ಲೆಟರ್ಸ್ ಬಂದದ್ದು ಅವನ್ನ ಎಲ್ಲ ಬೇರೆ ಬೇರೆ ಆಫೀಸ್ಗಳಿಗೆ ಸಾರ್ಟ್ ಮಾಡಿ ಅವು
ಆಯಾ ಇಂಡಿವಿಜುವಲ್ ಆಫೀಸ್ಗಳಿಗೆ ಡಿಸ್ಪೋಸ್ ಮಾಡ್ತಾರಲ್ಲ ಅಂತ ಆಫೀಸ್ಗೆ ನಾವೇನಂತ ಕರಿತೀವಿ, ಸಾರ್ಟಿಂಗ್ ಆಫೀಸ್ ಅಂತ ಕರಿತೀವಿ. ಇಟ್ ಮೇ ರಿಸೀವ್ ಆರ್ಟಿಕಲ್ಸ್ ಆಫ್ ಆಲ್ ಕೈಂಡ್ಸ್ ಇನ್ ಸಾರ್ಟಿಂಗ್. ಅಂದ್ರೆ ಸಾರ್ಟಿಂಗ್ ಆಫೀಸ್ ಅಲ್ಲಿ ಎಲ್ಲಾ ತರದ ಆರ್ಟಿಕಲ್ಗಳನ್ನು ರಿಸೀವ್ ಮಾಡ್ತಾರೆ. ಟು ಸಿಂಪ್ಲಿಫೈ ದ ವರ್ಕ್ ಆಫ್ ಸಾರ್ಟಿಂಗ್ ಇನ್ ಅದರ್ ಆಫೀಸಸ್. ಅಂದ್ರೆ ಈಗ ಸಾರ್ಟಿಂಗ್ ಆಫೀಸ್ ಅಂತ ಎದಕ್ ಮಾಡಿರ್ತಾರೆ ಅಂತಂದ್ರೆ, ಇದನ್ನ ಸಿಂಪ್ಲಿಫೈ ವರ್ಕ್ ಆಫ್ ಸಾರ್ಟಿಂಗ್ ಇನ್ ಅದರ್ ಆಫೀಸಸ್. ಈಗ ಬೇರೆ ಬೇರೆ ಆಫೀಸ್ಗಳಲ್ಲಿ ಕೆಲಸ ಮಾಡ್ಕಂತ ಇದು ಮಾಡಕ್ಕಾಗಲ್ಲ ಅಂತ RMS ಆಫೀಸ್ದವ್ರು ಏನ್ ಮಾಡಿರ್ತಾರೆ, ಸಾರ್ಟಿಂಗ್ ಆಫೀಸ್. RMS ಅಂತಂದ್ರೆ ರೈಲ್ವೆ ಮೇಲ್ ಸರ್ವಿಸ್, ರೈಲ್ವೆ ಪ್ಲಾಟ್ಫಾರ್ಮ್ ಅಲ್ಲಿ ಇರ್ತಕ್ಕಂಥ ಆಫೀಸ್ಗಳನ್ನ RMS ಆಫೀಸ್ ಅಂತ ಕರಿತೀವಿ. ಇನ್ನ ಕೆಲವೊಂದ್ ಕಡೆ ಸಾರ್ಟಿಂಗ್ ಆಫೀಸಸ್ ಇರ್ತವೆ. ಲೈಕ್ ಬಿಜಾಪುರದಲ್ಲಿ ಸಾರ್ಟಿಂಗ್ ಆಫೀಸ್ ಇದೆ, RMS ಇಲ್ಲ. ಅದೇ ತರ ಆ ಸಾರ್ಟಿಂಗ್ ಆಫೀಸ್ ಇರುತ್ತಲ್ಲ, ಅಲ್ಲಿ ಎಲ್ಲಾ ತರದ ಆರ್ಟಿಕಲ್ಸ್ ಅನ್ನ ರಿಸೀವ್ ಮಾಡ್ತಾರೆ, ಮತ್ತೆ ಅದನ್ನ ಇಂಡಿವಿಜುವಲ್ ಇದ್ರ ಮೇಲೆ ಸಾರ್ಟ್ ಮಾಡಿ ಆಯಾ ಇಂಡಿವಿಜುವಲ್ ಆಫೀಸ್ಗಳಿಗೆ ಡಿಸ್ಪ್ಯಾಚ್ ಮಾಡ್ತಾರೆ. ಸೊ ಇದರಿಂದ ಏನಾಗ್ತದೆ, ಬೇರೆ ಬೇರೆ ಆಫೀಸ್ಗಳಲ್ಲಿ ಸಾರ್ಟಿಂಗ್ ಮಾಡ್ತಕ್ಕಂಥ ಕೆಲಸ ಸ್ವಲ್ಪ ರಿಡ್ಯೂಸ್ ಆಗುತ್ತೆ. ಆಮೇಲೆ ದ ನಂಬರ್ ಆಫ್ ಬ್ಯಾಗ್ಸ್ ಎಕ್ಸ್ಚೇಂಜ್ ಬಿಟ್ವೀನ್ ಪೋಸ್ಟ್ ಆಫೀಸ್, ಅಂದ್ರೆ ಪೋಸ್ಟ್ ಆಫೀಸ್ ನಡುವೆ ಬ್ಯಾಗ್ಗಳು ಎಕ್ಸ್ಚೇಂಜ್ ಆಗುವಂತದ್ದು ಏನಿರುತ್ತಲ್ಲ ಅದನ್ನ ಕೂಡ ರಿಡ್ಯೂಸ್ ಮಾಡುತ್ತೆ. ಟು ರಿಡ್ಯೂಸ್ ದ ವೇಟ್ ಆಫ್ ಮೇಲ್ಸ್ ಕ್ಯಾರಿಡ್ ಆನ್ ಮೇಲ್ಸ್ ಲೈನ್ಸ್. ಅಂದ್ರೆ ಈಗ ಮೇಲ್ಸ್ ಲೈನ್ ಮೇಲೆ ವೇಟ್ ಇದು ಆಗುತ್ತಲ್ಲ ಜಾಸ್ತಿ. ಈಗ ಸಾರ್ಟಿಂಗ್ ಆಫೀಸ್ ಇದ್ದಿಲ್ಲ ಅಂತ ಅನ್ಕೊಂಡ್ರೆ ಎಲ್ಲವಷ್ಟು ಮೇಲ್ ಆಫೀಸ್ಗೆ ಬರ್ಬೇಕು. ಮೇಲ್ ಆಫೀಸ್ ಇಂದ ಈಗ ಸಪೋಸ್ ಬಿಜಾಪುರದಲ್ಲಿ ಸಾರ್ಟಿಂಗ್ ಆಫೀಸ್ ಇದು RMS ಆಫೀಸ್ ಇಲ್ಲ, ಸಾರ್ಟಿಂಗ್ ಆಫೀಸ್ ಇದೆ. ಸೊ ಅವರು ಸಾರ್ಟಿಂಗ್ ಆಫೀಸ್ ಇಂದ ಅದನ್ನ ಬೇರೆ ಯಾವ್ದಾದ್ರು RMS ಆಫೀಸ್ ಇಂದಾನೆ ಕಳಿಸ್ಬೇಕು ಅಂತಂದ್ರೆ, ಅಲ್ಲಿಂದ ಇಲ್ಲಿ ಕಳಿಸ್ಬೇಕಂದ್ರೆ ವೇಟ್ ಮ್ಯಾಕ್ಸಿಮಮ್ ಇದು ವೇಟ್ ರೆಡ್ಯೂಸ್ ಕೆಲಸನೂ ಮಾಡುತ್ತೆ. ಆಮೇಲೆ ಮೇಲ್ ಲೈನ್ಸ್ ಒಳಗಡೆ ಜಾಸ್ತಿ ತೊಂದರೆ ಆಗೋದನ್ನು ತಪ್ಪಿಸುತ್ತೆ. ಅದಕ್ಕೋಸ್ಕರ ಸಾರ್ಟಿಂಗ್ ಆಫೀಸ್ ಅನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದಾರೆ. ನೆಕ್ಸ್ಟ್ 10A ಬಂದು ಆಟೋಮೆಟಿಕ್ ಮೇಲ್ ಪ್ರೊಸೆಸಿಂಗ್ ಸೆಂಟರ್ಸ್, AMPC. APMC ಅಲ್ಲ, AMPC. ಆಟೋಮೆಟಿಕ್ ಮೇಲ್ ಪ್ರೊಸೆಸಿಂಗ್ ಸೆಂಟರ್ಸ್ ಇನ್ ಇಂಪಾರ್ಟೆಂಟ್ ಸಿಟೀಸ್ ವೇರ್ ಮೇಲ್ ಟ್ರಾಫಿಕ್ ಇಸ್ ಹೈ. ಅಂದ್ರೆ ಯಾವುದಾದ್ರೂ ಕೆಲವೊಂದು ಸಿಟಿಗಳಲ್ಲಿ, ಬಹಳ ಮುಖ್ಯವಾದ ಸಿಟಿಗಳು ಇರ್ತಾವಲ್ಲ, ಅಲ್ಲಿ ಮೇಲ್ ಟ್ರಾಫಿಕ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಅಲ್ಲಿ ಬುಕಿಂಗ್ ಮಾಡೋರ್ ಸಂಖ್ಯೆನೂ ಜಾಸ್ತಿ ಇರುತ್ತೆ. ಆಮೇಲೆ ಯಾವ್ದಾದ್ರು ವ್ಯವಹಾರಗಳು ಅದು ಇದು ಇದ್ದದಕ್ಕೆ ಅಲ್ಲಿ ಟ್ರಾಫಿಕ್ ಜಾಸ್ತಿ ಇರುತ್ತೆ, ಮೇಲ್ ಟ್ರಾಫಿಕ್. ಸೊ ಅಂತಲ್ಲಿ ಮ್ಯಾನ್ಯುಯಲ್ ಸಾರ್ಟಿಂಗ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸಾರ್ಟಿಂಗ್ ಮಷಿನ್ ಹ್ಯಾವ್ ಬಿನ್ ಪ್ರೊವೈಡೆಡ್ ವಿಚ್ ಹ್ಯಾವ್ ಹೈ ಸ್ಪೀಡ್ ಆಫ್ ಸಾರ್ಟಿಂಗ್. ಅಂದ್ರೆ ಈಗ ಕೆಲವೊಂದು ಬಹಳಷ್ಟು ಸಾರ್ಟ್ ಬಂತು ಅಂತಂದ್ರೆ ಸಾರ್ಟಿಂಗ್ ಜಾಸ್ತಿ. ಈಗ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ಈಗ ನಾವು ನಡ್ಕೊಂತ ಹೋಗೋದಕ್ಕೂ ವೆಹಿಕಲ್ ತಗೊಂಡು ಹೋಗೋದಕ್ಕೂ ಬಹಳ ಡಿಫ್ರೆನ್ಸ್ ಆಗುತ್ತಲ್ಲ. ಯಾಕಂದ್ರೆ ಮಷಿನ್ದು ಹ್ಯೂಮನ್ ಪವರ್ ನ ರಿಡ್ಯೂಸ್ ಮಾಡೋಕೆ ಮಷಿನ್ ಇರೋದು, ಹ್ಯೂಮನ್ದು ಸ್ವಲ್ಪ ಕಷ್ಟ ಕಡಿಮೆ ಮಾಡೋಕ್ಕಾಗಿ ಮಷಿನ್ ಇರುತ್ತೆ. ಅದೇ ತರನೇ ಮನುಷ್ಯರಿಂದ ಸಾರ್ಟಿಂಗ್ ಮಾಡೋಕೆ ತುಂಬಾ ಅಸಾಧ್ಯ. ಯಾಕಂದ್ರೆ ಒಬ್ಬ ಮನುಷ್ಯ ಒಂದ್ ತಾಸಿಗೆ 1,000 ಲೆಟರ್ಸ್ ನ ಸಾರ್ಟ್ ಮಾಡ್ತಾನೆ ಆಸ್ ಪರ್ ಎಸ್ಟಾಬ್ಲಿಷ್ಮೆಂಟ್. ಬಟ್ ಇದು ಟ್ರಾಫಿಕ್ ಮಷಿನ್ ಇತ್ತು, ಇದು ಆಟೋಮೆಟಿಕ್ ಮೇಲ್ ಪ್ರೊಸೆಸಿಂಗ್ ಸೆಂಟರ್ ಇತ್ತು ಅಂತಂದ್ರೆ ಅದನ್ನ ಎದಕ್ಕೋಸ್ಕರ, ಹೈ ಸ್ಪೀಡ್ ಸಾರ್ಟಿಂಗ್ ಇರೋದಕ್ಕೋಸ್ಕರ ಅದನ್ನ ತಂದಿರ್ತಾರೆ. ಎಟ್ ಪ್ರೆಸೆಂಟ್ ದೀಸ್ ಮಷಿನ್ಸ್ ಆರ್ ಫಂಕ್ಷನಿಂಗ್ ಇನ್. ಈಗ ಪ್ರೆಸೆಂಟ್ ಎಲ್ಲೆಲ್ಲಿ ಫಂಕ್ಷನ್ ಮಾಡ್ತಾ ಇದಾವೆ ಅಂದ್ರೆ ನ್ಯೂ ಡೆಲ್ಲಿಯಲ್ಲಿ, ಮುಂಬೈಯಲ್ಲಿ, ಚೆನ್ನೈಯಲ್ಲಿ ಮತ್ತು ಕೋಲ್ಕತ್ತಾದ. ಮೊದಲು ನ್ಯೂ ಡೆಲ್ಲಿ ಮತ್ತು ಚೆನ್ನೈದಲ್ಲಿ ಸ್ಟಾರ್ಟ್ ಮಾಡಿದ್ರು. ಅದಾದ ನಂತರ ಈಗ ನ್ಯೂ ಡೆಲ್ಲಿ, ಮುಂಬೈ, ಚೆನ್ನೈ ಮತ್ತು ಕೋಲ್ಕತ್ತಾದಲ್ಲಿ ಈ ಆಟೋಮೆಟಿಕ್ ಮೇಲ್ ಪ್ರೊಸೆಸಿಂಗ್ ಸೆಂಟರ್ಸ್ ಅನ್ನ, ಮೇಲ್ ಪ್ರೊಸೆಸಿಂಗ್ ಮಷಿನ್ಸ್ ಅನ್ನ ಇಟ್ಟಿದ್ದಾರೆ. ದೀಸ್ ಸೆಂಟರ್ಸ್ ಆರ್ ಎಕ್ವಿಪ್ಡ್ ವಿತ್ ಲೆಟರ್ ಸಾರ್ಟಿಂಗ್ ಮಷಿನ್. ಅಂದ್ರೆ ಇವು 4 ಇದ್ರೊಳಗೆ ಆಟೋಮೆಟಿಕ್ ಮೇಲ್ ಪ್ರೊಸೆಸಿಂಗ್ ಸೆಂಟರ್ಸ್ ಅಂತ ಏನ್ ಕರಿತೀವಲ್ಲ, ಅಂತ ಸೆಂಟರ್ ಗಳಲ್ಲಿ ಯಾವ್ಯಾವ ಮಷಿನ್ಗಳು ಇಟ್ಟಿದ್ದಾರೆ ಅಂತಂದ್ರೆ, ಲೆಟರ್ ಸಾರ್ಟಿಂಗ್ ಮಷಿನ್ ಅಂತ ಒಂದಿದೆ, ಅದು LSM ಅಂತ ಶಾರ್ಟ್ ಅಬ್ರಿವೇಶನ್ ಅಲ್ಲಿ ಕರಿತೀವಿ. ಅಂಡ್ ಮಿಕ್ಸ್ಡ್ ಮೇಲ್ ಸಾರ್ಟರ್, MMS ಅಂತ ಕರಿತೀವಿ. ಇವೆರಡು ತರದ್ದು ಮಷಿನ್ಗಳನ್ನ ಎಕ್ವಿಪ್ ಮಾಡಿದ್ದಾರೆ. ವಿಚ್ ಈಚ್ ವಿತ್ ಸಾರ್ಟಿಂಗ್ ಕೆಪಾಸಿಟಿ ಆಫ್ 35,000 and 18,000 ಐಟಮ್ಸ್ ಪರ್ ಅವರ್ ರೆಸ್ಪೆಕ್ಟಿವ್ಲಿ. ಅಂದ್ರೆ ಒಂದು ಗಂಟೆಯಲ್ಲಿ ಲೆಟರ್ ಸಾರ್ಟಿಂಗ್ ಮಷಿನ್ ಇತ್ತು ಅಂತಂದ್ರೆ 35,000 ಲೆಟರ್ಸ್ ಅನ್ನ ಸಾರ್ಟ್ ಮಾಡುತ್ತೆ. ಅದೇ ರೀತಿಯಾಗಿ ಮಿಕ್ಸ್ಡ್ ಮೇಲ್ ಸಾರ್ಟರ್ ಅಂತಂದ್ರೆ ಇದಕ್ಕೆ ಡಿಫರೆನ್ಸ್ ಏನು ಅಂತಂದ್ರೆ, ಲೆಟರ್ ಸಾರ್ಟಿಂಗ್ ಮಷಿನ್ ಅಲ್ಲಿ ಓನ್ಲಿ ಲೆಟರ್ಸ್ ಮಾತ್ರ ನಾವು ಸಾರ್ಟ್ ಮಾಡ್ತೀವಿ. ಅದೇ ರೀತಿಯಾಗಿ ಮಿಕ್ಸ್ ಮೇಲ್ ಸಾರ್ಟರ್ ಅಂತ ಇರುತ್ತಲ್ಲ, ಅದರೊಳಗಡೆ ಲೆಟರ್ಸ್, ಪಾರ್ಸಲ್ಸ್, ಎಲ್ಲಾ ತರದ್ದು ಆರ್ಟಿಕಲ್ಸ್ ನಾವು ಅದ್ರ ಮೇಲೆ ಇಟ್ಕೊಂಡು ಸಾರ್ಟ್ ಮಾಡ್ತೀವಿ. ಸೊ ಹಂಗಾಗಿ ಇದ್ರದ್ದು ಕೆಪಾಸಿಟಿ ಸ್ವಲ್ಪ 18,000 ಪರ್ ಐಟಮ್ಸ್ ಪರ್ ಅವರ್ ಇರುತ್ತೆ.
ಅದೇ ರೀತಿಯಾಗಿ ಲೆಟರ್ಸ್ ಅಷ್ಟೇ ಇರೋದಕ್ಕೆ LSMದು ಇದು ಸಾರ್ಟಿಂಗ್ ಕೆಪಾಸಿಟಿ ಏನಂತಂದ್ರೆ 35,000 ಐಟಮ್ಸ್ ಪರ್ ಅವರ್ ಇರುತ್ತೆ. ಅದೇ ರೀತಿಯಾಗಿ ಇನ್ನ ಒಂದು ಸಾರ್ಟಿಂಗ್ ಸಬ್ ಆಫೀಸ್. A sorting sub-office is a sub-office which is selected due to its position at or near the junction of several mail lines. ಅಂದ್ರೆ ಒಂದು ಯಾವುದೋ ಒಂದು ಸಬ್ ಆಫೀಸ್ ಅಲ್ಲಿ ಅದು ಮೇಲ್ ಲೈನ್ಸ್ ಏನಿರುತ್ತಲ್ಲ ಆ ಮೇಲ್ ಲೈನ್ಸ್ ಗೆ ಬಹಳಷ್ಟು ಜಂಕ್ಷನ್ ಗೆ ಅದು ಬಂದು ಕೂಡ್ತಾ ಇರ್ತಾವಲ್ಲ ಅಂತ ಆಫೀಸಿಗೆ ಸಾರ್ಟಿಂಗ್ ಸಬ್ ಆಫೀಸ್ ಅಂತ ಕರಿತೀವಿ. To serve as a sorting office for articles addressed to or received from them offices to which the route lies through the sorting sub office. It is authorized to receive all kind of articles. ಅಂದ್ರೆ ಸುತ್ತಮುತ್ತ ಇರ್ತಕ್ಕಂತ ಮೇಲ್ ಲೈನ್ಸ್ ಇರ್ತಕ್ಕಂತ ಆಫೀಸ್ ಗಳಲ್ಲಿ ಇದನ್ನ ಸಾರ್ಟಿಂಗ್ ಆಫೀಸ್ ಅಂತ ಮಾಡ್ತೀವಿ. ಈ ಸಾರ್ಟಿಂಗ್ ಆಫೀಸ್ ಅಲ್ಲಿ ಸಾರ್ಟಿಂಗ್ ಸಬ್ ಆಫೀಸ್ ಅಂತ ಕರಿತೀವಿ. ಸಾರ್ಟಿಂಗ್ ಆಫೀಸ್ ಫಾರ್ ಆರ್ಟಿಕಲ್ ಅಡ್ರೆಸ್ಡ್ ಟು ಆರ್ ರಿಸೀವ್ಡ್ ಫ್ರಮ್ ಆಫೀಸಸ್ ಟು ವಿಚ್ ದ ರೂಟ್ ಲೈಸ್ ಥ್ರೂ ದ ಸಾರ್ಟಿಂಗ್ ಸಬ್ ಲೈನ್. ಅಂದ್ರೆ ಆ ಸಾರ್ಟಿಂಗ್ ಸಬ್ ಆಫೀಸ್ ಗಳಿಗೆ ರೂಟ್ ಅಲ್ಲಿ ನಡುವೆ ಒಂದು, ಈಗ ನಮ್ದು ಪೋಸ್ಟಲ್ ಇದು ಹೆಂಗ ಮಾಡಿರ್ತೀವಲ್ಲ ಸಾರ್ಟಿಂಗ್ ಆಫೀಸ್ಗೆ ಸಬ್ ಆಫೀಸ್ಗಳನ್ನ ನಮ್ಮ ಪೋಸ್ಟ್ ಆಫೀಸ್ಗೆ ಸಬ್ ಆಫೀಸಸ್ ಹೆಂಗಿರ್ತಾವಲ್ಲ ಅದೇ ರೀತಿಯಾಗಿ ಬಹಳಷ್ಟು ಮೇಲ್ ಜಂಕ್ಷನ್ಗಳು ಇದ್ವು ಅಂತಂದ್ರೆ ಅಂತಗಳ ನಡುವೆ ಇದನ್ನ ಸಾರ್ಟಿಂಗ್ ಆಫೀಸ್ ಅಂತ ಇರುತ್ತೆ. ಅದು ಅಲ್ಲಿ ಏನೇನಿರ್ತ ಅಂದ್ರೆ ಸಾರ್ಟಿಂಗ್ ಆಫೀಸ್ ಫಾರ್ ಆರ್ಟಿಕಲ್ಸ್ ಅಡ್ರೆಸ್ ಟು, ಅಲ್ಲಿ ಕೆಲವೊಂದು ಆರ್ಟಿಕಲ್ಸ್ ನ ಆಫೀಸ್ಗೆ ಅಡ್ರೆಸ್ ಇರುವಂತವು ಮತ್ತೆ ಅದರಿಂದ ರಿಸೀವ್ ಆಗಿರ್ತಕ್ಕಂಥವು ಮತ್ತೆ ಯಾವ ರೂಟಿಗೆ ಅವನ್ನ ಕಳಿಸ್ಬೇಕಾಗಿರ್ತದಲ್ಲ ಅಂತವೆಲ್ಲ ಕೆಲಸಗಳು ಸಾರ್ಟಿಂಗ್ ಸಬ್ ಆಫೀಸ್ ಅಲ್ಲಿ ಆಗುತ್ತಾ. ಇಟ್ ಈಸ್ ಆಥರೈಸ್ಡ್ ಟು ರಿಸೀವ್ ಆರ್ಟಿಕಲ್ಸ್ ಆಫ್ ಆಲ್ ಕೈಂಡ್ಸ್ ಇನ್ ಸಾರ್ಟಿಂಗ್. ಅಂದ್ರೆ ಈ ಆಫೀಸ್ ಗಳಲ್ಲಿ ಕೂಡ ಎಲ್ಲಾ ತರಹದ ಆರ್ಟಿಕಲ್ ಗಳನ್ನ ಸಾರ್ಟ್ ಮಾಡಕ್ಕೆ ಇಲ್ಲಿ ಅವಕಾಶ ಇದೆ. ಅಂದ್ರೆ ಇಲ್ಲಿ ಇದಕ್ಕೆ ಪವರ್ ಕೊಟ್ಟಿರ್ತಾರೆ ಸಾರ್ಟಿಂಗ್ ಆಫೀಸ್ ಅಲ್ಲಿ. ಆಮೇಲೆ ಇದು ನೋಡಲ್ ಪೋಸ್ಟ್ ಆಫೀಸ್. ಆಕ್ಚುಲಿ ಪ್ರಾಕ್ಟಿಕಲಿ ಇದು ಎಲ್ಲೂ ಇಲ್ಲ, ಬಟ್ ರೂಲ್ ಅಲ್ಲಿ ಇದೆ. ಸಮ್ ಪೋಸ್ಟ್ ಆಫೀಸಸ್ ಆರ್ ಆಥರೈಸ್ಡ್ ಟು ರಿಸೀವ್ ಲೆಟರ್ಸ್ ಫ್ರಮ್ ನೈಬರಿಂಗ್ ಪೋಸ್ಟ್ ಆಫೀಸ್. ಅಂದ್ರೆ ನಮ್ಮ ಅಕ್ಕಪಕ್ಕದಾಗಿರ್ತಕ್ಕಂಥ ಕೆಲವೊಂದು ಆಫೀಸ್ ಗಳಿಂದ ಪೋಸ್ಟ್ ಆಫೀಸ್ ಗಳಿಂದ ಇಲ್ಲಿ ನಮ್ಮ ಆಫೀಸ್ಗಳಿಗೆ ಸಾರ್ಟ್ ಮಾಡೋಕ್ಕೋಸ್ಕರ ತಗೊಂಡ್ಬರ್ತಾರೆ. ಎದ್ರ ಸಲುವಾಗಿ ಅಂಡ್ ಸಾರ್ಟ್ ದ ಮೇಲ್ ಆಸ್ ಪರ್ ದ ಸಾರ್ಟಿಂಗ್ ಡಯಾಗ್ರಾಮ್ ಗಿವನ್ ಬೈ RMS ಸೂಪರ್ಡೆಂಟ್. ಅಂದ್ರೆ RMS ಸೂಪರ್ಡೆಂಟ್ ಅವರು ಸಾರ್ಟಿಂಗ್ ಡಯಾಗ್ರಾಮ್ ಕೊಟ್ಟಿರ್ತಾರೆ. ಆ ಸಾರ್ಟಿಂಗ್ ಡಯಾಗ್ರಾಮ್ ಪ್ರಕಾರ ಎಲ್ಲರೂ ಈ ಒಂದು ಆಫೀಸ್ ಅನ್ನ ಆಥರೈಸ್ ಮಾಡಿರ್ತಾರೆ. ಏನಂದ್ರೆ ಅದ್ರ ಅಕ್ಕಪಕ್ಕದ ಆಫೀಸ್ ಗಳಿಂದ ಬರ್ತಕ್ಕಂತ ಲೆಟರ್ ಗಳನ್ನ ಸಾರ್ಟ್ ಮಾಡಿ ಒಂದು ಆಫೀಸಿಗೆ ಕಳ್ಸೋಕೋಸ್ಕರ, ಅಂದ್ರೆ ಈಗ ಪಕ್ಕದ ಆಫೀಸ್ ಅಲ್ಲಿ ಬುಕ್ ಆಗಿರ್ತಾವೆ ಅವನ್ನೆಲ್ಲವಷ್ಟನ್ನ ಸಾರ್ಟ್ ಮಾಡಿ ಅಕ್ಕಪಕ್ಕ ಇರ್ತಕ್ಕಂತ ಆಫೀಸ್ಗಳಿಗೆ ಸಾರ್ಟ್ ಮಾಡೋಕೋಸ್ಕರ ಒಂದು ಆಫೀಸಿನ ಆಥರೈಸ್ ಮಾಡಿರ್ತಾರೆ. ಅವರು ಹೆಂಗೆ ಸಾರ್ಟ್ ಮಾಡಾಕ್ತಾರೆ ಅಂತಂದ್ರೆ, ಈಗ ಸಾರ್ಟಿಂಗ್ ಆಫೀಸ್ ಹೆಂಗ್ ಮಾಡ್ತಾರೆ ಅದೇ ತರನೇ ಸಾರ್ಟಿಂಗ್ ಡಯಾಗ್ರಾಮ್ ಇಂದ RMS ಸೂಪರ್ಡೆಂಟ್ ಆ ಸಾರ್ಟಿಂಗ್ ಆಫೀಸಿಗೆ ಒಂದು ಡಯಾಗ್ರಾಮ್ ಪ್ರೊವೈಡ್ ಮಾಡಿರ್ತಾರೆ. ಆ ಡಯಾಗ್ರಾಮ್ ಪ್ರಕಾರ ನೋಡ್ಬಿಟ್ಟು ಅಕ್ಕಪಕ್ಕದ ಆಫೀಸ್ಗಳಿಗೆ ಯಾವಾದ್ರೂ ಇದ್ವು ಅಂತಂದ್ರೆ, ಅಂದ್ರೆ ಡೈರೆಕ್ಟ್ ಆಗಿ ಈಗ ಎಕ್ಸಾಂಪಲ್ ಈಗ ಒಂದು ಯಾವ್ದೋ ಲಾಸ್ಟ್ ಇಂಟೀರಿಯರ್ ಏರಿಯಾದಲ್ಲಿ ಇರುತ್ತೆ ಅದರ ಆಫೀಸಿಂದ ಮತ್ತೆ ಒಂದು ಹೆಡ್ ಕ್ವಾರ್ಟರ್ಗೆ ನಮ್ದು ಸಾರ್ಟಿಂಗ್ ಆಫೀಸ್ ಅಥವಾ RMS ಆಫೀಸ್ ಎಲ್ಲಿರುತ್ತಾ ಅಲ್ಲಿಗೆ ಬಂದು ಅಲ್ಲಿಂದ ಲೆಟರ್ ಸಾರ್ಟ್ ಆಗಿ ನೆಕ್ಸ್ಟ್ ಹೋಗಿ ಮುಟ್ಬೇಕು ಅಂತಂದ್ರೆ ಇಟ್ ಟೇಕ್ ಮ್ಯಾಕ್ಸಿಮಮ್ ಟೈಮ್ ಅಲ್ಲ. ಅದ್ರ ಸಂಬಂಧ ಇವ್ರೇನ್ ಮಾಡಿರ್ತಾರೆ, ಅಕ್ಕಪಕ್ಕದಾಗಿರ್ತಕ್ಕಂಥ ಆಫೀಸ್ಗಳಿಗೆ ಸಾರ್ಟಿಂಗ್ ಮಾಡೋಕೋಸ್ಕರ ಅಲ್ಲಿ ಒಂದು ನಿಯರ್ ಬೈ ಒಂದು ಆಫೀಸ್ ಅನ್ನ ಮಾಡಿರ್ತಾರೆ, ಆಥರೈಸ್ ಮಾಡಿರ್ತಾರೆ. ಆ ಆಫೀಸ್ ಏನಂತಂದ್ರೆ ತನ್ನ ಸುತ್ತಮುತ್ತ ಬರ್ತಕ್ಕಂಥ ಆಫೀಸ್ಗಳದ್ದು ಲೆಟರ್ಸ್ ನ ಸಾರ್ಟಿಂಗ್ ಡಯಾಗ್ರಾಮ್ ಪ್ರಕಾರ ಸಾರ್ಟ್ ಮಾಡಿ ಆಯಾ ಆಫೀಸ್ಗಳಿಗೆ ಅವನ್ನ ಲೆಟರ್ಸ್ ನ ಕಳಿಸೋದು ಅದ್ರ ಕೆಲಸ ಆಗಿರ್ತದೆ. ಸಿಚುವೇಟೆಡ್ ಇನ್ ಇಂಪಾರ್ಟೆಂಟ್ ಸಿಟೀಸ್ ಅಂಡ್ ಟೌನ್ಸ್. ಅಂದ್ರೆ ಕೆಲವೊಂದು ಯಾವ್ದಾದ್ರು ಈಗ ಒಂದು ಊರಲ್ಲಿ 4-5 ಆಫೀಸ್ಗಳು ಇರ್ತವೆ. ಅಂತ ಆಫೀಸ್ಗಳು ಇರೋ ಟೈಮಲ್ಲಿ ಅದನ್ನ ಎಲ್ಲವಷ್ಟನ್ನು RMS ಆಫೀಸಿಗೆ ಕಳಿಸಿ ಆಮೇಲೆ ತರಬೇಕಂತ ಇರಂಗಿಲ್ಲ. ಅಂತ ಟೈಮಲ್ಲಿ ಏನ್ ಮಾಡ್ತಾರೆ, ಅಲ್ಲೇ ತಮ್ಮ ನೈಬರಿಂಗ್ ಇರ್ತಕ್ಕಂಥ ಒಂದು ಆಫೀಸ್ ಅನ್ನ ಆಥರೈಸ್ ಮಾಡಿರ್ತಾರೆ. ಎಲ್ಲಾ ಆಫೀಸ್ನಾಗ ಇರ್ತಕ್ಕಂಥ ಬ್ಯಾಗ್ಗಳು ಅಲ್ಲಿಗೆ ಬರ್ತವೆ. ಅಲ್ಲಿಗೆ ಬಂದಿದ್ದು ಲೆಟರ್ ಸಾರ್ಟ್ ಮಾಡಿ ಸುತ್ತಮುತ್ತ ಇರ್ತಕ್ಕಂಥ ಆಫೀಸ್ಗಳಿಗೆ ಅಲ್ಲೇ ಡೆಲಿವರಿಗೆ ಕಳಿಸ್ಬಿಡ್ತಾರೆ. ಅಂದ್ರೆ ಆ ಆಫೀಸಿಗೆ ಬ್ಯಾಗ್ ಕ್ಲೋಸ್ ಮಾಡಿ ಆ ಆಫೀಸಿಗೆ ಕಳಿಸ್ತಾರೆ. ಮಿಕ್ಕಿದ್ದು ಔಟ್ ಆಫ್ ಸಿಟಿ ಹೋಗ್ತಕ್ಕಂಥ ಆರ್ಟಿಕಲ್ಸ್ ಇದ್ವು ಅಂದ್ರೆ ಮತ್ತೆ ನೆಕ್ಸ್ಟ್ RMS ಆಫೀಸ್ಗಳಿಗೆ ಅವಕ್ಕೆ ಮುಂದೆ ಕಳಿಸ್ತಾರೆ ಸಾರ್ಟ್ ಮಾಡಿ. ಅಂದ್ರೆ
ಲೋಕಲ್ ಸಾರ್ಟಿಂಗ್ ಆಫೀಸ್ಗಳಲ್ಲಿ ಏನಿರ್ತದೆ, ಈಗ ಎಕ್ಸಾಂಪಲ್ ಬೆಂಗಳೂರು ಅಂತಲ್ಲಿ ಇದ್ದಲ್ಲಿ ಏನಂದ್ರೆ ಪೀಕ್ ಅವರ್ಸ್ ಇರುತ್ತೆ, ಒಂದೇ ಅವರ್ ಅಲ್ಲಿ ಎಲ್ಲಾ ಕಡೆಗೆ ಡಿಸ್ಪ್ಯಾಚ್ ಮಾಡೋದಿರುತ್ತೆ. ಅಂತ ಟೈಮಲ್ಲಿ ಪೀಕ್ ಅವರ್ ಡಿಸ್ಪ್ಯಾಚ್ ಮಾಡಿ ಲೋಕಲ್ದಾಗಿರೋದನ್ನು ಡಿಸ್ಪ್ಯಾಚ್ ಮಾಡ್ಬೇಕಂದ್ರೆ ಅಲ್ಲಿರ್ತಕ್ಕಂಥ ಸಾರ್ಟಿಂಗ್ ಆಫೀಸ್ಗಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಪ್ರೆಷರ್ ಆಗುತ್ತೆ ಅಂತಂದು ಸುತ್ತಮುತ್ತ ಇರ್ತಕ್ಕಂಥ ಆಫೀಸ್ಗಳದ್ದು ಎಲ್ಲವಷ್ಟು ಸಾರ್ಟಿಂಗು ಇಲ್ಲೇ ಮಾಡಿಸಿ ಮಿಕ್ಕಿದ್ದನ್ನಷ್ಟೇ ಅಲ್ಲಿ ನಾನ್ ಡೆಲಿವರಿ ಇದು NTD ಆರ್ಟಿಕಲ್ಸ್ ಏನಿರ್ತವೆ ಅವನ್ನ ಮುಂದಕ್ಕೆ ಫಾರ್ವರ್ಡ್ ಮಾಡುವಂತ ಕೆಲಸ ಮಾಡೋದ್ರಿಂದ ಸಾರ್ಟಿಂಗ್ ಆಫೀಸ್ನಾಗ ಪ್ರೆಷರ್ ಮತ್ತೆ ಪೀಕ್ ಅವರ್ಸ್ ಅಲ್ಲಿ ಇರ್ತಕ್ಕಂಥ ಗಡಬಡಿ ಏನಿರುತ್ತೆ ಅದರಿಂದ ಸ್ವಲ್ಪ ತಪ್ಪಲಿ ಅನ್ನೋದಕ್ಕೋಸ್ಕರ ಈ ಯಾವ್ದೋ ನೋಡಲ್ ಪೋಸ್ಟ್ ಆಫೀಸ್ ಅಂತ ಮಾಡಿರ್ತಾರೆ. ಅದೇ ರೀತಿಯಾಗಿ 11B ಏನ್ ಹೇಳುತ್ತಂದ್ರೆ ಸೆಂಟ್ರಲ್ ಬ್ಯಾಗಿಂಗ್ ಯೂನಿಟ್ ಆರ್ ಕೇಂದ್ರೀಯ ಬ್ಯಾಗಿಂಗ್ ಯೂನಿಟ್ ಅಂದ್ರೆ ದಿಸ್ ಯೂನಿಟ್ ಇಸ್ ಎ ಬ್ರಾಂಚ್ ಆಫ್ RMS. ಅಂದ್ರೆ ಇದು RMS ನ ಒಂದು ಬ್ರಾಂಚ್, ಸೆಂಟ್ರಲ್ ಬ್ಯಾಗಿಂಗ್ ಯೂನಿಟ್ ಅಂತ ಏನ್ ಕರಿತೀವಲ್ಲ ಇದು RMS ನ ಒಂದು ಬ್ಯಾಗ್ ಆಗಿರುತ್ತೆ, ಇದು ಬ್ರಾಂಚ್ ಆಗಿರುತ್ತೆ. ಹಿಯರ್ ದ ಬಂಡಲ್ಸ್ ಪ್ರಿಪೇರ್ಡ್ ಬೈ ಪೋಸ್ಟ್ ಆಫೀಸಸ್ ಆರ್ ಮೇಲ್ ಆಫೀಸಸ್ ಗ್ರೂಪ್ಡ್ ಅಂಡ್ ಎನ್ಕ್ಲೋಸ್ಡ್ ಇನ್ ಎ ಡೈರೆಕ್ಟ್ ಬ್ಯಾಗ್. ಅಂದ್ರೆ ಇದನ್ನ ಒಂದು ಎಕ್ಸಾಂಪಲ್ ಇಂದ ಹೇಳ್ತೀನಿ ನೋಡ್ರಿ. ಇಲ್ಲಿ 3 ಆಫೀಸ್ ಇರ್ತವೆ, ಈ 3 ಆಫೀಸ್ಗಳಿಗೆ ಬಂಡಲ್ಸ್ ಮಾಡಿ ಕಳಿಸ್ಬೇಕಾಗಿರುತ್ತೆ. ಇದೇನ್ ಹೇಳುತ್ತೆ, ಹಿಯರ್ ದ ಬಂಡಲ್ಸ್ ಪ್ರಿಪೇರ್ಡ್ ಬೈ ಪೋಸ್ಟ್ ಆಫೀಸಸ್ ಆರ್ ಮೇಲ್ ಆಫೀಸಸ್ ಗ್ರೂಪ್ಡ್ ಅಂಡ್ ಎನ್ಕ್ಲೋಸ್ಡ್ ಇನ್ ಎ ಡೈರೆಕ್ಟ್ ಬ್ಯಾಗ್. ಅಂದ್ರೆ ಈಗ ಇಲ್ಲಿ 3 ಆಫೀಸ್ ಇದಾವೆ, ಆದ್ರೆ ಈ 3 ಆಫೀಸ್ಗಳಿಗೆ ಕಳಿಸ್ಬೇಕು. ಈ 3 ಆಫೀಸಿಂದ ಈ ಆಫೀಸ್ಗೆ ಒಂದು ಬಂಡಲ್ ಹೋಗ್ಬೇಕು, ಈ ಆಫೀಸ್ಗೆ ಒಂದು ಬಂಡಲ್ ಹೋಗ್ಬೇಕು, ಈ ಆಫೀಸ್ಗೆ ಒಂದು ಬಂಡಲ್ ಹೋಗ್ಬೇಕು. ಅದೇ ರೀತಿಯಾಗಿ ಈ ಆಫೀಸಿಂದನೂ ಈ ಆಫೀಸ್ಗೆ ಒಂದು ಬಂಡಲ್ ಹೋಗ್ಬೇಕು, ಇದಕ್ಕೊಂದು ಬಂಡಲ್ ಹೋಗ್ಬೇಕು, ಇದಕ್ಕೊಂದು ಬಂಡಲ್ ಹೋಗ್ಬೇಕು. ಸೊ ಆ ಟೈಮಲ್ಲಿ ಏನಾಗುತ್ತೆ, ಈ 3 ಆಫೀಸ್ ನಿಂದ ಇಲ್ಲಿದೊಂದು 3 ಬಂಡಲ್ಗಳನ್ನ ಒಂದೊಂದು ಆಫೀಸ್ ರಿಸೀವ್ ಮಾಡ್ಕೋಬೇಕಾಗತ್ತೆ. ಅಂತ ಟೈಮಲ್ಲಿ ಏನಾಗುತ್ತೆ, ಸ್ವಲ್ಪ ಕನ್ಫ್ಯೂಷನ್, ಆಮೇಲೆ ಎಕ್ಸ್ಟ್ರಾ ವರ್ಕ್, ಎಕ್ಸ್ಟ್ರಾ ಮ್ಯಾನ್ ಪವರ್ ಯೂಸ್ ಆಗುತ್ತೆ. ಅದ್ರ ಬದಲು ಏನ್ ಮಾಡ್ತಾರೆ, ಈ ಆಫೀಸಿಂದ ಪ್ರಿಪೇರ್ ಆಗಿರ್ತಕ್ಕಂಥದ್ದು 3 ಬಂಡಲ್ಗಳು ಏನಿರ್ತಾವಲ್ಲ ಅದನ್ನ ಈ ಸೆಂಟ್ರಲ್, ಇದಕ್ಕೆ ಏನ್ ಕರಿತೀವಲ್ಲ ಸೆಂಟ್ರಲ್ ಬ್ಯಾಗಿಂಗ್ ಯೂನಿಟ್ ಅಂತ ಕರಿತೀವಲ್ಲ, ಸೆಂಟ್ರಲ್ ಬ್ಯಾಗಿಂಗ್ ಯೂನಿಟ್ ಗೆ ಇವರು 2 ಬಂಡಲ್ ಮಾಡಿ ಈ 3 ಬಂಡಲ್ಗಳು ಮಾಡಿ ಈ ಸೆಂಟ್ರಲ್ ಬ್ಯಾಗಿಂಗ್ ಯೂನಿಟ್ ಕಳಿಸ್ತಾರೆ, ಇವರು 3 ಬಂಡಲ್ ಮಾಡಿ ಈ ಸೆಂಟ್ರಲ್ ಬ್ಯಾಗಿಂಗ್ ಯೂನಿಟ್ ಕಳಿಸ್ತಾರ. ಅದೇ ರೀತಿಯಾಗಿ ಇವರು ಕೂಡ 3 ಬ್ಯಾಗಿಂಗ್ ಯೂನಿಟ್ ಮಾಡಿ ಇಲ್ಲಿ ಕಳಿಸ್ತಾರ. ಇಲ್ಲಿ CBO ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಆ ಬಂಡಲ್ಗಳನ್ನ ಇಂಡಿವಿಜುವಲ್ ಬಂಡಲ್ಗಳನ್ನ ಓಪನ್ ಮಾಡಿ ಇದು ಆ ಬಂಡಲ್ಗಳನ್ನ ಸಾರ್ಟ್ ಮಾಡಿ ಇದಕ್ಕೆ ಇಲ್ಲಿದ್ದ ಬಂದಿರತಕ್ಕಂತ 3 ಬಂಡಲ್ಗಳು ಏನಿರ್ತಾವ ಈ ಆಫೀಸ್ಗೆ ಇದ್ದದನ್ನ ಈ ಆಫೀಸ್ಗೆ, ಈ ಆಫೀಸ್ಗೆ ಇದ್ದದನ್ನ ಈ ಆಫೀಸ್ಗೆ, ಈ ಆಫೀಸ್ಗೆ ಇದ್ದದನ್ನ ಈ ಆಫೀಸ್ಗೆ. ಸೊ ಇಲ್ಲಿದ್ದ ಡೈವರ್ಟ್ ಆಗಿ ಬಂದು ಒಂದ್ ಕಡೆ ಕೂಡ್ತವೆ, ಒಂದ್ ಕಡೆ ಕೂಡಿ ಮತ್ತೆ ಡೈವರ್ಟ್ ಆಗಿ ಆಯಾ ಆಫೀಸಿಂದ ಆಯಾ ಆಫೀಸ್ಗೆ ಹೋಗ್ತದೆ. ಸೊ ಇದರಿಂದ ಏನಾಗುತ್ತೆ, ಕೆಲ್ಸನೂ ಕಡಿಮೆ ಆಗುತ್ತೆ, ಹ್ಯಾಂಡ್ಲಿಂಗ್ ಇದನ್ನು ಕಡಿಮೆ ಆಗುತ್ತೆ. ಸೊ ಹಂಗಾಗಿ ಇದನ್ನ ಮಾಡೋಕ್ಕೋಸ್ಕರ ಸೆಂಟ್ರಲ್ ಬ್ಯಾಗಿಂಗ್ ಯೂನಿಟ್ ಅನ್ನ ರೆಡಿ ಮಾಡಿರ್ತಾರೆ. ನೆಕ್ಸ್ಟ್ ಬಂದು ರಿಟರ್ನ್ ಲೆಟರ್ ಆಫೀಸ್ ಅಂದ್ರೆ RLO ಅಂತ ಕರಿತೀವಲ್ಲ, ರಿಟರ್ನ್ ಲೆಟರ್ ಆಫೀಸ್ ಅನ್ನ ನಾವು ಅಬ್ರಿವೇಷನ್ ಏನಂತ ಕರಿತೀವಿ, RLO ಅಂತ ಕರಿತೀವಿ. ಎ ರಿಟರ್ನ್ ಲೆಟರ್ ಆಫೀಸ್ ಈಸ್ ಎಸ್ಟಾಬ್ಲಿಷ್ಡ್ ಅಟ್ ಹೆಡ್ ಕ್ವಾರ್ಟರ್ಸ್ ಆಫ್ ಪೋಸ್ಟಲ್ ಸರ್ಕಲ್. ಅಂದ್ರೆ ಈ RLO ಎಲ್ಲಿ ಎಸ್ಟಾಬ್ಲಿಷ್ ಆಗಿರುತ್ತೆ, ಹೆಡ್ ಕ್ವಾರ್ಟರ್ ಆಫ್ ಪೋಸ್ಟಲ್ ಸರ್ಕಲ್. ನಮ್ ಪೋಸ್ಟಲ್ ಸರ್ಕಲ್ ಎಲ್ಲಿದೆ, ಬೆಂಗಳೂರಲ್ಲಿದೆ. ಸೊ ನಮ್ದು RLO ಬಂದು ಎಲ್ಲಿ ಎಸ್ಟಾಬ್ಲಿಷ್ ಆಗಿರುತ್ತೆ, ಬೆಂಗಳೂರಲ್ಲಿ ಇದು ಎಸ್ಟಾಬ್ಲಿಷ್ ಆಗಿರುತ್ತೆ. ಅದೇ ತರ ಇದನ್ನ ಎಲ್ಲಾ ಕಡೆ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಲೊಕೇಟ್ ಮಾಡಿರ್ತಾರೆ. ಇಲ್ಲಿ ಯಾವ ಯಾವ ಆರ್ಟಿಕಲ್ ನ ಡೀಲ್ಸ್ ಮಾಡ್ತಾರೆ ಅಂದ್ರೆ ಅನ್ಕ್ಲೈಮ್ಡ್ ಅಂಡ್ ರೆಫ್ಯೂಸ್ಡ್ ಆರ್ಟಿಕಲ್ಸ್. ಅಂದ್ರೆ ಯಾವಾದ್ರೂ ಎರಡೂ ಕಡೆ ಅನ್ಕ್ಲೈಮ್ ಆಗಿರ್ಬೇಕು, ಸೆಂಡರ್ ಕೂಡ ಅನ್ಕ್ಲೈಮ್ ಆಗಿರ್ಬೇಕು, ಇದ್ದವ್ರು ಯಾರಿಗೆ ಕಳಿಸಿರ್ತಾರಲ್ಲ ಅವ್ರಿಗೂ ಕೂಡ ಡೆಲಿವರಿ ಆಗಿಲ್ಲ ಅಂತಂದ್ರೆ ಅಂತ ಅನ್ಕ್ಲೈಮ್ಡ್ ಆರ್ಟಿಕಲ್ಸ್ ಅನ್ನ RLO ಕಳಿಸ್ತೀವಿ. ಅದೇ ರೀತಿಯಾಗಿ ಫ್ರಮ್ ಅಡ್ರೆಸ್ ದವರು ರೆಫ್ಯೂಸ್ ಮಾಡಿ ಟು ಅಡ್ರೆಸ್ ದವರು ರೆಫ್ಯೂಸ್ ಮಾಡಿ ಫ್ರಮ್ ಅಡ್ರೆಸ್ ಗೆ ಬರುತ್ತೆ, ಅವರು ಕೂಡ ರೆಫ್ಯೂಸ್ ಮಾಡಿದ್ರು ಅಂತಂದ್ರೆ ಅಂತ ಆರ್ಟಿಕಲ್ ನ ನಾವೇನ್ ಮಾಡ್ತೀವಿ, RLO ಸೆಂಡ್ ಮಾಡ್ತೀವಿ. ಆಮೇಲೆ ಆರ್ಟಿಕಲ್ಸ್ ವಿತೌಟ್ ಅಡ್ರೆಸಸ್, ಕೆಲವೊಂದು ಆರ್ಟಿಕಲ್ಸ್ ಕಳ್ಸಿರ್ತಾರೆ ಅವಕ್ಕೆ ಅಡ್ರೆಸ್ ಇರಂಗಿಲ್ಲ ಸರಿಯಾಗಿ, ಅಂತ ಆರ್ಟಿಕಲ್ ಕೂಡ RLO ಕಳಿಸ್ತೀವಿ. ವಿತ್ ಅನ್ಡಿಸಿಫೆರೇಬಲ್ ಅಂತಂದ್ರೆ ಸರಿಯಾಗಿ ಸಮರ್ಪಕವಾಗಿ ಉತ್ತರ ಇದು ಅಡ್ರೆಸ್ ಇರಂಗಿಲ್ಲ, ಯಾವುದೋ ಒಂದು ಸುಮ್ನೆ
ಒಂದು ಅನಾಮಧೇಯ ಪತ್ರ ಅಂತ ಏನ್ ಹೇಳ್ತೀವಲ್ಲ ಆ ತರ ಅಂತ ಪತ್ರಗಳು. ಆಮೇಲೆ ಇನ್ಕಂಪ್ಲೀಟ್ ಅಡ್ರೆಸ್, ಫ್ರಮ್ ಅಡ್ರೆಸ್ ಇನ್ಕಂಪ್ಲೀಟ್ ಇರಬೇಕು, ಟು ಅಡ್ರೆಸ್ ಇನ್ಕಂಪ್ಲೀಟ್ ಇರಬೇಕು, ಅಂತ ಪತ್ರಗಳನ್ನ ನಾವೇನ್ ಮಾಡ್ತೀವಿ ಆರ್ ಎಲ್ ಆಫೀಸಿಗೆ ಕಳಿಸ್ತೀವಿ. ಇದನ್ನು ಕೇಳಿದ್ರೆ ಕೇಳ್ಬೋದು, ಆರ್ ಎಲ್ ಲಾಂಗ್ ಫಾರ್ಮ್ ಏನಂತ, ರಿಟರ್ನ್ಡ್ ಲೆಟರ್ ಆಫೀಸ್. ಆಮೇಲೆ 12A ಅಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಸೆಂಟರ್. ಟ್ರಾನ್ಸ್ಕ್ರಿಪ್ಷನ್ ಸೆಂಟರ್ ಅಂತಂದ್ರೆ ಈಗ ಸಪೋಸ್ ಕರ್ನಾಟಕದಿಂದ ಒಬ್ಬ ವ್ಯಕ್ತಿ ಪ್ರೈಮ್ ಮಿನಿಸ್ಟರ್ ಲೆಟರ್ ಹಾಕ್ತಾನೆ. ಪ್ರೈಮ್ ಮಿನಿಸ್ಟರ್ ಲೆಟರ್ ಹಾಕ್ಬೇಕಾದ್ರೆ ಅವನೇನ್ ಮಾಡ್ತಾನೆ ಅಂದ್ರೆ ನಾವು ಕನ್ನಡದಲ್ಲೇ ವ್ಯವಹರಿಸೋಣ ಅಂತಂದು ಏನ್ ಮಾಡ್ತಾನೆ, ಫ್ರಮ್ ಅಡ್ರೆಸ್ ಟು ಅಡ್ರೆಸ್ ಕನ್ನಡದಲ್ಲಿ ಬರೀತಾನ, ಕಳಿಸ್ತಾನ. ನೀವು ಬೆಂಗಳೂರವರೆಗೂ ಅಪ್ ಟು ಬೆಂಗಳೂರವರೆಗೂ ಹೋಗೋ ತನಕ ನಮ್ ಕರ್ನಾಟಕ ಸ್ಟೇಟ್ ಅಲ್ಲಿ ಎಲ್ಲಾದ್ರೂ ಹೋಗ್ಲಿ ಕನ್ನಡದಲ್ಲಿ ಹೋಗ್ತಾರೆ, ಇದು ಮಾಡ್ತಾರೆ. ಅದಾದ ನಂತರ ನೆಕ್ಸ್ಟ್ ಅದು ನ್ಯೂ ಡೆಲ್ಲಿಗೆ ಹೋಗ್ಬೇಕಲ್ಲ ಪ್ರೈಮ್ ಮಿನಿಸ್ಟರ್ಗೆ ಅಂದ್ರೆ, ಸೊ ಅವರಿಗೆ ಕನ್ನಡ ನಾಲೆಡ್ಜ್ ಇರ್ಬೇಕಂತ ಏನು ಇದು ಇರಲ್ಲ. ಸೊ ಅಂತದನ್ನ ನಮ್ಮ ಹತ್ರ ಇರ್ತಕ್ಕಂಥ ಆರ್ಟಿಕಲ್ಗಳನ್ನ ಟ್ರಾನ್ಸ್ಲೇಟ್ ಮಾಡಿ ಅದನ್ನ ಇಂಗ್ಲಿಷ್ ಒಳಗೆ ಮಾಡುವಂತ ಕೆಲಸ ಮಾಡುವಂತ ಸೆಂಟರ್ಗೆ ಏನಂತ ಕರಿತೀವಿ, ಟ್ರಾನ್ಸ್ಕ್ರಿಪ್ಷನ್ ಸೆಂಟರ್ ಅಂತ ಕರಿತೀವಿ. A transcription center is a shell established in a sorting office situated normally at the headquarters of the circle. ಅಂದ್ರೆ ಟ್ರಾನ್ಸ್ಕ್ರಿಪ್ಷನ್ ಸೆಂಟರ್ಗಳು ಏನಂತಂದ್ರೆ ಸಾರ್ಟಿಂಗ್ ಆಫೀಸ್ ಅಲ್ಲಿ ಎಸ್ಟಾಬ್ಲಿಷ್ ಆಗಿರುತ್ತದೆ. ಅವು ನಾರ್ಮಲಿ ಎಲ್ಲಿರ್ತಾವ ಅಂದ್ರೆ ಹೆಡ್ ಕ್ವಾರ್ಟರ್ ಆಫ್ ದ ಸರ್ಕಲ್ ಎಲ್ಲಿರುತ್ತಲ್ಲ ಅಲ್ಲಿ ಇರ್ತವೆ. ಇಲ್ಲ ಅಂತಂದ್ರೆ ಸಾರ್ಟಿಂಗ್ ಆಫೀಸ್, ಕನ್ವೀನಿಯಂಟ್ ಸಾರ್ಟಿಂಗ್ ಆಫೀಸ್ ಇನ್ ದ ಸರ್ಕಲ್. ಆಮೇಲೆ ಅಲ್ಲಾದ್ರೂ ಇರ್ಬೋದು, ಇದು ಕಂಪಲ್ಸರಿ ರೂಲ್ ಇಲ್ಲ. ಆರಲ್ಲೂ ಮಾತ್ರ ಹೆಡ್ ಕ್ವಾರ್ಟರ್ ನಲ್ಲೇ ಇರುತ್ತೆ. ಬಟ್ ಟ್ರಾನ್ಸ್ಕ್ರಿಪ್ಷನ್ ಸೆಂಟರ್ ಐದರ್ ಹೆಡ್ ಕ್ವಾರ್ಟರ್ ಆಫ್ ದ ಸರ್ಕಲ್ ನಾಗಾದ್ರೂ ಇರ್ಬೋದು, ಇಲ್ಲ ಅಂತಂದ್ರೆ ಕನ್ವೀನಿಯಂಟ್ ಸಾರ್ಟಿಂಗ್ ಆಫೀಸ್ ಇನ್ ದ ಸರ್ಕಲ್. ಅವ್ರಿಗೆ ಯಾವ್ದು ಕನ್ವೀನಿಯಂಟ್ ಆಗುತ್ತಾ, ಎಲ್ಲಾ ಕಡೆ ಹೋಗೋದಕ್ಕೆ ಬರೋದಕ್ಕೆ ಕನ್ವೀನಿಯಂಟ್ ಆಗತಕ್ಕಂತ ಸಾರ್ಟಿಂಗ್ ಆಫೀಸ್ ಇರುತ್ತೆ. ಈಗ ಎಕ್ಸಾಂಪಲ್ ಬಾರ್ಡರ್ ಅಲ್ಲಿ ಇರುತ್ತೆ ಅನ್ಕೊಳ್ರಿ, ಯಾವ್ದೋ ಒಂದು ಈಗ ತಮಿಳ್ನಾಡು ಕರ್ನಾಟಕ ಬಾರ್ಡರ್ ಇದೆ, ಅದಕ್ಕೆ ಸಮೀಪವಾಗಂತ ಕನ್ವೀನಿಯಂಟ್ ಆಗುವಂತದ್ದು. ಯಾಕಂದ್ರೆ ಸಿಕ್ಕಾಪಟ್ಟೆ ತಮಿಳ್ನಾಡಿಗೆ ಕರ್ನಾಟಕಕ್ಕೆ ಕಮ್ಯುನಿಕೇಟ್ ಆಗ್ತಾ ಇರುತ್ತೆ. ಬಟ್ ಇವ್ರು ಕನ್ನಡದಲ್ಲೇ ಬರೀತಾ ಇರ್ತಾರೆ, ಅವ್ರು ತಮಿಳಲ್ಲೇ ಬರೀತಾ ಇರ್ತಾರೆ ಅನ್ಕೊಳ್ರಿ. ಅಂತದ್ರಲ್ಲಿ ಅವ್ರಿಗೆ ಯಾವ್ದು ಕನ್ವೀನಿಯಂಟ್ ಆಗುತ್ತ ಸಾರ್ಟಿಂಗ್ ಆಫೀಸ್, ಆ ತರದ್ದು ಒಂದು ಸಾರ್ಟಿಂಗ್ ಆಫೀಸ್ ಅನ್ನ ಚೂಸ್ ಮಾಡಿರ್ತಾರೆ. ಅಂತಲ್ಲಿ ಮಾತ್ರ ಈ ಟ್ರಾನ್ಸ್ಕ್ರಿಪ್ಷನ್ ಸೆಂಟರ್ ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಟ್ರಾನ್ಸ್ಕ್ರಿಪ್ಷನ್ ಸೆಂಟರ್ ಟ್ರಾನ್ಸ್ಕ್ರೈಬ್ಸ್ ದ ಅಡ್ರೆಸ್ ರಿಟರ್ನ್ ಆನ್ ಆರ್ಟಿಕಲ್ ಇನ್ ರೀಜನಲ್ ಲ್ಯಾಂಗ್ವೇಜ್ ಇಂಟು ಇಂಗ್ಲಿಷ್. ಅಂದ್ರೆ ಈಗೆಲ್ಲ ನಾವು ಗೂಗಲ್ ಸರ್ಚ್ ಮಾಡ್ತೀವಿ, ಗೂಗಲ್ ಸರ್ಚ್ ಮಾಡಿದ ತಕ್ಷಣನೇ ಕನ್ನಡದಲ್ಲಿ, ತೆಲುಗುದಲ್ಲಿ ಯಾವ್ದ್ರಲ್ಲಾದ್ರೂ ಇರ್ಲಿ ಅದು ನಮ್ಗೆ ಇಂಗ್ಲಿಷ್ ಅಲ್ಲಿ ಬಂದ್ಬಿಡುತ್ತೆ. ಬಟ್ ಮೊದ್ಲಿಗೆಲ್ಲ ಇರ್ಲಿಲ್ಲಲ್ಲ. ಸೊ ರೀಜನಲ್ ಲ್ಯಾಂಗ್ವೇಜ್ ಅನ್ನ ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಕಳಿಸುವಂತ ಕೆಲಸವನ್ನ ಈ ಟ್ರಾನ್ಸ್ಕ್ರಿಪ್ಷನ್ ಸೆಂಟರ್ ಮೊದಲಿಗೆ ಮಾಡ್ತಾ ಇತ್ತು. ನೆಕ್ಸ್ಟ್, ಆಫೀಸ್ ಆಫ್ ಎಕ್ಸ್ಚೇಂಜ್. ಇದು ಫಾರಿನ್ ಪೋಸ್ಟ್ ಗೆ ಸಂಬಂಧಪಟ್ಟಂಗೆ an office which exchanges mail with office in foreign countries is known as an office of exchange. ಅಂದ್ರೆ an office which exchanges mails with offices in foreign countries. ಅಂದ್ರೆ ಫಾರಿನ್ ಕಂಟ್ರಿಲಿ ಇರ್ತಕ್ಕಂತ ಆಫೀಸ್ ಗಳಿಂದ ಮೇಲ್ಸ್ ನ ಎಕ್ಸ್ಚೇಂಜ್ ಮಾಡ್ತಕ್ಕಂತ ಕೆಲಸವನ್ನು ಯಾರು ಮಾಡ್ತಾರೆ, ಎಂತ ಆಫೀಸ್ ಅಲ್ಲಿ ಮಾಡ್ತೀವಲ್ಲ ಆ ಆಫೀಸ್ ಅನ್ನ ಆಫೀಸ್ ಆಫ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಅಂದ್ರೆ ಈಗ ಫಾರಿನ್ ಕಂಟ್ರಿಯಲ್ಲಿ ಪೋಸ್ಟ್ ಆಫೀಸಸ್ ಇರ್ತಾವಲ್ಲ, ಆ ಆಫೀಸ್ ಇಂದ ಬಂದಂತ ಆರ್ಟಿಕಲ್ಗಳನ್ನ ಮೇಲ್ಸ್ ಅನ್ನ ನಾವು ತಗೊಳೋದು, ನಮ್ಮ ಆಫೀಸ್ ಇಂದ ಹೋಗಿ ಬಂದಿರ್ತಕ್ಕಂಥ ಮೇಲ್ಗಳನ್ನ ಅವ್ರಿಗೆ ತಗೊಳೋದು. ಅದೇನ್ ಮಾಡ್ತೀವಲ್ಲ ಆ ಕೆಲಸ ಮಾಡ್ತಕ್ಕಂಥ ಆಫೀಸಿಗೆ ನಾವೇನಂತ ಕರಿತೀವಿ, ಆಫೀಸ್ ಆಫ್ ಎಕ್ಸ್ಚೇಂಜ್ ಅಂತ ಕರಿತೀವಿ. This may be a post office, sorting office or a section. ಅಂದ್ರೆ ಆಫೀಸ್ ಆಫ್ ಎಕ್ಸ್ಚೇಂಜ್ ಯಾವ್ದಾದ್ರೂ ಆಗಿರ್ಬೋದು, ಪೋಸ್ಟ್ ಆಫೀಸ್ ಆದ್ರೂ ಆಗಿರ್ಬೋದು, ಸಾರ್ಟಿಂಗ್ ಆಫೀಸ್ ಆದ್ರೂ ಆಗಿರ್ಬೋದು, ಸೆಕ್ಷನ್ ಆದ್ರೂ ಆಗಿರ್ಬೋದು. It is referred to as the dispatching office of exchange in respect of mails it makes up and addresses to an office of exchange in other country. ಅಂದ್ರೆ ಡಿಸ್ಪ್ಯಾಚ್ ಆಫೀಸ್ ಆಫ್ ಎಕ್ಸ್ಚೇಂಜ್ ಅಂತಂದ್ರೆ, ಡಿಸ್ಪ್ಯಾಚಿಂಗ್ ಆಫ್ ಆಫೀಸ್ ಆಫ್ ಎಕ್ಸ್ಚೇಂಜ್ ಅಂತಂದ್ರೆ ಇಲ್ಲಿಂದ ಹೋಗ್ತಕ್ಕಂತ ಲೆಟರ್ಗಳು ಏನಿರುತ್ತದಲ್ಲ ಅದು ಏನ್ ಮಾಡುತ್ತೆ ಅಂತಂದ್ರೆ, ಯಾವ್ದು ಬೇರೆ ಕಂಟ್ರಿಗೆ ಹೋಗ್ಬೇಕಾಗಿರ್ತದಲ್ಲ ಆ ಅಡ್ರೆಸ್ಸಿಗೆ ಇಲ್ಲಿದ್ದ ಡಿಸ್ಪ್ಯಾಚ್ ಮಾಡುವಂತ ಕೆಲಸವನ್ನ ಅದು ಮಾಡುತ್ತೆ. ಏನು ಸಾರ್ಟಿಂಗ್ ಆಫೀಸ್ ಆಫ್ ಎಕ್ಸ್ಚೇಂಜ್ ಕೆಲಸ ಮಾಡುತ್ತೆ. ಇಲ್ಲಿ ಸಪೋಸ್ ನಮ್ಮ ಇಂಡಿಯಾದಿಂದ ಅಮೆರಿಕಕ್ಕೆ ಹೋಗ್ಬೇಕಾಗಿರುತ್ತೆ ಒಂದ್ ಯಾವ್ದೋ ಆರ್ಟಿಕಲ್ ಅಂತಂದ್ರೆ, ಆ ಅಮೆರಿಕದಲ್ಲಿ ಇರ್ತಕ್ಕಂಥ ಎಕ್ಸ್ಚೇಂಜ್ ಆಫೀಸ್ ಅದ್ರದ್ದು ಏನ್ ಅಡ್ರೆಸ್ ಇರುತ್ತಲ್ಲ ಅದಕ್ಕೆ ಇಲ್ಲಿಂದ ಈಗ ಎಕ್ಸಾಂಪಲ್ ನಾವೀಗ ನಮ್ಮ ಒಂದು ಊರಿಂದ ಯಾವ್ದೋ ಒಂದು ಊರಿಗೆ ಕಳಿಸ್ಬೇಕಂದ್ರೆ ನಾವು ಇಲ್ಲಿಂದ ಇಲ್ಲಿಗೆ ಮೇಲ್ಸ್ ಕಳಿಸ್ತೀವಲ್ಲ, ಅದೇ ತರ ನಮ್ಮ ಕಂಟ್ರಿಯಿಂದ ಬೇರೆ ಕಂಟ್ರಿಗೆ ಏನಾದ್ರು ಕಳಿಸ್ಬೇಕಂತಂದ್ರೆ ಅಲ್ಲಿ ಆಫೀಸ್ ಆಫ್ ಎಕ್ಸ್ಚೇಂಜ್ ಯಾವ್ದಿರುತ್ತಲ್ಲ ಆ ಆಫೀಸಿಗೆ ಏನ್ ಕಳಿಸ್ತೀವಿ ಅದನ್ನ ಡಿಸ್ಪ್ಯಾಚಿಂಗ್ ಆಫೀಸ್ ಆಫ್ ಎಕ್ಸ್ಚೇಂಜ್ ಅಂತ ಕರಿತೀವಿ.
It is called the receiving office of exchange in respect of mails addressed to it by an office of exchange from other country. ಅಂದ್ರೆ ಡಿಸ್ಪ್ಯಾಚಿಂಗ್ ಆಫೀಸ್ ಆಫ್ ಎಕ್ಸ್ಚೇಂಜ್ ಅಂತ ಯಾವ ಕರಿತೀವಿ, ನಮ್ಮ ಆಫೀಸಿಂದ ಮುಂದಗಡೆ ಬೇರೆ ಯಾವುದೋ ಕಂಟ್ರಿಗೆ ಕಳಿಸ್ತಾ ಇದೀವಿ ಅಂತಂದ್ರೆ ಅದನ್ನ ಡಿಸ್ಪ್ಯಾಚ್ ಅಂತ ಕರಿತೀವಿ. ಇನ್ನೊಂದು ಬೇರೆ ಕಂಟ್ರಿಯಿಂದ ನಮಗೆ ಅಡ್ರೆಸ್ ಆಗಿರ್ತಕ್ಕಂಥ ಆರ್ಟಿಕಲ್ ನ ರಿಸೀವ್ ಮಾಡ್ತಕ್ಕಂಥ ಒಂದು ಆಫೀಸ್ ಏನ್ ಕೊಟ್ಟಿರ್ತೀವಲ್ಲ ಅದನ್ನ ರಿಸೀವಿಂಗ್ ಆಫೀಸ್ ಆಫ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಅಂದ್ರೆ ಹೋಗೋದಕ್ಕೆ ಡಿಸ್ಪ್ಯಾಚ್, ನಮ್ಮ ಹತ್ರ ಬರೋದಕ್ಕೆ ರಿಸೀವಿಂಗ್. The term outward office of exchange and inward office of exchange are also used to describe them. ಅಂದ್ರೆ ಡಿಸ್ಪ್ಯಾಚಿಂಗ್ ಆಫೀಸ್ ಆಫ್ ಎಕ್ಸ್ಚೇಂಜ್ ಅನ್ನ ಔಟ್ವರ್ಡ್ ಅಂತ ಕರಿತೀವಿ, ರಿಸೀವಿಂಗ್ ಆಫೀಸ್ ಆಫ್ ಎಕ್ಸ್ಚೇಂಜ್ ಅನ್ನ ಇನ್ವರ್ಡ್ ಅಂತ ಕರಿತೀವಿ. ಅಷ್ಟೇ ಡಿಫರೆನ್ಸ್. ನಮ್ಮಿಂದ ಹೊರಗೆ ಹೋಗೋದು ಡಿಸ್ಪ್ಯಾಚ್, ನಮ್ಗೆ ಬೇರೆ ಇದರಿಂದ ಒಳಗ್ ಬರ್ತಕ್ಕಂಥದ್ದು ರಿಸೀವಿಂಗ್. ಒಳಗ್ ಬರೋದಕ್ಕೆ ಇನ್ವರ್ಡ್ ಅಂತ ಕರಿತೀವಿ, ಹೊರಗೆ ಹೋಗೋದಕ್ಕೆ ಔಟ್ವರ್ಡ್ ಅಂತ ಕರಿತೀವಿ. Even offices functioning as both inward and outward office of exchange may function in one of the capacities only for certain countries. ಅಂದ್ರೆ ಎಲ್ಲಾ ಆಫೀಸ್ಗಳು ಬೋತ್ ಇನ್ವರ್ಡ್ ಅಂಡ್ ಔಟ್ವರ್ಡ್ ನಮ್ಮ ಹತ್ರ ಇಂದ ನಾವು ಬುಕ್ ಮಾಡಿ ಬೇರೆ ಕಂಟ್ರಿಗೆ ನಾವು ಕಳಿಸ್ತೀವಲ್ಲ, ಸೊ ಅದು ಡಿಸ್ಪ್ಯಾಚಿಂಗ್ ಆಫೀಸ್ ಆಫ್ ಎಕ್ಸ್ಚೇಂಜ್. ಬೇರೆ ಕಂಟ್ರಿಯಿಂದ ನಮ್ಮ ಆಫೀಸ್ಗಳಿಗೆ ಏನಾದ್ರು ಲೆಟರ್ಸ್ ಬಂದಿರ್ತಾವಲ್ಲ, ಫಾರಿನ್ ಆರ್ಟಿಕಲ್ಸ್ ಅದು ಇದು, ಸೊ ನಮ್ದು ಆ ಟೈಮಲ್ಲಿ ಏನಾಗುತ್ತೆ, ಇನ್ವರ್ಡ್ ಆಫೀಸ್ ಆಫ್ ಎಕ್ಸ್ಚೇಂಜ್ ಆಗುತ್ತೆ. ಅದೇ ರೀತಿಯಾಗಿ ಎರಡು ಇನ್ವರ್ಡ್ ಔಟ್ವರ್ಡ್ ಎಲ್ಲಾ ಕೆಲಸಗಳನ್ನ ಎಲ್ಲಾ ಆಫೀಸ್ ಆಫ್ ಎಕ್ಸ್ಚೇಂಜಸ್ ಕೆಲಸ ಮಾಡ್ತವೆ. ಬಟ್ ಕೆಲವೊಂದು ಕಂಟ್ರಿಗಳಲ್ಲಿ, ಈಗ ಕೆಲವೊಂದು ಕಂಟ್ರಿಗಳಿಗೆ, ಈಗ ಮೊನ್ನೆ ಒಂದು ಯಾವ್ದೋ ಬಂದಿತ್ತು ಸರ್ಕ್ಯುಲರ್, ಏನಂತಂದ್ರೆ ಇಸ್ರೇಲ್ ದೇಶಕ್ಕೆ ಯಾವ್ದು ಆರ್ಟಿಕಲ್ಸ್ ನ ಕಳಿಸ್ಬಾರ್ದು, ಬುಕ್ ಮಾಡ್ಬಾರ್ದು ಅಂತ ಟೈಮಲ್ಲಿ ಡಿಸ್ಪ್ಯಾಚ್ ಇಸ್ರೇಲ್ ಮತ್ತು ಇರಾನ್ಗೆ ಯಾವುದು ಫಾರಿನ್ ಆರ್ಟಿಕಲ್ಸ್ ನ ಕಳಿಸ್ಬಾರ್ದು ಅಂತ ನಮ್ PO DG ಕಡೆಯಿಂದ ಆರ್ಡರ್ ಬಂದಿತ್ತಲ್ಲ. ಸೊ ಆ ತರ ಆರ್ಡರ್ ಬಂದಿರೋ ಟೈಮಲ್ಲಿ ನಾವೇನ್ ಮಾಡ್ತೀವಿ, ಔಟ್ವರ್ಡ್ ಇಲ್ಲ, ಅಲ್ಲಿಂದ ರಿಸೀವ್ ಮಾಡ್ಬೋದು ನಾವು, ಬಟ್ ನಮ್ಮಿಂದ ಅವರಿಗೆ ಕಳ್ಸಕ್ಕಿರಲ್ಲ, ಯಾಕಂದ್ರೆ ನಾವು ಅದನ್ನ ಹೋಲ್ಡ್ ಮಾಡಿದೀವಿ. ಅಂತ ಟೈಮಲ್ಲಿ ಮಾತ್ರ ಡಿಸ್ಪ್ಯಾಚಿಂಗ್ ಆಫೀಸ್ ಆಫ್ ಎಕ್ಸ್ಚೇಂಜ್ ಕೆಲಸ ಮಾಡಲ್ಲ, ರಿಸೀವಿಂಗ್ ಆಫೀಸ್ ಆಫ್ ಎಕ್ಸ್ಚೇಂಜ್ ಆಗಿ ನಾವು ಕೆಲಸ ಮಾಡ್ತೀವಿ. ಸೊ ಎಲ್ಲಾ ಆಫೀಸ್ಗಳಿಗೂ ಆಲ್ಮೋಸ್ಟ್ ಇನ್ವರ್ಡ್ ಅಂಡ್ ಔಟ್ವರ್ಡ್ ಎರಡು ಇರುತ್ತೆ. ಕೆಲವೊಂದು ಸಲ ಕೆಲವೊಂದು ಫಂಕ್ಷನ್ಗಳಲ್ಲಿ ಕೆಲವೊಂದು ಕಂಡೀಷನ್ಸ್ ಇರ್ತಾವಲ್ಲ, ಅಂತಲ್ಲಿ ಮಾತ್ರ ಯಾವುದೋ ಒಂದು ಫಂಕ್ಷನ್ ಅಂದ್ರೆ ಒಂದು ಇನ್ವರ್ಡ್ ಆದ್ರೂ ಇರುತ್ತೆ, ಇಲ್ಲ ಔಟ್ವರ್ಡ್ ಆದ್ರೂ ಇರುತ್ತೆ ಅಂತ ಅರ್ಥ. ಇದು ನೆಕ್ಸ್ಟ್ ಆಫೀಸ್ ಆಫ್ ಎಕ್ಸ್ಚೇಂಜ್ ಆಫ್ ಟ್ರಾನ್ಸಿಟ್. ಟ್ರಾನ್ಸಿಟ್ ಅಂತ ಎಲ್ಲಿ ಬರುತ್ತಾ, ಎಲ್ಲಾ ಕಡೆಗೆ ನೀವು ಒಂದು ತಲೆಗೆ ಇಟ್ಕೊಂಡ್ಬಿಡ್ರಿ, ಟ್ರಾನ್ಸಿಟ್ ಬ್ಯಾಗ್ ಯಾವತ್ತಿದ್ರೂ ಕ್ಲೋಸ್ಡ್ ಬ್ಯಾಗ್ಸ್ ಜೊತೆನೆ ಡೀಲ್ ಮಾಡುತ್ತೆ. ಅದರಲ್ಲಿ ಬ್ಯಾಗ್ ಓಪನ್ ಆಗತಕ್ಕಂತ ಯಾವುದೇ ಚಾನ್ಸಸ್ ಇರಂಗಿಲ್ಲ. ಈವನ್ ಟ್ರಾನ್ಸಿಟ್ ಆಫೀಸ್ ಆಗಿರ್ಲಿ, ಟ್ರಾನ್ಸಿಟ್ ಮೇಲ್ ಆಫೀಸ್ ಆಗಿರ್ಲಿ, ಈಗ ಆಫೀಸ್ ಆಫ್ ಎಕ್ಸ್ಚೇಂಜ್ ಆಫ್ ಟ್ರಾನ್ಸಿಟ್ ಆಗಿರ್ಲಿ, ಎಲ್ಲವಷ್ಟು ಏನ್ ಕೆಲಸ ಮಾಡ್ತಾವಂದ್ರೆ ಜಸ್ಟ್ ಬ್ಯಾಗ್ಗಳನ್ನ ರಿಸೀವ್ ಮಾಡೋದು, ಕಳಿಸೋದು ರಿಸೀವ್ ಮಾಡೋದು ಅಷ್ಟೇ ಮಾಡ್ತಾ ಹೊರತು ಬ್ಯಾಗ್ ಓಪನ್ ಮಾಡ್ತಕ್ಕಂತ ಯಾವುದೇ ಸಾಧ್ಯತೆಗಳು ಇರಲ್ಲ. ಸೊ ಆಫೀಸ್ ಆಫ್ ಎಕ್ಸ್ಚೇಂಜ್ ಆಫ್ ಟ್ರಾನ್ಸಿಟ್ ಅಂದ್ರೆ an office of exchange on the border which only receives and dispatches closed bags addressed to or received from the other offices of exchange in India as known as office of exchange of transit. ಅಂದ್ರೆ ಯಾವುದೋ ಒಂದು ಆಫೀಸ್ ಬಾರ್ಡರ್ ನಲ್ಲಿ ಇರ್ತಕ್ಕಂಥ ಆಫೀಸ್ಗಳು ಕೇವಲ ರಿಸೀವ್ ಮಾಡ್ತಾವ, ಡಿಸ್ಪ್ಯಾಚ್ ಮಾಡ್ತಾವ. ಅದು ಎಂತಾವ್ ಬ್ಯಾಗ್ಗಳನ್ನ, ಕ್ಲೋಸ್ಡ್ ಬ್ಯಾಗ್ಸ್ ನ. ಬಾರ್ಡರ್ ನಲ್ಲಿ ಇರ್ತಕ್ಕಂಥ ಕೆಲವೊಂದು ಆಫೀಸ್ಗಳು ಏನಿರ್ತಾವ ಅಂತಂದ್ರೆ, ಈಗ ಆಫೀಸ್ ಆಫ್ ಎಕ್ಸ್ಚೇಂಜ್ ಇಂದ ಬಂದಿರತಕ್ಕಂಥ ಬ್ಯಾಗ್ಗಳನ್ನ ಅವ್ರು ರಿಸೀವ್ ಮಾಡೋದು ಬಾರ್ಡರ್ ಅಲ್ಲಿ ಬೇರೆ ಕಂಟ್ರಿಗೆ ಎಕ್ಸ್ಚೇಂಜ್ ಮಾಡ್ತಾರೆ. ಇಲ್ಲ ಅಂತಂದ್ರೆ ಅಲ್ಲಿಂದ ಬಂದಿರತಕ್ಕಂಥ ಬ್ಯಾಗ್ಗಳನ್ನ ಆಫೀಸ್ ಆಫ್ ಎಕ್ಸ್ಚೇಂಜ್ ಗೆ ಕಳಿಸುವಂತ ಕೆಲಸ ಮಾಡ್ತೇವೆ. ಅಲ್ಲಿ ಯಾವುದೇ ತರದ ಬ್ಯಾಗ್ ಓಪನ್ ಮಾಡ್ತಕ್ಕಂಥ ಕೆಲಸ ನಡೆಯಂಗಿಲ್ಲ. ಅಂತ ಆಫೀಸ್ಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಆಫೀಸ್ ಆಫ್ ಎಕ್ಸ್ಚೇಂಜ್ ಆಫ್ ಟ್ರಾನ್ಸಿಟ್ ಅಂತ ಕರಿತೀವಿ. Such an office will not close bags for foreign countries or open inward foreign bags. ಅಂದ್ರೆ ಅಂತ ಒಂದು ಕೆಲವೊಂದು ಆಫೀಸ್ಗಳು, ಆಫೀಸ್ ಆಫ್ ಎಕ್ಸ್ಚೇಂಜ್ ಟ್ರಾನ್ಸಿಟ್ ಆಫೀಸ್ ಅಂತ ಏನ್ ಕರಿತೀವಲ್ಲ, ಇಂತ ಆಫೀಸ್ಗಳು ಯಾವುದೇ ಫಾರಿನ್ ಗಾಗ್ಲಿ ಬ್ಯಾಗ್ ಕ್ಲೋಸ್ ಮಾಡಂಗಿಲ್ಲ ಮತ್ತು ಫಾರಿನ್ ಇಂದ ಬಂದಂತ ಬ್ಯಾಗ್ಗಳನ್ನ ಓಪನ್ ಮಾಡಂಗಿಲ್ಲ. ಜಸ್ಟ್ ಈ ಕಡೆ ಆ ಕಡೆ ಕಳಿಸ್ತಾರ, ಆ ಕಡೆ ಈ ಕಡೆ ಕಳಿಸ್ತಾರ, ಕಂಡಕ್ಟರ್ ತರ ಕೆಲಸ ಮಾಡ್ತಾರೆ. ಏನು ಅಂತಂದ್ರೆ ಕಂಡಕ್ಟರ್ ಅಂದ್ರೆ ಬಸ್ ಅಲ್ಲಿ ಇರ್ತಕ್ಕಂಥ ಕಂಡಕ್ಟರ್ ಅಲ್ಲ, ಈಗ ಮೆಟಲ್ದು. ಏನಂತಂದ್ರೆ ನೀವು ಒಂದ್ ಬಟನ್ ಹಾಕಿದ ತಕ್ಷಣ ಲೈಟ್ ಹೋಗುತ್ತೆ, ಬಟ್ ವೈರ್ ಇಂದ ಏನ್ ಕೆಲಸ ಇರುತ್ತೆ, ಜಸ್ಟ್ ಇಲ್ಲಿದ್ದ ಕರೆಂಟ್ ನ ಅಲ್ಲಿವರೆಗೂ ಪಾಸ್ ಮಾಡೋಂಥದ್ದು ಕೆಲಸ ಇರುತ್ತೆ. ಅದೇ ತರನೇ ಆಫೀಸ್ ಆಫ್ ಎಕ್ಸ್ಚೇಂಜ್ಗಳು, ಆಫೀಸ್ ಆಫ್ ಎಕ್ಸ್ಚೇಂಜ್ ಆಫ್ ಟ್ರಾನ್ಸಿಟ್ ಅಂತ ಏನಿರುತ್ತಲ್ಲ, ಜಸ್ಟ್ ಇಲ್ಲಿ ಬ್ಯಾಗ್ಗಳನ್ನ ಅಲ್ಲಿಗೆ ಫಾರ್ವರ್ಡ್ ಮಾಡೋದು, ಅಲ್ಲಿ ಬ್ಯಾಗ್ಗಳನ್ನ ಇಲ್ಲಿಗೆ ಕಳಿಸೋದು ಅಷ್ಟೇ ಮಾಡುತ್ತೆ. Its function is only to exchange mails with the carrier or with the officials of foreign administrator. ಅಂದ್ರೆ
ನಮ್ಮ ಹತ್ರ ಇರ್ತಕ್ಕಂಥ ಮೇಲ್ಸ್ ಕ್ಯಾರಿಯರ್ಸ್ ಏನಿರ್ತಾರಲ್ಲ ಅವ್ರಿಗೆ ಬ್ಯಾಗ್ ಕೊಡೋದು ತಗೊಳ್ಳೋದು, ಮತ್ತೆ ಬೇರೆ ದೇಶದಾಗ ಇರ್ತಕ್ಕಂಥ ಅಡ್ಮಿನಿಸ್ಟ್ರೇಷನ್ ಏನಿರುತ್ತಲ್ಲ ಅವ್ರದ್ದು ಅಡ್ಮಿನಿಸ್ಟ್ರೇಷನ್ ರೂಲಿಂಗ್ ಪ್ರಕಾರ ಅಲ್ಲೇನಿರುತ್ತೆ ಅವರಿಗೆ ಬ್ಯಾಗ್ ಕಳಿಸೋದು, ಅಲ್ಲಿಂದ ಬ್ಯಾಗ್ ಇಸ್ಕೊಳೋದು ಅಷ್ಟೇ ಮಾಡ್ತಾರೆ ಹೊರತು ಯಾವುದು ಬ್ಯಾಗ್ಗಳನ್ನ ಓಪನ್ ಮಾಡ್ತಕ್ಕಂಥ ಕೆಲಸ ಇವ್ರು ಮಾಡಲ್ಲ. ನೆಕ್ಸ್ಟ್ ಬರೋದೆ 13C. 13 Foreign Post Office. It is an office of exchange where the work of assessment of customs duty on foreign mails is also carried out. ಅಂದ್ರೆ ಫಾರಿನ್ ಪೋಸ್ಟ್ ಆಫೀಸ್ ಆಫ್ ಎಕ್ಸ್ಚೇಂಜ್ ಅಲ್ಲಿ ಏನ್ ಮಾಡ್ತೀವಿ, ಬರೇ ಆರ್ಟಿಕಲ್ ನ ಬುಕ್ ಮಾಡ್ತೀವಿ ಕಳಿಸ್ತೀವಿ, ಇಲ್ಲ ಬಂದಿರುವಂತ ಆರ್ಟಿಕಲ್ ನ ಡೆಲಿವರಿ ಮಾಡ್ತೀವಿ. ಬಟ್ ಇದು ಫಾರಿನ್ ಪೋಸ್ಟ್ ಆಫೀಸ್ ಏನ್ ಮಾಡುತ್ತೆ ಅಂದ್ರೆ ಕಸ್ಟಮ್ಸ್ ಡ್ಯೂಟಿ, ಅಂದ್ರೆ ಅದ್ರೊಳಗೆ ಏನಾದ್ರು ಕಸ್ಟಮ್ಸ್ ಅವ್ರು ಏನಾದ್ರು ಕ್ಲಿಯರೆನ್ಸ್ ಆಗಿದ್ದಿಲ್ಲ ಅಥವಾ ಏನಾದ್ರು ಸ್ವಲ್ಪ ಅಮೌಂಟ್ ಕಟ್ಟೋದಿತ್ತು, ಇಲ್ಲ ಯಾವ್ದಾದ್ರು ಅದು ಟ್ಯಾಕ್ಸೇಬಲ್ ಅಮೌಂಟ್ ಇರುತ್ತೆ ಅದಕ್ಕೆ ಕಸ್ಟಮ್ಸ್ ಕಟ್ಟಿರಂಗಿಲ್ಲ ಅಂತವನ್ನ ಏನಿರುತ್ತಲ್ಲ ಆ ಕಸ್ಟಮ್ಸ್ ಗೆ ಸಂಬಂಧಪಟ್ಟಂಗೆ ಅದು ಎಲ್ಲಾ ಕೆಲಸಗಳನ್ನ ಮಾಡ್ತಕ್ಕಂತ ಆಫೀಸ್ ಅನ್ನ ಫಾರಿನ್ ಪೋಸ್ಟ್ ಆಫೀಸ್ ಅಂತ ಕರಿತೀವಿ. ಆರ್ಟಿಕಲ್ಸ್ ರಿಸೀವ್ಡ್ ಇನ್ ಒನ್ post office of exchange and suspected to contain dutiable goods, ಅಂದ್ರೆ ಟ್ಯಾಕ್ಸ್ ಆಗ್ತಾ ಡ್ಯೂಟಿ ಕಸ್ಟಮ್ ಡ್ಯೂಟಿ ಆಗ್ತಕ್ಕಂಥ ಗೂಡ್ಸ್ ಇತ್ತು, ಫಾರ್ ಡೆಲಿವರಿ ಫ್ರಮ್ ಎನ್ ಆಫೀಸ್ ನಿಯರ್ ಅನದರ್ ಆಫೀಸ್ ಆಫ್ ಎಕ್ಸ್ಚೇಂಜ್ ಆಸ್ ಡೈರೆಕ್ಟೆಡ್ ಟು ದ ಲೇಟರ್ ಫಾರ್ ಆಕ್ಚುಯಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಆಫ್ ಡ್ಯೂಟಿ. ಅಂದ್ರೆ ಈಗ ಒಂದು ಆಫೀಸ್ ಆಫ್ ಎಕ್ಸ್ಚೇಂಜ್, ಈಗ ಎಕ್ಸಾಂಪಲ್ ಬಾರ್ಡರ್ ಅಲ್ಲಿ ಅಥವಾ ಯಾವ್ದೋ ಮುಂಬೈ ಬಾರ್ಡರ್ ಅಲ್ಲಿ ಒಂದು ಕಸ್ಟಮ್ಸ್ ಫಾರಿನ್ ಪೋಸ್ಟ್ ಆಫೀಸ್ ಇರುತ್ತೆ. ಆ ಫಾರಿನ್ ಪೋಸ್ಟ್ ಆಫೀಸ್ ಏನ್ ಮಾಡುತ್ತೆ, ಬೈ ಸಿ ಮೇಲಿಂದ ಯಾವ್ದೋ ಒಂದು ಇಲ್ಲ ಬೈ ಏರ್ ಇಂದ ಮುಂಬೈಗೆ ಬರುತ್ತೆ, ಮುಂಬೈ ಫಾರಿನ್ ಪೋಸ್ಟ್ ಆಫೀಸಿಗೆ ಬರುತ್ತೆ. ಆ ಆಫೀಸಿಗೆ ಬಂದಿರತಕ್ಕಂಥದ್ದು ಆಕ್ಚುಲಿ ಬಂದು ಕರ್ನಾಟಕಕ್ಕೆ ಬರ್ಬೇಕಾಗಿರುತ್ತೆ. ಅದು ಆ ಕರ್ನಾಟಕಕ್ಕೆ ಬರ್ಬೇಕಾಗಿರುವಂತ ಟೈಮ್ ಅಲ್ಲಿ ಅವ್ರೇನ್ ಮಾಡ್ತಾರೆ, ಕಸ್ಟಮ್ಸ್ ಡ್ಯೂಟಿ ಬಗ್ಗೆ ಸಸ್ಪೆಕ್ಟ್ ಮಾಡ್ತಾರೆ. ಸಸ್ಪೆಕ್ಟ್ ಮಾಡಿ ಇದ್ರೊಳಗೆ ಏನೋ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತಂದ್ರೆ ಕಸ್ಟಮ್ಸ್ ಡ್ಯೂಟಿ ಇದ್ದಿಲ್ಲ ಅಂದ್ರೆ ಡೈರೆಕ್ಟ್ ಮುಂಬೈ ಟು ಗುಲ್ಬರ್ಗಾ ಸ್ಟಾರ್ಟಿಂಗ್ ಹಾಕಿ ಗುಲ್ಬರ್ಗಾದಿಂದ ನಮ್ ಕಡೆ ಕಳಿಸ್ಬಿಡ್ತಾರೆ. ಇನ್ ಕೇಸ್ ಆತರ ಏನಾದ್ರೂ ಸ್ವಲ್ಪ ಡೌಟ್ಫುಲ್ ಇತ್ತು, ಇಲ್ಲ ಇದ್ರೊಳಗೆ ಏನೋ ಕಸ್ಟಮ್ ಡ್ಯೂಟಿ ಚಾರ್ಜ್ ಆಗ್ತಕ್ಕಂತ ಅವಕಾಶ ಇದೆ ಅಂತಂದ್ರೆ ಅದಕ್ಕೆ ನಿಯರ್ ಆಗ್ತಕ್ಕಂತ ಕಸ್ಟಮ್ಸ್ ಆಫೀಸಿಗೆ ಕಳಿಸ್ತಾರೆ. ನಿಯರ್ ಆಗ್ತಕ್ಕಂತ ಕಸ್ಟಮ್ ಆಫೀಸ್ ಅಂತಂದ್ರೆ ನಮ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ನಮ್ದು ಬೆಂಗಳೂರು ಫಾರಿನ್ ಪೋಸ್ಟ್ ಆಫೀಸ್ ಇರುತ್ತಲ್ಲ, ಸೊ ಬೆಂಗಳೂರು ಫಾರಿನ್ ಪೋಸ್ಟ್ ಆಫೀಸ್ಗೆ ಅವರು ಲೇಟರ್ ಎಕ್ಸಾಮಿನೇಷನ್ ಮಾಡಿ ಅದ್ರೊಳಗೆ ಏನಾದ್ರು ಕಸ್ಟಮ್ಸ್ ಡ್ಯೂಟಿ ಹಾಕೋದಿದೆನಾ ಇಲ್ವಾ ಅಂತಂದು ಕೇಳ್ತಾರೆ. ಸೊ ಅದೇ ತರ ಆರ್ಟಿಕಲ್ ರಿಸೀವ್ಡ್ ಆಫೀಸ್ ಆಫ್ ಎಕ್ಸ್ಚೇಂಜ್ 1 ಅಲ್ಲಿಂದ ಆಫೀಸ್ ಆಫ್ ಎಕ್ಸ್ಚೇಂಜ್ 2 ಅಲ್ಲಿಂದ ಆಫೀಸ್ ಆಫ್ ಡೆಲಿವರಿ ಆಫ್ ಆರ್ಟಿಕಲ್. ಅಂದ್ರೆ ಎಕ್ಸ್ಚೇಂಜ್ ಆಫೀಸ್ 1 ಅಂತಂದ್ರೆ ಇಲ್ಲಿ ಫಾರಿನ್ ಪೋಸ್ಟ್ ಆಫೀಸ್ ಏನಿರುತ್ತಲ್ಲ ಅಲ್ಲಿ ಸಸ್ಪೆಕ್ಟ್ ಮಾಡ್ತಾರೆ. ಆ ಸಸ್ಪೆಕ್ಟ್ ಮಾಡಿದ್ದಂತನ್ನ ನಾವೇನ್ ಮಾಡ್ತೀವಿ, ಫಾರಿನ್ ಪೋಸ್ಟ್ ಆಫೀಸಿಗೆ ಕಳಿಸ್ತೀವಿ. ಫಾರಿನ್ ಪೋಸ್ಟ್ ಆಫೀಸ್ ಇಂದ ಕಸ್ಟಮ್ಸ್ ಡ್ಯೂಟಿ ರಿಕವರಿ ಆಗೋದು ಎಷ್ಟು ಕಟ್ಟಬೇಕು ಏನನ್ನೋದನ್ನ ಅವ್ರು ಚೆಕ್ ಮಾಡಿ ಅದನ್ನ ಆಫೀಸ್ ಆಫ್ ಡೆಲಿವರಿಗೆ ಕಸ್ಟಮ್ ಡ್ಯೂ ಇದೆ ಅಂತಂದು ಒಂದು ಲೆಟರ್ ಹಾಕಿ ಕಳಿಸ್ತಾರೆ. ಅದನ್ನ ಅಲ್ಲಿ ರಿಕವರಿ ಮಾಡ್ತೀವಿ. ಇದಾದ ನಂತರ ಸಬ್ ಫಾರಿನ್ ಪೋಸ್ಟ್ ಆಫೀಸ್. ಎ ಸಬ್ ಫಾರಿನ್ ಪೋಸ್ಟ್ ಆಫೀಸ್ ಈಸ್ ಅನ್ ಆಫೀಸ್ ವಿಚ್ ಈಸ್ ನಾಟ್ ಅನ್ ಎಕ್ಸ್ಚೇಂಜ್ ಆಫೀಸ್ ಬಟ್ ಇನ್ ವಿಚ್ ದ ವರ್ಕ್ ಆಫ್ ಕಸ್ಟಮ್ಸ್ ಎಕ್ಸಾಮಿನೇಷನ್ ಅಸೆಸ್ಮೆಂಟ್ ಅಂಡ್ ಅಕೌಂಟಿಂಗ್ ಆಫ್ ಕಸ್ಟಮ್ ಡ್ಯೂಟಿ ಈಸ್ ಕ್ಯಾರಿಡ್ ಔಟ್. ಅಂದ್ರೆ ಸಬ್ ಫಾರಿನ್ ಪೋಸ್ಟ್ ಆಫೀಸ್, ಈಗ ಫಾರಿನ್ ಪೋಸ್ಟ್ ಆಫೀಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಆಫೀಸ್ ಆಫ್ ಎಕ್ಸ್ಚೇಂಜ್ ತರ ವರ್ಕ್ ಮಾಡುತ್ತೆ. ಅಲ್ಲಿ ಕಸ್ಟಮ್ಸ್ ಡ್ಯೂಟಿನೂ ಕಲೆಕ್ಷನ್ ಮಾಡ್ತಾರೆ, ಔಟ್ವರ್ಡ್ ಇದನ್ನು ಆಗುತ್ತೆ, ಇನ್ವರ್ಡ್ನು ಆಗುತ್ತೆ, ಅದರ ಜೊತೆಗೆ ಕಸ್ಟಮ್ಸ್ ಮಾಡ್ತಾರೆ. ಅದನ್ನ ನಾವೇನಂತ ಕರಿತೀವಿ, ಫಾರಿನ್ ಪೋಸ್ಟ್ ಆಫೀಸ್ ಅಂತ ಕರಿತೀವಿ. ಅದೇ ಸಬ್ ಫಾರಿನ್ ಪೋಸ್ಟ್ ಆಫೀಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅದು ಕೇವಲ ಕಸ್ಟಮ್ಸ್ ಎಕ್ಸಾಮಿನೇಷನ್ ಮಾಡ್ತಾರೆ, ಅಸೆಸ್ಮೆಂಟ್ ಮಾಡ್ತಾರೆ, ಮತ್ತು ಕಸ್ಟಮ್ ಡ್ಯೂಟಿ ಏನಾದ್ರೂ ಇತ್ತು ಅಂತಂದ್ರೆ ಅದನ್ನ ಅಕೌಂಟಿಂಗ್ ಮಾಡುವಂತ ಕೆಲಸವನ್ನು ಮಾಡ್ತಕ್ಕಂತ ಆಫೀಸ್ಗೆ ಏನಂತ ಕರಿತೀವಿ ಅಂದ್ರೆ ಸಬ್ ಫಾರಿನ್ ಪೋಸ್ಟ್ ಆಫೀಸ್ ಅಂತ ಕರಿತೀವಿ. Such sub-foreign post offices are opened mainly for convenience of senders and addressees. ಅಂದ್ರೆ ಕೆಲವೊಂದ್ ಕಡೆಗೆ ಸಬ್ ಫಾರಿನ್ ಪೋಸ್ಟ್ ಆಫೀಸ್, ಈಗ ಸಬ್ ಫಾರಿನ್ ಪೋಸ್ಟ್ ಆಫೀಸ್ ಎಲ್ಲೋ ನಿಯರ್ ಬೈ ಇತ್ತು ಅಂತಂದ್ರೆ ಈಗ ನಮ್ ಕಸ್ಟಮ್ಸ್ ಡ್ಯೂಟಿ ಹಾಕಿರ್ತಾರೆ, ಬಟ್ ನಮ್ಗೆ ಪ್ರಾಬ್ಲಮ್ ಆಗಿರುತ್ತೆ, ನಾವು ಯಾಕೆ ಹಾಕಿದಿರಾ ಏನಂತ ಕೇಳ್ಬೇಕಾಗಿರುತ್ತೆ. ಅದು ಕೇಳ್ಬೇಕು ಅಂತಂದ್ರೆ ನಾವು ಯಾವ್ದೋ ಒಂದು ಫಾರಿನ್ ಪೋಸ್ಟ್ ಆಫೀಸ್ಗೆ ಹೋಗಕ್ಕಾಗಲ್ಲ. ಸೊ ಯಾವ್ದೋ ಪೋಸ್ಟ್ ಆಫೀಸ್ಗೆ ಹೋಗಕ್ಕಾಗಲ್ಲ ಅಂತ ಟೈಮಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಒಂದು ಸಬ್ ಫಾರಿನ್ ಪೋಸ್ಟ್ ಆಫೀಸ್ ಇರುತ್ತೆ. ಅಲ್ಲಿ ಏನಂತಂದ್ರೆ ಕಸ್ಟಮ್ಸ್ ಅಸೆಸ್ಮೆಂಟ್ ಮಾಡ್ತಾರೆ, ಅಕೌಂಟಿಂಗ್ ಮಾಡ್ತಾರೆ. ಅಲ್ಲಿ ಹೋಗ್ಬಿಟ್ಟು ಈ ತರ ಇದೆ,
ನಮ್ದು ಕಸ್ಟಮ್ಸ್ ಡ್ಯೂಟಿ ಆಗಿದೆ ಏನು ಅಂತಂದು ಅಲ್ಲಿ ವಿಚಾರಿಸ್ಕೊಂಡು ಅಲ್ಲಿ ಅಕೌಂಟಿಂಗ್ ಮಾಡಿ ಬರ್ತಕ್ಕಂತ ವ್ಯವಸ್ಥೆ ಮಾಡೋದು. ಕಸ್ಟಮರ್ಗೆ ಕನ್ವೀನಿಯನ್ಸ್, ಅಡ್ರೆಸ್ಸಿಗಾಗ್ಲಿ ಅಥವಾ ಸೆಂಡರ್ಗಾಗ್ಲಿ ಇಬ್ಬರಿಗೂ ಕನ್ವೀನಿಯನ್ಸ್ ಆಗ್ಲಿ, ಅದು ಏನ್ ಡಾಕ್ಯುಮೆಂಟ್ ಇದೆ, ನಾವು ಇಲ್ಲಿ ಇದಕ್ಕೆ ಟ್ಯಾಕ್ಸ್ ಕಟ್ಟಿದೀವಿ ಅಥವಾ ಏನ್ ಮಾಡಿದೀವಿ, ನೀವು ಹಾಕಿದಂತ ಕಸ್ಟಮ್ ಡ್ಯೂಟಿ ನಮಗ ಏನಾಗಿದೆ ಏನಿಲ್ಲ ಅಂತ ವಿಚಾರ ಮಾಡೋಕ್ಕೋಸ್ಕರ ಇದನ್ನ ಸಬ್ ಫಾರಿನ್ ಪೋಸ್ಟ್ ಆಫೀಸ್ಗಳನ್ನ ಅಲ್ಲಲ್ಲಿ ಎಸ್ಟಾಬ್ಲಿಷ್ ಮಾಡಿರ್ತಾರೆ. Next, transit sections. Transit sections are traveling officers of railway mail service working on railway or on the river lines. ಅಂದ್ರೆ ಟ್ರಾನ್ಸಿಟ್ ಸೆಕ್ಷನ್ಸ್ ಅಂತಂದ್ರೆ ಈ ಕೆಲವೊಂದಿಷ್ಟು ಸೆಕ್ಷನ್ ಗಳು ಇರ್ತವೆ. ಅವು ಏನಂತಂದ್ರೆ ಟ್ರಾವೆಲಿಂಗ್ ಆಫೀಸರ್ಸ್ ಅಂದ್ರೆ ಮೇಲ್ ಇದ್ರ ಮೇಲೆ ಈಗ ರೈಲ್ವೆ ಒಳಗಾಗ್ಲಿ ಅಥವಾ ರಿವರ್ ಒಳಗಡೆ ಆಗ್ಲಿ ಒಂದು ಸ್ಟೀಮರ್ ಲೈನ್ ಅದ್ರೊಳಗಡೆ ಒಂದು ಆಫೀಸ್ ಇರುತ್ತೆ. ಆ ಆಫೀಸ್ ಒಳಗಡೆ ಸ್ಟಾರ್ಟಿಂಗ್ ಮಾಡ್ತಕ್ಕಂತ ಕೆಲಸಗಳು ನಡೀತಾ ಇರ್ತವೆ. ಅಂತ ಆಫೀಸ್ಗಳನ್ನ ಏನಂತ ಟ್ರಾನ್ಸಿಟ್ ಸೆಕ್ಷನ್ಸ್ ಅಂತ ಕರಿತೀವಿ. ದ ಆಫೀಸರ್ ಇನ್ಚಾರ್ಜ್ ಆಫ್ ಸೆಟ್ ಆಫ್ ಎ ಟ್ರಾನ್ಸಿಟ್ ಸೆಕ್ಷನ್ ಇಸ್ ಕಾಲ್ಡ್ ಮೇಲ್ ಗಾರ್ಡ್ ಆರ್ ಮೇಲ್ ಏಜೆಂಟ್. ಅಂದ್ರೆ ಟ್ರಾನ್ಸಿಟ್ ಸೆಕ್ಷನ್ ಗಳಲ್ಲಿ ಯಾರು ಕೆಲಸ ಮಾಡ್ತಾರಲ್ಲ ಅಲ್ಲಿ ಇನ್ಚಾರ್ಜ್ ಯಾರು ಇರ್ತಾರೆ, ಮೇಲ್ ಗಾರ್ಡ್ ಅಥವಾ ಮೇಲ್ ಏಜೆಂಟ್ ಇರ್ತಾನೆ. ಸೆಕ್ಷನ್ಸ್ ಆರ್ ನಂಬರ್ಡ್ ಸೀರಿಯಲಿ ಅಂಡ್ ಡೆಸಿಗ್ನೇಟೆಡ್ ಬೈ ದ ನೇಮ್ ಆಫ್ ದ RMS ಡಿವಿಷನ್ಸ್ ಫಾಲೋಡ್ ಬೈ ದ ಸೀರಿಯಲ್ ನಂಬರ್. ಎಕ್ಸಾಂಪಲ್ ಯಾವ್ದಾದ್ರು ಒಂದು, ಈಗ ಸೆಕ್ಷನ್ಸ್ ಆರ್ ನಂಬರ್ಡ್ ಸೀರಿಯಲಿ ಅಂಡ್ ಡೆಸಿಗ್ನೇಟೆಡ್ ಬೈ ನೇಮ್ ಆಫ್ ದ RMS ಡಿವಿಷನ್. ಈಗ ಎಕ್ಸಾಂಪಲ್ ನಮ್ದು ಹುಬ್ಳಿದೆ ತಗೊಳ್ರಿ, HB ಅಂತ ಬರುತ್ತೆ. ಹುಬ್ಳಿ ಡಿವಿಷನ್ ಅಂತಂದ್ರೆ HB ಒಳಗ ಸೆಕ್ಷನ್ ನಂಬರ್ 16, ಸೆಕ್ಷನ್ ನಂಬರ್ 15 ಅಂದ್ರೆ ಅಲ್ಲಿದ್ದ ಅಲ್ಲಿವರೆಗೂ ಏನಿರ್ತಾವಲ್ಲ ಆ ಆರ್ಟಿಕಲ್ಗಳನ್ನ ಟ್ರಾನ್ಸಿಟ್ ಮಾಡೋಕೆ ಕೆಲವೊಂದು ಸೆಕ್ಷನ್ಗಳನ್ನ ಮಾಡಿರ್ತಾರೆ. ಅಂತ ಸೆಕ್ಷನ್ಗಳಿಗೆ ಸಂಬಂಧಪಟ್ಟಂಗೆ ಇದು ಟ್ರಾನ್ಸಿಟ್ ಸೆಕ್ಷನ್. ನೆಕ್ಸ್ಟ್, ಮೇಲ್ ಆಫೀಸರ್ಸ್. Mail officers are stationary officers of the railway mail service and are of two kind: sorting mail office and transit mail office. ಅಂದ್ರೆ ಮೇಲ್ ಆಫೀಸರ್ಸ್ ಅಂತಂದ್ರೆ ಮೇಲ್ ಆಫೀಸ್ ನಲ್ಲಿ ಸ್ಟೇಷನರಿ ಆಫೀಸ್, ಇದು ಟ್ರಾನ್ಸಿಟ್ ಸೆಕ್ಷನ್ಸ್ ಅಂದ್ವಲ್ಲ, ಇವು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಯಾಕಂದ್ರೆ ಅವು ರೈಲ್ವೆ ಲೈನ್ ಮೇಲೆ ಇರ್ತಾವ ಇಲ್ಲ ಸ್ಟ್ರೀಮ್ ಲೈನ್ ಮೇಲೆ ಇರ್ತಾವ, ರಿವರ್ ಲೈನ್ ಮೇಲೆ. ಸೊ ಅವು ಆ ಕಡೆ ಈ ಕಡೆ ತಿರುಗಾಡ್ತಾ ಇರ್ತವೆ. ಬಟ್ ಇದು ಸ್ಟೇಷನರಿ ಆಫೀಸರ್ಸ್ ಏನಂತ ಕರಿತೀವಿ, ಅವನ್ನ ಎರಡು ತರದಲ್ಲಿ ವಿಂಗಡಣೆ ಮಾಡ್ತೀವಿ. ಮೇಲ್ ಆಫೀಸರ್ಸ್ ಅಂತಂದ್ರೆ ಸ್ಟೇಷನರಿ ಆಫೀಸ್, ಅವು ನಿಂತಲ್ಲೇ ಇರ್ತಾವೆ, ಆ ಕಡೆ ಈ ಕಡೆ ಹೋಗಂಗಿಲ್ಲ. ಅವನ್ನ ಎರಡು ತರ ಡಿವೈಡ್ ಮಾಡ್ತೀವಿ. ಒಂದು ಸಾರ್ಟಿಂಗ್ ಮೇಲ್ ಆಫೀಸ್ ಅಂತ ಕರಿತೀವಿ, ಇನ್ನೊಂದು ಟ್ರಾನ್ಸಿಟ್ ಮೇಲ್ ಆಫೀಸ್ ಅಂತ ಕರಿತೀವಿ. ಸಾರ್ಟಿಂಗ್ ಮೇಲ್ ಆಫೀಸ್ ಏನ್ ಮಾಡುತ್ತೆ, ಕಂಟೆಂಟ್ಸ್ ಆಫ್ ಮೇಲ್ ಬ್ಯಾಗ್ಸ್ ಅಡ್ರೆಸ್ಡ್ ಟು ದೆಮ್ ಆಸ್ ವೆಲ್ ಆಸ್ ವಿತ್ ಕ್ಲೋಸ್ಡ್ ಫಾರ್ವರ್ಡ್ ಬ್ಯಾಗ್ಸ್. ಅಂದ್ರೆ ಸಾರ್ಟಿಂಗ್ ಮೇಲ್ ಆಫೀಸ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ಮೇಲ್ ಬ್ಯಾಗ್ಸ್ ಇರುತ್ತೆ, ಅವು ಅವರು ಸಾರ್ಟಿಂಗ್ ಆಫೀಸ್ಗೆ ಅಡ್ರೆಸ್ ಇರ್ತಕ್ಕಂಥ ಲೆಟರ್ಸ್ ಆಗಿರ್ಲಿ, ಇಲ್ಲಾಂದ್ರೆ ಕೆಲವೊಂದು ಫಾರ್ವರ್ಡ್ ಮಾಡ್ತಕ್ಕಂಥ ಬ್ಯಾಗ್ ಆಗ್ಲಿ ಅವಕ್ಕಿರುತ್ತೆ. ಅದೇ ಟ್ರಾನ್ಸಿಟ್ ಮೇಲ್ ಆಫೀಸ್ ಏನ್ ಮಾಡುತ್ತೆ, ಕೇವಲ ಕ್ಲೋಸ್ಡ್ ಬ್ಯಾಗ್ಸ್ ನ ಡೀಲ್ ಮಾಡುತ್ತೆ. ಅಲ್ಲಿದ್ದ ಬಂದಿದ್ದನ್ನ ಬೇರೆ ಕಡೆ ಫಾರ್ವರ್ಡ್ ಮಾಡೋದು ಅಥವಾ ಬೇರೆ ಬೇರೆ ಕಡೆ ಡಿವೈಡ್ ಮಾಡಿ ಕಳಿಸೋದು, ಅಷ್ಟೇ ಕೆಲಸ ಇರುತ್ತೆ. ದ ಆಫೀಸರ್ ಇನ್ಚಾರ್ಜ್ ಆಫ್ ಸೆಟ್ ಆಫ್ ಸಾರ್ಟಿಂಗ್ ಮೇಲ್ ಆಫೀಸ್ ಈಸ್ ಡೆಸಿಗ್ನೇಟೆಡ್ ಹೆಡ್ ಸಾರ್ಟಿಂಗ್ ಅಸಿಸ್ಟೆಂಟ್, HSA ಅಂತ ಕರಿತೀವಿ. ಯಾವುದಕ್ಕೆ, ಯಾವ ಸಾರ್ಟಿಂಗ್ ಮೇಲ್ ಆಫೀಸ್ ಇರುತ್ತೆ ಆ ಮೇಲ್ ಆಫೀಸ್ ದಲ್ಲಿ ಯಾರು ಹೆಡ್ ಆಗಿ ಕೆಲಸ ಮಾಡ್ತಾ ಇರ್ತಾರಲ್ಲ ಅವ್ರನ್ನ HSR ಅಥವಾ ಹೆಡ್ ಸಾರ್ಟಿಂಗ್ ಅಸಿಸ್ಟೆಂಟ್ ಅಂತ ಕರಿತೀವಿ. ಆಮೇಲೆ ಇನ್ಚಾರ್ಜ್ ಆಫ್ ಟ್ರಾನ್ಸಿಟ್ ಮೇಲ್ ಆಫೀಸ್ ಏನಿರ್ತಾರಲ್ಲ ಅವರಿಗೆ ಮೇಲ್ ಏಜೆಂಟ್ ಅಂತ ಕರಿತೀವಿ.